ಅವರಲ್ಲಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮೊದಲನೆಯದಾಗಿ ಗವಿಸಿದ್ದೇಶ್ವರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಮತ್ತು ಈ ಒಂದು ವೇದಿಕೆಯ ಮೇಲೆ ಯೋಗಿನಿ ಅಕ್ಕನವರ ಪಾದದಲ್ಲಿ ನಮಸ್ಕರಿಸುತ್ತಾ ಮತ್ತು ದಕ್ಷ ಅಧಿಕಾರಿಗಳಾದಂಥ ಯಶೋಧ ಮೇಡಮ್ ಅವ್ರಿಗೆ ನಾವು ಸೆಲ್ಟ್ ಆದರೆ ಸೆಲ್ಟ್ ಹೊಡ್ಯಕ್ಕೆ ಮನಸ್ಸು ಬರಲ್ಲ. ಅವ್ರಿಗೆ ಅವ್ರ ಪಾದಗಳಿಗೆ ನಮಸ್ಕರಿಸ್ಬೇಕಂತ ನನಗೆ ಮನಸ್ಸು ಹಂಗೆ ಅನಿಸ್ತೈತಿ. ಮತ್ತು ಇಲ್ಲಿ ನನಗೆ ಮಾತೋಶ್ರೀ ಸಮಾನರಾದ ಕೋಮಲಾ ಅಕ್ಕನವರೇ, ಶೋಭಾ ಆಂಟಿಯವರೇ, ಜ್ಯೋತಿ ಗೊಂಡಬಾಳರವರೇ, ಪಾರಮ್ಮ ಆಂಟಿಯವರೇ ಮತ್ತು ಅನ್ನಪೂರ್ಣಮ್ಮ ಮನ್ನಾಪುರವರೇ ಮತ್ತು ನನ್ನ ತಂದೆ ಸ್ವರೂಪರಾದ ಈರಣ್ಣ ಹುರ್ಕಡ್ಲಿಯವರೇ ಮತ್ತು ಇಲ್ಲಿರುವಂಥ ಇಲ್ಲಿ ಗ್ರಾಮದ ಎಲ್ಲ ಗುರು ಹಿರಿಯರೇ ಮತ್ತು ನನ್ನ ತಾಯಂದಿರೇ, ಎಲ್ಲ ನನ್ನ ಸಂಗೀತ ಬಳಗದವರೇ, ಇವತ್ತು ಈ ಊರಿನ ನಮ್ಮ ಮಗಳಾಗಿ ಇವತ್ತು ಟೈಮ್ ಬಹಳ ಶಾರ್ಟೇಜ್ ಐತಿ. ನನಗೆ ಮಾತಾಡ್ಬೇಕಂತ ಏನೇನೋ ಅಂದ್ಕೊಂಡಿದ್ದೆ, ಆದರೆ ಇವತ್ತು ನನಗೇನು ಮಾತಾಡ್ಬೇಕಂತನ ತೋಚಲ್ದು. ಯಾಕಂದ್ರೆ ಇದನ್ನ ಸಂತೋಷ ನೋಡಿ ನನಗೆ ಬಹಳ ಖುಷಿ ಆಗಕತ್ತೈತಿ. ನಾನು 2 ಅನುಭವಗಳನ್ನು ನಾನು ಹೇಳಕ್ಕೆ ಬಯಸ್ತೀನಿ. ನಾನು ಹುಟ್ಟಿದ ಮೇಲೆ 2 ಜಾತ್ರೆನ ಕಂಡಿದ್ದು, ದ್ಯಾಮಮ್ಮನ ಜಾತ್ರೆನ. ಆದರೆ ಒಂದನೇದು 2016ರಲ್ಲಿ ಆ ಜಾತ್ರೆ ಮಾಡ್ಬೇಕಾದ್ರೆ ನನಗೇನು ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಆ ದ್ಯಾಮಮ್ಮನ ನೋಡಿ ಏನೋ ಒಂಥರ ನನಗೆ ಮೈ ತುಂಬಿ ಬಂದಂಗೆ ಆಯಿತು. ನನಗೆ ನನ್ನ ಕುಟುಂಬದಲ್ಲಿ ನನ್ನ ತಮ್ಮನವ್ರ ಬಗ್ಗೆ ಭಾಳ ಚಿಂತೆ ಮಾಡ್ತಿದ್ದೆ. ಆಗ ನಾನು ಒಂದು ದೇವರಿಗೆ ದ್ಯಾಮಮ್ಮಗೆ ನಾನು ಬೇಡ್ಕೊಂಡೆ, ನಾನು ಇನ್ನೊಂದು ಸಲ ನಿನ್ನ ಜಾತ್ರೆ ಬರೋದ್ರೊಳಗೆ ನಾನು ಆ ಬದಲಾವಣೆ ಕಾಣಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಇವತ್ತದು ಆಗಿದೆ. ಯಾಕಂದ್ರೆ ನನ್ನ ತಮ್ಮ ಪೂರ್ತಿ ಸಾವಿನ ತುದಿಯನ್ನು ಮುಟ್ಟಿ ಬಂದಂಥವನು. ಅದನ್ನು ನಾನು ಇವತ್ತು ಈ ವೇದಿಕೆ ಮುಖಾಂತರ ನಾನು ನೆನಪಿಸ್ಕೊಳ್ಬೇಕಾಗ್ತೈತಿ. ಇನ್ನೊಂದು, ನಾನು ಈ ಉದ್ದು ಒಕ್ಲಿ ಮಾಡ್ಬೇಕಾದ್ರೆ ಅಲ್ಲೇ ಈ ದ್ಯಾಮಮ್ಮನ ಜಾತ್ರೆ ತಯಾರಿ ನಡೆಸ್ತಾ ಇದ್ರು ನಮ್ಮ ಕಾಕಾರು. ಅವಾಗ ಒಂದು ಘಟನೆ ನನಗೆ ನೆನಪಾಗ್ತಾಯಿದ್ದು. ಯಾಕಂದ್ರೆ ಉದ್ದು ಒಕ್ಲಿ ಮಾಡ್ಬೇಕಾದ್ರೆ ಮಳೆ ಸುರಿತಿತ್ತು. ಮಳೆ ಸುರಿಬೇಕಾದ್ರೆ ಅಲ್ಲಿ ಹಳ್ಳನೂ ಬಂತು ಆತು. ಈಗ ಎಲ್ಲರೂ ಉದ್ದು ಒಳ್ಯಾಗ ತೇಲ್ಕೊಂಡು ಹೋದ್ವು ಅನ್ನೋವಂಥ ಸ್ಥಿತಿಯಲ್ಲಿ ಎಲ್ಲರೂ ಮಾತಾಡಕತ್ತಿದ್ರು. ಆಗ ನಾನು ಬಂದು ಸುಮ್ಮನೆ ಹೊರಗೆ ಮರುದಿವ್ಸ ನೋಡಿದ್ರೆ ಅದು ಹೊಳ್ಯಾಗ ಇನ್ನೂ ಹಳ್ಳ ಬಂದಿರಲಿಲ್ಲ. ಇನ್ನೂ ಅಲ್ಲಿ ಜಗ್ಗು ನಮಗೆ ಉದ್ದು ಸಿಗ್ತಾವೋ ಅನ್ನುವಂಥ ಒಂದು ದೃಷ್ಟಿಯಲ್ಲಿ ಎಲ್ಲರೂ ಒಂದು 20 ಆಳು ಕರ್ಕೊಂಡು ನಮ್ಮ ಹೊಲಕ್ಕನ ಕರ್ಕೊಂಡು ಹೋಗಿದ್ರು. ಕರ್ಕೊಂಡು ಹೋದಾಗ ಅಲ್ಲಿ ಟ್ಯಾಕ್ಟ್ರಿ ಸಿಕ್ಕೊಂಡ್ಬಿಡ್ತು. ಸಿಕ್ಕೊಂಡಾಗ ನನಗೆ ಟ್ಯಾಕ್ಟ್ರಿ ಸಿಕ್ಕೊಂಡೈತೆ ಅಂತ ಇಲ್ಲಿ ಹೇಳ್ತಾರೆ, ಮಳೆ ಬರ್ತೈತಿ. ಮತ್ತು ಅಲ್ಲಿ ಕೊಪ್ಪಳದಾಗ್ನವ್ರು ಎಲ್ಲರೂ ಫೋನ್ ಮಾಡ್ತಾರೆ, ಹಳ್ಳ ಬರಾಕತ್ತೈತಿ, ಹುಷಾರು ಅಂದು. ಅದು ಫುಲ್ ಟೆನ್ಷನ್. ಅಂಥ ಸಂದರ್ಭದಲ್ಲಿ ನಾನು ಹೊರಗೆ ಮುಂದೆ ನಮ್ಮ ಮನೆ ಪಾಟೋಣಿಗೆ ಮುಂದೆ ಕುಂತ್ಕೊಂಡು ನಾನು ನಾಮಸ್ಮರಣೆ ಮಾಡಿದೆ ದ್ಯಾಮಮ್ಮನ 108 ಸಲ. ಒಂದು ಸಲ ಕಣ್ಣು ಮುಚ್ಚಿಕೊಂಡು 108 ಸಲ ದ್ಯಾಮಮ್ಮ ದೇವಿ ಆಯನಮ್ಮ ಅಂಥೇಳಿ 108 ಸಲ ನಾನು ಆಕಿ ನಾಮಸ್ಮರಣೆ ಮಾಡಿದ ಕ್ಷಣ ನಮ್ಮ ತಮ್ಮ ಮಂಜು ಫೋನ್ ಮಾಡಿದ, ಇಲ್ಲಕ್ಕ ನಾವು ಸೇಫು, ಟ್ಯಾಕ್ಟ್ರಿನೂ ಸೇಫ್ ಆಗಿವಿ, ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿದ. ಆಗ ನನಗೆ ತುಂಬ ಅವಾಗ ನನಗೆ ಮನಸ್ಸಿನಾಗ ಅನಿಸ್ತು, ನನಗೆ ದ್ಯಾಮಮ್ಮ ಬರೀ ನಮ್ಮ ಕುಟುಂಬ ನಮ್ಮ ಇದು ಅಲ್ಲ, ಇಡೀ ನಮ್ಮ ಕಾತ್ರಿಕಿ ನಾಡಿನ ಗಡಿಯನ್ನು ಕಾಯ್ತಾಳ ಅನ್ನುವಂಥ ದೃಷ್ಟಿ ನನಗೆ ಅವತ್ತು ಬಹಳ ಮನವರಿಕೆ ಆಯಿತು. ಇನ್ನು ನಾನು ಏನೇನೋ ಮಾತಾಡ್ಬೇಕಂತ ಏನೇನೋ ಬರ್ಕೊಂಡು ಬಂದಿದ್ದೆ, ಆದರೆ ಇವತ್ತು ಟೈಮ್ ಶಾರ್ಟೇಜ್ ಐತಿ. ಹೇಳ್ಯಾರ ಒಂದು ಸ್ವಲ್ಪ ಮಹಿಳೆಯರ ಬಗ್ಗೆ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೀನಿ. ಇವತ್ತು ಮಹಿಳೆ ಮತ್ತು ಪುರುಷರಲ್ಲಿ ಒಂದು ಸಮಾನತೆ ಅನ್ನೋದನ್ನು ಬಹಳ ಕಡಿಮೆ ಐತಿ ಇವತ್ತಿನ ಕಾಲದಾಗ. ಒಂದು ಸಣ್ಣ ಆಧುನಿಕ ವಚನವನ್ನು ನಾನು ಹೇಳಕ್ಕೆ ಬಯಸ್ತೀನಿ. ಹೆಣ್ಣು ಇವತ್ತು ನಮ್ಮ ಯಾರೋ ಮನೆಯಲ್ಲಿ ಇವತ್ತು ಮಹಿಳೆ ಒಬ್ಬಾಕಿ ಏನೋ ಡೆಲಿವರಿಗೆ ಹೋದಾಗ ನಾವು ಕೇಳೋ ಪ್ರಶ್ನೆ ಹೆಣ್ಣು ಗಂಡ ಅಂತೇಳಿ ಕೇಳ್ತೀವಿ. ಆಗ ಹೆಣ್ಣು ಅಂದ್ರೆ ಒಂಥರ ಏನೋ ಒಂದು ತಾತ್ಸಾರ ಮನೋಭಾವನೆಯಿಂದ ಕಾಣ್ತೀವಿ. ಮತ್ತು ಪುರುಷ ಅಂದ್ರೆ ಒಂದು ಗಂಡು ಅಂದ್ರೆ ಖುಷಿ ಆಗ್ತೀವಿ. ಆಗ ಒಂದು ವಚನ ರೂಪದಲ್ಲಿ ಹೇಳಿದ ಮಾತು, ಹೆಣ್ಣು ಹುಟ್ಟಲು ಪೇಡೆ ಎನ್ನುವರು, ಗಂಡು ಹುಟ್ಟಲು ಪೇಡೆ ಹಂಚುವರು, ಹೆಣ್ಣು ಹುಟ್ಟಲು ಹುಣ್ಣು ಎನ್ನುವರು, ಗಂಡು ಹುಟ್ಟಲು ಹೊನ್ನು ಬಂತೆನ್ನುವರು, ಹೆಣ್ಣು ಹುಟ್ಟಲು ಹೊರೆ ಎನ್ನುವರು, ಗಂಡು ಹುಟ್ಟಲು ದೊರೆ ಬಂದ ಎನ್ನುವರು, ಗಂಡಿನ ಸರಿ ಸಮಾನವಾಗಿ ದುಡಿಯುವವಳು ಹೆಣ್ಣು, ಅಂದಿನ ಕಿತ್ತೂರಿನ ರಾಣಿ ಚೆನ್ನಮ್ಮ ಹೆಣ್ಣು, ಹಿಂದಿನ ಸೋನಿಯಾ ಅಮ್ಮನು ಕೂಡ ಹೆಣ್ಣು, ಅಂದಿನ ಒನಕೆ ಓಬವ್ವ ಕೂಡ ಹೆಣ್ಣು, ಇಂದಿನ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಇವತ್ತಿನ ಈ ಎಲ್ಲ ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಮಹಿಳಾ ಮಣಿಗಳು ಕೂಡ ಹೆಣ್ಣು. ಹೆಣ್ಣು ಇಲ್ಲದೆ ಗಂಡು ಬಂದಿದ್ದಾದರೂ ಎಲ್ಲಿಂದ ಎನ್ನುವಂಥ ಪ್ರಶ್ನೆ
ಎಲ್ಲರಲ್ಲಿ ಇರುವಂತಹದ್ದು. ಒಬ್ಬ ಮಹಿಳೆ ಎಲ್ಲ ಕ್ಷೇತ್ರದಲ್ಲಿಯೂ ಸಾಧನೆಗೈಬೇಕಾದರೆ ತವರೆ ಮನೆಯ ಸಂಸ್ಕಾರ ಮತ್ತು ಗಂಡನ ಮನೆಯ ಸಹಕಾರ ಇದ್ದಾಗ ಮಾತ್ರ ಮಹಿಳೆ ಒಂದು ಇಂಥ ಯಾವುದಾದ್ರೂ ಕ್ಷೇತ್ರದಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಇಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಕೋರುತ್ತೇನೆ. ಜೈ ಹಿಂದ್, ಜೈ ಗುರುದುರ್ಗಮ್. ರಾಜಕೀಯ ಕ್ಷೇತ್ರವನ್ನು ನಮ್ಮ ಮನೆತನದ ಪರವಾಗಿ ಪ್ರತಿನಿಧಿಸುವುದರ ಮೂಲಕ ನಮ್ಮೆಲ್ಲರಿಗೂ ಹೆಮ್ಮೆಯನ್ನು ತಂದುಕೊಡುವುದರ ಜೊತೆಗೆ ಅಪಾರ ದೈವಿ ಭಕ್ತಿಯನ್ನು ಹೊಂದಿರುವಂತಹ ಹಾಗೂ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ನನ್ನ ಅತ್ತೆಯವರಾದಂತಹ ಶ್ರೀಮತಿ ಶಿವಗಂಗಾ ಶಿವರೆಡ್ಡಿ ಭೂಮಕ್ಕನವರ ಮಾಜಿ ಅಧ್ಯಕ್ಷರು ನಗರಸಭೆ ಕೊಪ್ಪಳ ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ನಾಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಎನ್ನುವಂತಹ ಕಾಲಘಟ್ಟದಿಂದ ಎಲ್ಲ ಕ್ಷೇತ್ರದಲ್ಲೂ ಸ್ತ್ರೀಯರೇ ಇರುವಂತಹ ಕಾಲಘಟ್ಟಕ್ಕೆ ನಾವಿಂದು ಬಂದು ತಲುಪಿದ್ದೇವೆ. ಅದಕ್ಕೆ ಮಹತ್ವದ ಉದಾಹರಣೆಯಾಗಿ ಕಲಬುರಗಿಯಲ್ಲೊಬ್ಬ ಮಹಾತಾಯಿಯನ್ನು ನಾವು ಕಾಣ್ತೀವಿ. ಅವರೇ ಯಶೋಧ ಕಟಗಿ PSI ಅವರು. ಇವರು ಕಲಬುರಗಿಯಲ್ಲಿ ಜನಿಸಿ ತಮ್ಮ ಪದವಿ ಶಿಕ್ಷಣವನ್ನು ಮುಗಿಸಿ ಸ್ಪೋರ್ಟ್ಸ್ ಕೋಟಾದಲ್ಲಿ ಕಾನ್ಸ್ಟೇಬಲ್ ಆಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿ ಕಲಬುರಗಿಯಲ್ಲಿ ಪ್ರಸ್ತುತ PSI ಆಗಿ ರಾಘವೇಂದ್ರ ಸ್ಟೇಷನ್ನಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕೋವಿಡ್ನಲ್ಲಿ ಪ್ರತಿದಿನವೂ ಸಹ ಸುಮಾರು 25 kgಯಷ್ಟು ಪಲಾವನ್ನು ಸ್ವತಃ ತಾವೇ ಕೈಯಾರೆ ತಯಾರಿಸಿ ಬಡವರಿಗೆ ಹಾಗೂ ಕೋವಿಡ್ನಿಂದ ಸಂತ್ರಸ್ತರಿಗೆ ನೀಡಿದಂತಹ ಮಹಾನ್ ವ್ಯಕ್ತಿತ್ವ ಅವ್ರದ್ದು. ಹಾಗೆ ಕೋವಿಡ್ ಸಮಯದಲ್ಲಿ ಕೋವಿಡ್ ಮುಗಿಯುವವರೆಗೂ ಸಹ ಸರ್ವರಿಗೂ ಸಹ ಅಂದರೆ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಸೀರೆ ಶಾಲುಗಳನ್ನು ಸಹ ವಿತರಿಸಿದಂತಹ ದಾನಿ ಇವರು. ಹಾಗೆ ಕಲಬುರಗಿಯ ಬಸ್ ಸ್ಟ್ಯಾಂಡ್ ಮತ್ತು ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳಲ್ಲಿ ಅವರ ಬಟ್ಟೆ ಬದಲಾಯಿಸಿದಂಥದ್ದು ಹಾಗೆ ಅವರಿಗೆ ಊಟವನ್ನು ವಿತರಿಸಿದಂಥದ್ದು ಸಹ ಇದೆ. ಹಾಗೆ ಸ್ವಂತ ಹಣದಲ್ಲಿ 49 ವಿದ್ಯಾರ್ಥಿಗಳನ್ನು ದತ್ತು ತೆಗೆದುಕೊಂಡು ಅವರ ವಿದ್ಯಾಭ್ಯಾಸವನ್ನು ಸಹ ನೀಡುತ್ತಿರುವಂತಹ ಮಹಾತಾಯಿ ಕಲಬುರಗಿಯ ಯಶೋಧ ಕಟಗಿಯವರು. ಹಾಗೆ ಇನ್ನೊಂದು ವಿಷಯ ಅವ್ರು ಹೇಳಬೇಕಪ್ಪ ಅಂದರೆ ಅವರು ಇಷ್ಟೆಲ್ಲ ಸಂಪಾದಿಸಿದರೂ ಕೂಡ ತುಂಬ ಸರಳ ಜೀವಿ ಅವರು ತಾವು ತಮ್ಮ ವೃತ್ತಿಯಿಂದ ಸಂಪಾದಿಸಿದಂತಹ ಹಣದಲ್ಲಿ ಪ್ರಸ್ತುತ 3 ಎಕರೆ ಜಮೀನನ್ನು ಕಲಬುರಗಿಯಲ್ಲಿ ತೆಗೆದುಕೊಂಡಿರ್ತಾರೆ. ಆ ಒಂದು ಜಮೀನಿನಲ್ಲಿ ಮುಂದಿನ ದಿನಮಾನಗಳಲ್ಲಿ ಅನಾಥರಿಗೆ ಹಾಗೂ ವಯೋವೃದ್ಧರಿಗೆ ನಮ್ಮ ಮನೆ ಎನ್ನುವಂತಹ ಹೆಸರಿನಲ್ಲಿ ಒಂದು ಆಶ್ರಯ ತಾಣವನ್ನು ಕಲ್ಪಿಸುವಂತಹ ಕನಸನ್ನು ಕೂಡ ಹೊತ್ತಿದ್ದಾರೆ. ಹಾಗೆ ಅವರು ಆ 3 ಎಕರೆ ಜಮೀನಿನಲ್ಲಿ ಭಕ್ತಿಯ ಸ್ವರೂಪವಾಗಿ ಶಿವನ ದೇವಾಲಯವನ್ನು ನಿರ್ಮಿಸುವಂತಹ ಒಂದು ಕಾರ್ಯವನ್ನು ಕೈಗೊಳ್ತಾ ಇದ್ದಾರೆ. ಅವರಿಗೆ ಸುಮಾರು ವಿಶ್ವವಿದ್ಯಾಲಯಗಳಿಂದ ಪ್ರಶಸ್ತಿಗಳು ಬಂದಿದೆ. ರಾಯಚೂರು ಕೃಷಿ ಯೂನಿವರ್ಸಿಟಿ ಕಲಬುರಗಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಶರಣಬಸವೇಶ್ವರ ದೊಡ್ಡ ವಿಶ್ವವಿದ್ಯಾಲಯದಿಂದನೂ ಸಹ ಪ್ರಶಸ್ತಿಗಳು ಬಂದಿದೆ. ಛತ್ರಪತಿ ಶಿವಾಜಿ ಪ್ರಶಸ್ತಿ, ಸಿದ್ಧಗಂಗಾ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ, ಕಲಬುರಗಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂತಹ ಮಹನೀಯರು ಅವರು. ಹಾಗೆ ಪ್ರಸ್ತುತ ಅವರ 9 ಪುಸ್ತಕಗಳು ಬಿಡುಗಡೆಯನ್ನು ಕಂಡಿವೆ. 1000 ನುಡಿಮುತ್ತುಗಳು ಪ್ರಕಟಗೊಂಡಿದ್ದಾವೆ. 550 ವಚನಗಳು ಯಶೋಧಪುರಿಯ ಮಹಾದೇವಿ ಎನ್ನುವಂತಹ ಅಂಕಿತ ನಾಮದಿಂದ ಪ್ರಚುರಗೊಂಡಿವೆ. ಅದರ ಭಾಗ 1 ಹಾಗೂ ಭಾಗ 2ರ ಆವೃತ್ತಿಗಳು ಬಿಡುಗಡೆಯಾಗಿದ್ದಾವೆ. ಕವಿತೆಗಳನ್ನು, ದೇವರ ನಾಮಾವಳಿಗಳನ್ನು ಬರೆದಿದ್ದಾರೆ. ಹಾಗೆ 4 ಪುಸ್ತಕಗಳು DTP ಆಗಿದ್ದು ಅವು ಕೂಡ ಬಿಡುಗಡೆಯ ಒಂದು ಹಂತದಲ್ಲಿದ್ದಾವೆ. ಹಾಗೆ ಕರ್ನಾಟಕದ ಎಲ್ಲ ಒಂದು ಸಾಮಾಜಿಕ ಮಾಧ್ಯಮಗಳಾದಂತಹ ಆಕಾಶವಾಣಿ, FM, ದೂರದರ್ಶನ, ನ್ಯಾಷನಲ್ ಮ್ಯಾಗಝಿನ್ ಹಾಗೆ ಪ್ರಜಾವಾಣಿಯನ್ನು ಹೊರತುಪಡಿಸಿ ಉಳಿದೆಲ್ಲ ಪತ್ರಿಕೆಗಳಲ್ಲೂ ಸಹ ಸಂದರ್ಶನವನ್ನು ಸಹ ನೀಡಿದ್ದಾರೆ. ಪ್ರಾಣಿ ಪಕ್ಷಿ ಅದರಲ್ಲೂ ಸಹ ಕೋತಿಗಳಿಗೆ ಪ್ರತಿ ವಾರಕ್ಕೊಮ್ಮೆ ಆಹಾರವನ್ನು ತಾವೇ ತೆಗೆದುಕೊಂಡು ಹೋಗಿ ನೀಡುವಂತಹ ಸಂಪ್ರದಾಯವನ್ನು ಸಹ ಮುಂದುವರಿಸಿಕೊಂಡು ಬಂದಿರುವಂತಹ ಪ್ರಾಣಿ ಹಾಗೂ ಪಕ್ಷಿ ಪ್ರೇಮಿ ಇವರು. ಹಾಗೆ 107 ಗೋವುಗಳನ್ನು ಕಸಾಯಿಖಾನೆಯಿಂದ ರಕ್ಷಿಸಿದ್ದಾರೆ. ಇನ್ನೇನು ತೆಗೆದುಕೊಂಡೋಗಿ ಅವರನ್ನು ಕಡಿಯುವಂತಹ ಸಂದರ್ಭದಲ್ಲಿ ಕಸಾಯಿಖಾನೆಯಿಂದ ಅವರನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ 17 ಗೋವುಗಳು ಕರುಗಳನ್ನು ಸಹ ಹಾಕಿದ್ದಾವೆ. ಆ ಕರುಗಳಲ್ಲಿ 2 ಮರಿಗಳ ನಾಮಕರಣವನ್ನು ನಾವು ನಮ್ಮ ಮಕ್ಕಳ ನಾಮಕರಣವನ್ನು ಹೇಗೆ ಮಾಡ್ತೀವಿ ಆ ಮಕ್ಕಳ ನಾಮಕರಣವನ್ನು ಮಾಡುವ ರೀತಿಯಲ್ಲೇ ಸುಮಾರು 70,000 ಹಣವನ್ನು ಖರ್ಚು ಮಾಡುವುದರ ಮೂಲಕ ಆ ಗೋವುಗಳ ಮರಿಗಳಿಗೆ ನಾಮಕರಣವನ್ನು ಮಾಡಿದ್ದಾರೆ.
ಹೀಗೆ ಹೇಳ್ತಾ ಹೋದರೆ ಯಶೋಧ ಕಟಗಿಯವರ ಒಂದು ಪರಿಚಯ ಹಾಗೆ ಜೀವನ ಚರಿತ್ರೆ ಮುಗಿಯದ ಕತೆ. ಅವರ ಒಂದು ಪರಿಚಯವನ್ನು ಮಾಡುವಂತಹ ಸದವಕಾಶ ದೊರೆತಿದ್ದು ನಿಜಕ್ಕೂ ಕೂಡ ನನ್ನ ಪುಣ್ಯ ಅಂತ ಭಾವಿಸ್ತಾ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದರು. ಕಾತರ್ಕಿ ಗ್ರಾಮದ ಶಕ್ತಿ ದೇವತೆಯಾದ ದ್ಯಾಮಮ್ಮ ಅಮ್ಮಾಜಿಯವರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು ಅರ್ಪಿಸುತ್ತಾ, ಹಾಗೂ ಗವಿಮಠದ ಗವಿಸಿದ್ದೇಶ್ವರ ಅಪ್ಪಾಜಿಯವರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು ಅರ್ಪಿಸುತ್ತಾ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಸಹೋದರಿಯರಿಗೂ ನಮಸ್ಕರಿಸುತ್ತಾ, ಹಾಗೂ ಮುಂದೆ ಆಸೀನರಾಗಿರುವ ಸಹೋದರ ಸಹೋದರಿಗೆ ನಮಸ್ಕರಿಸುತ್ತಾ, ಮುದ್ದು ಮಕ್ಕಳಿಗೆ ಮುದ್ದಿನಿಂದ ಆಶೀರ್ವದಿಸುತ್ತಾ, ಮತ್ತು ಹಿರೇಗೌಡರು ಫ್ಯಾಮ್ಲಿಗೆ ಹೃದಯ ತುಂಬಿ ಹಾರೈಸ್ತಾ ಮತ್ತು ಆಶೀರ್ವದಿಸುತ್ತಾ, ಅವರಿಗೆ ಎಷ್ಟು ಧನ್ಯವಾದ ಹೇಳಿದರು ಕಡಿಮೆ. ಅವರಿಗೆ ಆ ಭಗವಂತ ಅವರ ಹೆಜ್ಜೆ ಹೆಜ್ಜೆಗೂ ಮಾತಿಗೂ ಜೈ ಕೊಟ್ಟು ಆ ಮನೆಯಲ್ಲಿ ಅನ್ನಪೂರ್ಣೆ ವಾಸವಾಗಿದ್ದಾಳೆ, ಸದಾ ಅಲ್ಲಿ ಎಲ್ಲ ದೇವತೆಗಳು ಕೂಡ ವಾಸವಾಗಲಿ ಅಂತ ಹೇಳಿ ಅವರಿಗೆ ಹಾರೈಸ್ತಾ ನನ್ನ ಮಾತುಗಳು ಒಂದೆರಡು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಈ ಗ್ರಾಮದಲ್ಲಿ ನಾನು ಅಂದಿದ್ದೆ, ನಾನಿಲ್ಲಿ PSI ಆಗಿ ನಾನು ಮಾತಾಡಲಿಕ್ಕೆ ಬಂದಿಲ್ಲ. ಹಿರೇಗೌಡರು ವೆಂಕಟೇಶ್ ಅಣ್ಣವರು ನನಗೆ ಫೋನ್ ಮಾಡಿದರು. ಆಗ ನಾನು ಖುಷಿಯಿಂದ ಒಪ್ಕೊಂಡೆ ಅಂತಂದರೆ, ಕೊಪ್ಪಳ ಅಂದರೆ ನನಗೆ ತುಂಬ ಇಷ್ಟ ರೀ. ಎಲ್ಲ ಕಡೆಗೂ ನಾನು ಹೋಗಿದ್ದೇನೆ ನನ್ನ ರಾಜ್ಯದಲ್ಲಿ, ಆದರೆ ಕೊಪ್ಪಳ ನನಗೆ ಕರೆದೇ ಇಲ್ಲಲ್ಲ ಇಲ್ಲಿವರೆಗೂ ಅಂದ್ಕೊಂಡಿದ್ದೆ ನಾನು. ಆದರೆ ಕೊಪ್ಪಳ ನನಗೆ ಕಾತರ್ಕಿ ಗ್ರಾಮದವರು ನನ್ನನ್ನು ಯಾವ ರೀತಿ ನೀವು ಕರೆದಿದ್ದೀರಾ ಅಂತಂದರೆ, ನಿಮ್ಮ ಪ್ರತಿಯೊಬ್ಬರ ಮನೆಯ ಮಗಳಂತ ತಿಳ್ಕೊಂಡು ನನಗೆ ಪ್ರೀತಿಯಿಂದ ಕರ್ಕೊಂಡಿದ್ದೀರಾ ನನಗೆ. ಅದಕ್ಕೆ ನಾನು ಕೂಡ ಪ್ರೀತಿಯಿಂದನೇ ನಾನು ಶಿರವಾಗಿ ಇಲ್ಲಿ ಬಂದಿದ್ದೇನೆ ನಾನು. ಅದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಒಬ್ಬ ಹೆಣ್ಣು ಸಾಧನೆ ಮಾಡಬೇಕು, ಒಬ್ಬ ಹೆಣ್ಣು ಮುಂದೆ ಬರಬೇಕು ಅಂತಂದರೆ ಒಬ್ಬ ಪುರುಷನ ಬೆಂಬಲ ಬೇಕು. ತಂದೆ ಆಗಲಿ ಅಥವಾ ಅಣ್ಣನಾಗಲಿ, ಗಂಡನಾಗಲಿ, ತಮ್ಮನಾಗಲಿ. ಒಬ್ಬ ಪುರುಷ ಸಾಧನೆ ಮಾಡಬೇಕಾದ್ರೆ ಒಬ್ಬ ಹೆಣ್ಣು ಬೆಂಬಲ ಬೇಕು. ಹೆಂಡತಿ ಆಗಲಿ, ತಾಯಿ ಆಗಲಿ, ತಂಗಿ ಆಗಲಿ, ಅಕ್ಕ ಆಗಲಿ. ಇಲ್ಲಿ ಹೇಗಿದೆ ಅಂತಂದರೆ, ಈಗ ಮೇಡಮ್ ಅವರೊಬ್ಬರು ಹೇಳಿದರು, ಸತಿಪತಿಗಳೊಂದಾಗಿ ಮಾಡುವ ಭಕ್ತಿ ಹಿತೋಪವುದು ಶಿವಂಗೆ ಅಂತ. ಹಾಗೆ ನೀವೆಲ್ಲರೂ ಕೂಡಿ ಗಂಡ ಹೆಂಡತಿ ಅನ್ನದೇ ತಂದೆ ತಾಯಿ ಬಂಧು ಬಳಗ ಎಲ್ಲರೂ ಕೂಡಿ ಗ್ರಾಮನ ಒಂದು ಶಕ್ತಿಪೀಠವನ್ನಾಗಿ ಮಾಡಲಿಕ್ಕೆ ತಯಾರಿ ಮಾಡಿದ್ದೀರಲ್ಲ, ಆ ಅಮ್ಮನ ಶಕ್ತಿ ನಿಮ್ಮ ಹತ್ರ ಎಷ್ಟು ಶಕ್ತಿ ಇದೆ ಅಂತಂದರೆ ಇಷ್ಟು ಖುಷಿ ಆಗ್ತಾಯಿದೆ. ಇಷ್ಟು ಜನ ಒಟ್ಟಿಗೆ ಸೇರಿದ್ದೀರಲ್ಲ ನೀವು ಭಾಳ ಭಕ್ತಿವಂತರಿದ್ದೀರಾ. ಅದಕ್ಕೆ ಹೇಳ್ತಾರಲ್ಲ, ಭಾರತ ದೇಶ ಎಲ್ಲಾದರೂ ಒಂದು ಫಸ್ಟಿಗೆ ಏನು ಹೇಳ್ತೇನೆ ಅಂತಂದರೆ, ಆಧ್ಯಾತ್ಮಿಕದ ತವರು ಯಾವುದು ಅಂದರೆ ಭಾರತ. ಆ ಭಾರತದಲ್ಲಿ ಚೊಚ್ಚಲು ಊರು ಅಂದರೆ ಕಾತರ್ಕಿದ್ನೇ ಅನ್ನಿಸ್ತಾ ಇದೆ ನನಗೆ. ಅದಕ್ಕೆ ಭಕ್ತಿಯ ಬೇರು ಎಲ್ಲಿ ಸಿಗ್ತದೆ ಅಂತಂದರೆ ಅದು ಭಾರತದಲ್ಲಿ ಸಿಗ್ತದೆ. ಆ ಭಕ್ತಿ ಶಕ್ತಿ ನಿಮ್ಮ ಹತ್ರ ಕೂಡಿದೆ. ಅದಕ್ಕೆ ಈ ಮಹಾನ್ ಶಕ್ತಿ ಪೀಠದಲ್ಲಿ ನಾವೆಲ್ಲರೂ ಸೇರಿಕೊಂಡಿದ್ದೇವೆ. ಭಕ್ತಿ ಅಂದರೆ ಹೇಗಿರಬೇಕು ಅಂತಂದರೆ, ಝರಿಯಿಂದ ಹರಿಯುವ ತಿಳಿ ನೀರಿನಂತಿರಬೇಕು. ಆ ಒಂದು ಹಸುವಿನ ಹಾಲು ಹಿಂಡಿದ ಮೇಲೆ ಹೇಗೆ ನೊರೆ ಬರ್ತದಲ್ಲ, ಆ ರೀತಿ ಭಕ್ತಿ ಇರಬೇಕು. ಭಕ್ತಿ ಅಂತಂದರೆ, ಅಧ್ಯಾತ್ಮ ಅಂತಂದರೆ ನಮಗೆ ಅಧ್ಯಾತ್ಮನೇ ಬೇರೆ, ಭಕ್ತಿನೇ ಬೇರೆ. ನಮಗೆ ಅಧ್ಯಾತ್ಮ ನಮಗೆ ಜ್ಞಾನೋದಯ ಮಾಡ್ತದೆ, ಮನಸ್ಸು ಪರಿಶುದ್ಧ ಮಾಡ್ತದೆ, ಏಕಾಗ್ರತೆ ಹೆಚ್ಚಿಸ್ತದೆ, ಸಕಲ ಜೀವರಾಶಿಗಳಿಗೂ ಪ್ರೀತಿಸುವುದನ್ನು ಕಲಿಸ್ತದೆ, ನಮ್ಮ ಹೃದಯದಲ್ಲಿದ್ದಂಥ ಕಲ್ಮಶ ಭಾವನೆಗಳನ್ನು ಪರಿಶುದ್ಧವನ್ನಾಗಿ ಮಾಡ್ತದೆ. ಭಕ್ತಿ ನಮ್ಮನ್ನು ಭಕ್ತಿ ದೇವರ ಸಾಮೀಪ್ಯಕ್ಕೆ ಕರ್ಕೊಂಡು ಹೋಗ್ತದೆ. ಪೂಜೆ ಮಾಡೋದು, ಅನುಷ್ಠಾನ ಮಾಡೋದು, ಜಪ ಮಾಡೋದು, ದೇವರಿಗೆ ನಾಮಾವಳಿಗಳು ಹೇಳೋದು, ದೇವರ ಧ್ಯಾನ ಮಾಡೋದು, ಭಜನೆ ಮಾಡೋದು, ದೇವರಿಗೆ ನೈವೇದ್ಯ ಇರಿಸೋದು, ವಿವಿಧ ರೀತಿಯಿಂದ ದೇವರಿಗೆ ಅಲಂಕಾರ ಮಾಡಿ ಖುಷಿ ಪಡೋದನ್ನು ಭಕ್ತಿ ಕಲಿಸ್ಕೊಡ್ತದೆ. ಅದಕ್ಕೆ ಇಲ್ಲಿ ಭಾಳ ಜನ ಹೆಣ್ಮಕ್ಳು ಸೇರಿದ್ದಾರೆ. ನನಗೆ ಎಷ್ಟು ಖುಷಿ ಆಗ್ತಾಯಿದೆ ಅಂತಂದರೆ, ಅದಕ್ಕೆ ಹೇಳ್ತಾರಲ್ಲ, ಹೆಣ್ಣು ಹೆಣ್ಣೆಂದು ಹೀಯಾಳಿಸುವುದೇಕೆ, ಭೂಮಾತೆ ಹೆಣ್ಣು, ಭಾರತಾಂಬೆ ಹೆಣ್ಣು, ಕನ್ನಡಾಂಬೆ ಹೆಣ್ಣು, ಹರಿಯುವ ನದಿಗಳು ಹೆಣ್ಣು, ದೇವತೆಗಳು ಹೆಣ್ಣು, ನಮಗೂ ನಿಮಗೂ ಹೆತ್ತವಳು ಹೆಣ್ಣಲ್ಲವೇ. ಹೆಣ್ಣಿಂದಲೇ ರೀತಿ ನೀತಿ ಶಾಂತಿ ಪ್ರೀತಿ ಸಂಸ್ಕೃತಿ ಇದೆ. ಅದಕ್ಕೆ ನಾವು ಹೆಣ್ಮಕ್ಳು ಅಂತ ತಿಳ್ಕೊಳ್ಬೇಡಿ. ನೀವು ತಿಳ್ಕೊಂಡಿಲ್ಲ ಅಂತಲೇ ಇಲ್ಲಿ ಎಲ್ಲರೂ ಸೇರಿದ್ದೀರಾ. ಭಕ್ತಿ ಅಂದರೆ ಒಂದು ಸಣ್ಣ ಕಥೆಯಿಂದ ಸ್ಟಾರ್ಟ್ ಮಾಡ್ತೇನೆ. ಎಲ್ಲರೂ ದೇವ್ರನ್ನ ನೋಡಿದ್ದೀರಲ್ಲ? ಎಷ್ಟು ಜನ ದೇವ್ರಿಗೆ ನೋಡಿದ್ದೀರಾ? ಯಾಕೆ ನೋಡಿಲ್ಲ ರೀ? ನೋಡಿದ್ದೀರಾ? ನೋಡ್ರಿ, ಅವ್ರು ಹೇಳಿದರು, ಎಷ್ಟು ಜನ ದೇವ್ರಿಗೆ ನೋಡಿದ್ದೀರಾ? ಭಕ್ತಿನಲ್ಲಿ ಶಕ್ತಿ ಇದ್ದರೆ ದೇವ್ರನ್ನ ನೋಡ್ತೀರಾ ಖಂಡಿತ. ದೇವರು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಯಾಕೆ? ದೇವರು ಸಕಲ ಜೀವಾತ್ಮರಲ್ಲಿ ಪರಮಾತ್ಮನಿದ್ದಾನೆ.
ದೇವರು ಡೈಲಿ ನಮ್ಮ ಎದುರುಗಡೆಯಿಂದ ಬಂದು ಹಾದು ಹೋಗ್ತಾ ಇದ್ದಾನೆ. ಡೈಲಿ ದೇವರು ನಮ್ಮ ಎದುರುಗಡೆ ಬಂದು ನಮ್ಮನ್ನು ಯಾವುದೋ ರೂಪದಲ್ಲಿ ಸಹಾಯ ಮಾಡ್ತಾ ಇದ್ದಾನೆ. ಯಾಕೆ ನಾವು ಗುರುತಿಸ್ತಾ ಇಲ್ಲ ಅಂತಂದರೆ ನಮ್ಮ ಕಣ್ಣುಗಳಿಗೆ ನೋಡ್ರಿ, ಒಂದು ಮಾತು ಹೇಳ್ತೇನೆ, ಸೂರ್ಯನಿಗೆ ಚಂದ್ರನಿಗೆ ಗ್ರಹಣಗಳು ಹಿಡ್ಕೊಂಡು ಅರ್ಧ ತಾಸಿನಲ್ಲಿ 1 ತಾಸಿನಲ್ಲಿ ಬಿಡ್ತವೆ. ಮನುಷ್ಯನ ಮನಸ್ಸಿಗೆ ಗ್ರಹಣಗಳು ಬಡ್ಕೊಂಡಿದ್ದಾವಲ್ಲ, ಹಪಾಪಿತನದ ಗ್ರಹಣಗಳು, ನಾನು, ನನ್ನದು, ನನ್ನಿಂದ, ಅಸೂಯೆ, ಅಹಂಕಾರ, ಕ್ರೋಧ, ಚಾಡಿ, ನಿಂದೆ, ಜಗಳ, ವೈರತ್ವದ ಭಾವನೆಗಳು. ಆ ಭಾವನೆಗಳಿಂದ ಕಲ್ಮಶ ಆಗಿಬಿಟ್ಟಿದೆ ನಮ್ಮ ಮನಸ್ಸು. ಅದಕ್ಕೆ ಭಗವಂತ ನಮ್ಮನ್ನು ಕಾಣ್ತಾ ಇಲ್ಲ. ಅದನ್ನ ಪರಿಶುದ್ಧಗೊಳಿಸ್ಬೇಕಾತಂದರೆ ನಾವು ಎಲ್ಲಿಗೆ ಹೋಗಬೇಕು? ಈಗ ನಿಮ್ಮ ಭಾವನೆಗಳು ಪರಿಶುದ್ಧವಾಗದವೆ. ಕಾತರ್ಕಿನಲ್ಲಿ ನೀವೆಲ್ಲರೂ ಇಂಥ ಜಾಗದಲ್ಲಿ ಬಂದಿದ್ದೀರಾ, ನೀವು ದೇವರನ್ನು ಕಾಣ್ತಾ ಇದ್ದೀರಾ. ಅದಕ್ಕೆ ನಮ್ಮ ಭಾವನೆಗಳು ಪರಿಶುದ್ಧ ಮಾಡ್ಕೊಳ್ಬೇಕು ಅಂತಂದರೆ ನಾವು ಭಕ್ತಿಯ ಮಾರ್ಗದಲ್ಲಿ ಹೋಗಬೇಕು, ಸತ್ಯದ ಮಾರ್ಗದಲ್ಲಿ ಹೋಗಬೇಕು. ಜಗತ್ತಿನಲ್ಲಿ 2 ಮಾರ್ಗಗಳಿದಾವೆ ನಮಗೆ. ಕಲಿಯುಗದಲ್ಲಿ, ಭೂಲೋಕದಲ್ಲಿ 2 ಮಾರ್ಗಗಳಿದಾವೆ. ಒಂದು ಸನ್ಮಾರ್ಗ, ಒಂದು ದುರ್ಮಾರ್ಗ. ಸನ್ಮಾರ್ಗಕ್ಕೆ ಸತ್ಯದ ಮನೆ, ದುರ್ಮಾರ್ಗಕ್ಕೆ ಸುಳ್ಳಿನ ಅರಮನೆ. ಸತ್ಯದ ಮನೆಗೆ ಒಂದೇ ಬಾಗಿಲಿದೆ, ಸುಳ್ಳಿನ ಅರಮನೆಗೆ ಹಲವಾರು ಬಾಗಿಲುಗಳಿದಾವೆ. ನೀವೆಲ್ಲರೂ ಸತ್ಯದ ಮನೆಯನ್ನು ಆರಿಸ್ಕೊಂಡಿದ್ದೀರಾ. ಸುಳ್ಳಿನ ಅರಮನೆ, ಸತ್ಯದ ಮನೆ ಹೇಗಿರ್ತದೆ ಅಂತಂದರೆ ಅದಕ್ಕೆ ಅಂದ ಇಲ್ಲ, ಚಂದ ಇಲ್ಲ, ತಳಕು ಇಲ್ಲ, ಬಳಕು ಇಲ್ಲ, ಅಲ್ಲೇನು ಸಿಗೋದಿಲ್ಲ ನಿಮಗೆ. ಆದರೆ ಏನು ಸಿಗ್ತದಪ್ಪ ಅಂತಂದರೆ ಶಾಂತಿ, ಸಮಾಧಾನ, ಪ್ರೀತಿ, ಗೌರವ ಎಲ್ಲವೂ ಸಿಗ್ತದೆ. ಆದರೆ ಸುಳ್ಳಿನ ಅರಮನೆಯಲ್ಲಿ ನೀವೇನು ಕೇಳಿದ್ದೆಲ್ಲ ಕ್ಷಣ ಮಾತ್ರದಲ್ಲಿ ಸಿಗ್ತದೆ. ಅದು ಹೇಗಿದೆ ಅಂದರೆ ಚಕ್ರವ್ಯೂಹ ಇದ್ದಂಗೆ ಸುಳ್ಳಿನ ಅರಮನೆ. ಅದ್ರ ಒಳಗಡೆ ಹೋದರೆ ಹೊರಗಡೆ ಬರೋದು ಸಾಧ್ಯನೇ ಇಲ್ಲ. ಯಾಕೆ ಅಂತಾರೆ, ಜೇಡ್ರ ಬಲೆ, ಜೇಡ ಹುಳು ತನ್ನ ಬಲೆನ ನೇಯ್ತದೆ, ಲಾಸ್ಟಿಗೆ ಅದ್ರ ಹೊರಗಡೆಯಿಂದ ಬರಲಿಕ್ಕಾಗದೆ ಒಳಗಡೆನೇ ಸತ್ತೋಗ್ತದೆ. ಹಾಗೆ ಸುಳ್ಳಿನ ಅರಮನೆಯಲ್ಲಿ ಹೋದರೂ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹೊರಗಡೆ ಬರಬೇಕು ಅಂತಂದರೆ ಇಂಥ ಸತ್ಸಂಗ ಬೇಕು, ಇಲ್ಲಿ ಪ್ರವಚನ ಬೇಕು, ಭಕ್ತಿ ಮಾರ್ಗ ಬೇಕು, ಸಜ್ಜನರ ಸಹವಾಸ ಮಾಡಬೇಕು. ಅದಕ್ಕೆ ದೇವರನ್ನು ನೋಡಿಲ್ಲ ಅಂತಂದರೆ, ಈಗ ನಾನು ಹಿರೇಗೌಡರ ಮನೆಯಲ್ಲಿ ಕೇಳಿದೆ, ಕಮಲಮ್ಮ ಅಮ್ಮಾಜಿಯವರ ಬಗ್ಗೆ ಕೇಳಿದೆ ನಾನು. ಅವರು 5 ತಲೆಮಾರಿನವ್ರಿಗೆ ನೋಡಿದಾರಂತೆ. ನಮ್ಮ ಹಿರಿಯರು ಹೇಳೋ ಹಾಗೆ ನಾವು ದೇವರಿಗೆ ಯಾಕೆ ನೋಡಿಲ್ಲ ಅಂತಂದರೆ, ಗುರುತಿಸೋಕ್ಕಾಗಲ್ಲ ಅಂತಂದರೆ ದೇವರದಾನೆ ಅಂತ ನಂಬ್ತಾ ಇದ್ದೇವೆ. ನಮ್ಮ 5 ತಲೆಮಾರಿನವರಿಗೆ 6 ತಲೆಮಾರಿನವರಿಗೆ ನಾವು ನೋಡೋಕ್ಕಾಗಿಲ್ಲ ಅಂತಂದರೆ ದೇವ್ರಿಗೆ ನೋಡೋದು ಕಷ್ಟ ನಮಗೆ. ನಮ್ಮ ತಂದೆ ತಾಯಿ ಹೇಳಿದ ಮೇಲೆ ನಾವು ನಂಬಿಟ್ಟಿದ್ದೇವೆ ದೇವರಿದ್ದಾನೆ ಅಂತ. ದೇವರಿದ್ದಾನೆ ಜಗತ್ತಿನಲ್ಲಿ. ಯಾಕೆ ನಾವು ದೇವರು ಡೈರೆಕ್ಟ್ ಒಂದು ಭಕ್ತ ಇರ್ತಾನೆ, ಒಂದು ಊರಲ್ಲಿ ಒಬ್ಬ ಭಕ್ತ ಇರ್ತಾನೆ, ದಿನಾಲೂ ಶಿವನ ಪೂಜೆ ಮಾಡ್ತಾ ಇರ್ತಾನೆ. ರಾತ್ರಿ ಹಗಲು ದೇವ್ರ ನಾಮಸ್ಮರಣೆ ಜಪ ಮಾಡ್ತಾನೆ, ಅನುಷ್ಠಾನ ಮಾಡ್ತಾನೆ, ದೇವರಿಗೆ ನೈವೇದ್ಯ ಹೇಳ್ತಾನೆ, ದೇವರ ಮಂತ್ರ ಶ್ಲೋಕಗಳನ್ನು ಹೇಳ್ತಾ ಇರ್ತಾನೆ. ಒಂದು ದಿವಸ ಊರಲ್ಲಿ ಫ್ಲಡ್ ಬಂತು, ನೆರೆ ಬಂತು. ನೆರೆ ಬಂದಾಗ ನೀರು ಹರ್ಕೊಂಡು ದೇವಸ್ಥಾನದ ಒಳಗಡೆ ಬಂತು. ಆಗ ಊರುಗೌಡ್ರು ಕೆಲವೊಂದು ಜನ ಹೋಗಿ, ಅಪ್ಪ ಪೂಜಾರರೇ ಹೊರಗೆ ಬನ್ನಿರಿ ಸ್ವಾಮಿ ನೀವು, ಮತ್ತು ದೇವ್ರ ಒಳಗೆ ಗುಡಿ ಒಳಗಡೆ ನೀರು ಬಂದಾವೆ, ಬನ್ನಿರಿ ನಾವು ನಿಮ್ಮನ್ನು ರಕ್ಷಣೆ ಮಾಡೋಕ್ಕೆ ಬಂದಿದ್ದೇವೆ. ಇಲ್ಲ ನನ್ನ ಶಿವ ಬರ್ತಾನೆ, ನೀವು ಬೇಡ, ನಿಮ್ಮ ಸಹಾಯ ಬೇಕಾಗಿಲ್ಲ, ನೀವು ಹೋಗಿ. ಆಗ ಮತ್ತೆ ನೀರು ಎದೆ ಮಠ ಬರ್ತವೆ. ಮತ್ತು ಅಲ್ಲಿಂದ ಈಜುಗಾರರು ಬರ್ತಾರೆ, ಬನ್ನಿಪ್ಪ ಸ್ವಾಮಿ ನೀರು ಬಂದಿದೆ, ಮುಳುಗೋಗ್ತೀರಾ ಬನ್ನಿ. ಇಲ್ಲ ನನ್ನ ಶಿವ ಬರ್ತಾನೆ, ಕಾಪಾಡ್ತಾನೆ. ಆಮೇಲೆ ನೀರು ಎದೆ ಮುಳುಗಿ ಪೂರ ಮತ್ತೆ ತಲೆವರೆಗೆ ಬಂದಾಗ ಗೋಪುರಕ್ಕೆ ಹತ್ಕೊಂಡು ಕೂರ್ತಾನೆ. ಆಗ ಹೆಲಿಕಾಪ್ಟರ್ ಮೂಲಕ ರಕ್ಷಣಾ ಪಡೆಯವರು ಬಂದು ಅವನ್ನ ರಕ್ಷಣೆ ಮಾಡಲಿಕ್ಕೆ, ಬನ್ನಿ ಸ್ವಾಮಿ ನೀವು, ನಿಮ್ಮನ್ನು ರಕ್ಷಣೆ ಮಾಡೋಕ್ಕೆ ಬಂದಿದ್ದೇವೆ. ಇಲ್ಲ ನನ್ನ ಶಿವ ಬರ್ತಾನೆ ನನ್ನನ್ನು ಕಾಪಾಡಲಿಕ್ಕೆ, ನನ್ನ ಆರಾಧ್ಯ ದೇವ ಬರ್ತಾನೆ ಕಾಪಾಡಲಿಕ್ಕೆ. ಆಗ ನೀರು ತುಂಬಿಕೊಂಡು ಆ ಅಜ್ಜ ನೀರಲ್ಲಿ ಹರ್ಕೊಂಡು ಹೋಗಿ ಸಾಯ್ತಾನೆ. ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತಾನೆ. ಪರಮಾತ್ಮನ ಹತ್ರ ಗೋಳಾಡಿ ಅಳ್ತಾನೆ. ಪರಮಾತ್ಮ ಹೇಳ್ತಾನೆ, ಯಾಕೆ ನಾನು ನಿನ್ನನ್ನು ತುಂಬ ನಂಬಿದ್ದೆ, ನಾನು ನಿನ್ನ ಮೇಲೆ ಭಕ್ತಿ ಇಟ್ಟಿದ್ದೆ, ನಾನು ನಿನ್ನ ದಿನಾಲು ಗುಣಗಾನ ಮಾಡಿದೆ, ಪೂಜೆ ಮಾಡಿದೆ, ಅನುಷ್ಠಾನ ಮಾಡಿದೆ, ಜಪ ಮಾಡಿದೆ, ನಾನು ಹೋಮ ಮಾಡಿದೆ, ನಾನು ದಿನಾಲು ಥರದ ನೈವೇದ್ಯ ಇಟ್ಟು ನಿನಗೆ ಭೋಗಗಳನ್ನಿಟ್ಟು ನಾನು ನಿನ್ನನ್ನು ಜಪ ಮಾಡಿದೆ. ಆದರೆ ನೀನು ನನ್ನನ್ನು ರಕ್ಷಣೆ ಮಾಡಲಿಕ್ಕೆ ಯಾಕೆ ಬಂದಿಲ್ಲ ಸ್ವಾಮಿ? ಅಯ್ಯೋ ಹುಚ್ಚ, ನಾನು ಹಿರೇಗೌಡರ ರೂಪದಲ್ಲಿ ನಿನ್ನನ್ನು ರಕ್ಷಣೆ ಮಾಡಲಿಕ್ಕೆ ಬಂದೆ, ಬಾರಯ್ಯ ಸ್ವಾಮಿ ಹೊರಗಡೆ ಅಂದೆ, ನೀನು ಬರಲಿಲ್ಲ. ಎರಡನೇದು, ನಾನು ಈಜುಗಾರರ ರೂಪದಲ್ಲಿ ಅಂದರೆ ಹಳ್ಳಿಯ ಜನರ ರೂಪದಲ್ಲಿ ನಿನ್ನನ್ನು ರಕ್ಷಣೆ ಮಾಡಲಿಕ್ಕೆ ಬಂದೆ, ಕಾತರ್ಕಿಯ ಜನರ ರೂಪದಲ್ಲಿ ನಿನ್ನನ್ನು ರಕ್ಷಣೆ ಮಾಡಲಿಕ್ಕೆ ಬಂದೆ, ನೀನು ಬರಲಿಲ್ಲ. ಮೂರನೇದು, ನಾನು ಹೆಲಿಕಾಪ್ಟರ್ ಮೂಲಕ ನಾನು ರಕ್ಷಣೆ ಮಾಡಲಿಕ್ಕೆ ಬಂದೆ, ನೀನು ಬರಲಿಲ್ಲ.
ಆಗ ಅಳ್ತಾನೆ, ನಾನು ತಿಳ್ಕೊಂಡೆ ಸ್ವಾಮಿ ನೀನು ಹಾವು ಹಾಕ್ಕೊಂಡು ಚರ್ಮ ಸುತ್ಕೊಂಡು ಜಟದಲ್ಲಿ ಗಂಗೆನ ಇಟ್ಕೊಂಡು ಚಂದ್ರನ ಸುತ್ಕೊಂಡು ಬರ್ತಿ ಅಂತ ನಾನು ತಿಳ್ಕೊಂಡಿದ್ದೆ, ಬಟ್ ನಿನ್ನ ಈ ರೂಪದಲ್ಲಿ ಬರ್ತಿ ಅಂತ ನಾನು ತಿಳ್ಕೊಂಡಿಲ್ಲ. ಆಗ ಭಗವಂತ ಹೇಳ್ತಾನೆ, ಆ ಸೃಷ್ಟಿಕರ್ತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಹೇಳ್ತಾನೆ, ಅಯ್ಯೋ ಹುಚ್ಚ, ನಾನು ಅಂಥ ರೂಪದಲ್ಲಿ ಹಲವಾರು ರೂಪದಲ್ಲಿ ನಾನು ಬರ್ತೇನೆ, ನಾಮ ಒಂದು ನನ್ನದು, ನಾನು ಹಲವಾರು ರೂಪಗಳಲ್ಲಿ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ನಾನು ಸದಾ ನಿಮ್ಮ ಹಿಂದೆ ಇದ್ದೇನೆ. ಒಂದು ವೇಳೆ ನಾನು ನಿಜ ರೂಪದಲ್ಲಿ ಬಂದರೆ ನೀವು ಪ್ರತಿಯೊಬ್ಬರು ನನ್ನನ್ನು ಒಂದೊಂದು ಕೋಲಿನಲ್ಲಿ ಹಾಕಿ ಮುಚ್ಚಾಕಿ ಕೀಲಿ ಹಾಕಿ ಹೊರಗಡೆ ಹೋಗ್ತಿದ್ರೆ, ನಂದೇ ಮಾತು ಕೇಳು ಅಂತ ಹೇಳಿ ನನ್ನನ್ನು ಇಟ್ಕೊಳ್ಬಿಡ್ತಿದ್ರೆ, ಅದಕ್ಕೆ ನಾನು ಆ ರೂಪದಲ್ಲಿ ಬರೋದಿಲ್ಲ, ಹಲವಾರು ರೂಪಗಳಲ್ಲಿ ನಿಮ್ಮ ಎದುರುಗಡೆ ಬಂದು ಸಹಾಯಕ್ಕೆ ನಿಲ್ತೇನಪ್ಪ ನಾನು ಅಂತ ಹೇಳ್ತಾನೆ. ಯಾಕೆ ಅಂದರೆ ಅವರು ಕರುಣಾಮಯಿ, ಕರುಣಾಸಾಗರ, ಕೃಪಾಕರ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಹಲವಾರು ರೂಪದಲ್ಲಿ ನಮ್ಮ ಹತ್ರ ಬರ್ತಾನೆ. ಅದಕ್ಕೆ ಭಗವಂತ ಏನಿದ್ದಾನೆ, ಎಷ್ಟೋ ಜನ ತಾಯಂದರು ನೋಡ್ತಾ ಇರ್ತೇವೆ, ತಾಯಂದರು ಭಾಳ ಜನ ದೇವಸ್ಥಾನಗಳಿಗೆ ಹೋಗ್ತಾರೆ, ನಾವೆಲ್ಲ ದೇವ್ರಿಗೆ ನಂಬ್ತೇವೆ. ಕಷ್ಟಗಳು ಬಂದಿದ್ದಾವೆ, ಕಷ್ಟಗಳು ಬಂದಾಗ ಭಾಳ ಜನ ಹೇಳ್ತಾರೆ, ನಾವೆಷ್ಟೋ ಜನ ನನ್ನ ಎದುರಿಗೆ ಹೇಳಿದೆ ಹೇಳ್ತಾರೆ, ಮೇಡಮ್ ನಾವು ದೇವರಿಗೆ ಪೂಜೆ ಮಾಡ್ತೇವೆ, ಎಲ್ಲ ರೀತಿಯಿಂದ ಮಾಡ್ತೇವೆ ಮೇಡಮ್, ದೇವರಿಗೆ ಮತ್ತು ದಾನ ಧರ್ಮ ಕೊಡ್ತೇವೆ, ಎಲ್ಲ ಮಾಡ್ತೇವೆ, ಆದರೆ ನಮಗೆ ಕಷ್ಟಗಳು ಬರ್ತಾ ಇದ್ದಾವೆ. ದೇವ್ರು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ. ದೇವ್ರು ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇಲ್ಲ. ಈಗ ನಾನು 1ನೇ ತರಗತಿಯಿಂದ ಡಿಗ್ರಿವರೆಗೆ ಓದಿದೆ. ಎಕ್ಸಾಮ್ ಬಿಡಿಸ್ಬೇಕಲ್ಲ, ನಾವು ಕ್ವಶನ್ ಪೇಪರ್ಗೆ ಆನ್ಸರ್ ಮಾಡಬೇಕಲ್ಲ. ನಮ್ಮ ಪ್ರಿನ್ಸಿಪಾಲ್ ಅವರು ನಮಗೆ ಕ್ವಶನ್ ಪೇಪರ್ ಕೊಡ್ತಾರೆ, ಅದಕ್ಕೆ ಆನ್ಸರ್ ಮಾಡಿದ್ರೇ ನಾವು ಪಾಸ್ ಆಗ್ತೇವೆ. ಹಾಗೆ ಭಗವಂತ ಕೂಡ ನಮ್ಮನ್ನು ಎಕ್ಸಾಮ್ ಮಾಡ್ತಾನೆ. ಯಾಕೆ ಅಂತಂದರೆ ಆ ಎಕ್ಸಾಮ್ಗಳು ಪಾಸ್ ಆಗಿದ್ದರೆ ಮಾತ್ರ ನಾವು ಶಿವನ ಸಾಮೀಪ್ಯ ಪಡೆಯಲಿಕ್ಕೆ ಸಾಧ್ಯ. ಆ ಎಕ್ಸಾಮ್ಗಳು ಹೇಗಿರ್ತವೆ ಅಂತಂದರೆ, ಒಂದು ಅಕ್ಕ ಸಾಲಿಗನ ಹತ್ರ ನೀವು ಬಂಗಾರ ತೊಗೊಂಡು ಬಂದಿರ್ತೀರಿ, ಅದು ಅಪ್ಪಟ ಅಪರಂಜಿ ಚಿನ್ನನೇ ಕೊಟ್ಟಿರ್ತಾನೆ ಅಕ್ಕ ಸಾಲಿಗ. ನೀವು ಯಾವುದೋ ಕಾರಣಕ್ಕೆ ಅವನ ಹತ್ರ ತೊಗೊಂಡೋಗ್ತೀರ, ಆಭರಣ ಮಾಡು ಅಥವಾ ಬೇಡ ನಮಗೆ ದುಡ್ಡು ಬೇಕಪ್ಪ ತೊಗೊಂಡು ನಮಗೆ ದುಡ್ಡು ಕೊಡು ಅಂತ. ಆ ಅಕ್ಕ ಸಾಲಿಗ ನಿಮಗೆ ಅವನೇ ಕೊಟ್ಟಿರ್ತಾನೆ, ಅವನೇ ಉಸ್ತಾ ಇರ್ತಾನೆ, ಅವನೇ ಕೊಟ್ಟಿರ್ತಾನೆ ಬಂಗಾರ, ಅದಕ್ಕೆ ಮತ್ತೆ ಅವನೇ ಉಸ್ತಾ ಇರ್ತಾನೆ. ಯಾಕೆ ಉಸ್ತಾನೆ ನೀವು ಕೇಳ್ರಿ, ಯಾಕೆ ಉಜ್ಜಾಕತ್ತೀಯಪ್ಪ ಅಂತಂದರೆ, ಇಲ್ಲ ರೀ ಅಮ್ಮರೇ ನಾನು ಕೊಟ್ಟಿನಂದ್ರೆ ನಾನು ಉಜ್ಜಿ ನೋಡಬೇಕಲ್ಲ ರೀ ಅಂತ ಹೇಳ್ತಾನೆ. ಹಾಗೆ ಭಗವಂತ, ಅದಕ್ಕೆ ಹೇಳ್ತೇನಲ್ಲ, ಭಗವಂತ ಅಕ್ಕ ಸಾಲಿಗನಾಗಿದ್ದಾನೆ, ನಾವೆಲ್ಲ ಅಪ್ಪಟ ಅಪರಂಜಿ ಚಿನ್ನ ಆಗಿದ್ದೇವೆ. ಸುಡುವುದು, ಬಡಿಯುವುದು, ಕಾಯಿಸೋದು ಅವನ ಕಾಯಕ ಆಗಿದೆ, ಸಹಿಸಿಕೊಳ್ಳೋ ಧರ್ಮ ನಮ್ಮದಾಗಿದೆ. ಅದಕ್ಕೆ ಭಗವಂತನಿಗೆ ನೀವು ದಯವಿಟ್ಟು ಬೈಯಕ್ಕೆ ಹೋಗ್ಬೇಡ್ರಿ. ಭಗವಂತ ಕೆಟ್ಟದ್ದು ಬಯಸ್ತಾನೆ ಅಂತ ಹೇಳೋಕ್ಕೆ ಹೋಗ್ಬೇಡ್ರಿ. ಯಾಕೆ ಭಗವಂತ ಕೆಟ್ಟದ್ದು ಬಯಸೋಕ್ಕೆ ನಮ್ದು ಆಗಾದಿನ ಭಾಗಾದಿನ, ನಮ್ಮ ಮನೆ ನೆರೆ ಮನೆ ಬೀಗ ನೆಂಟನ, ಯಾರು ಅವನು ಬಯಕೆ, ಅವನು ನಮಗೆ ಕೆಟ್ಟದ್ದು ಬಯಸೋಕ್ಕೆ? ದೇವರೇ ಅದಾನೆ, ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಸೃಷ್ಟಿಕರ್ತ. ಯಾಕೆ ಅಂತಂದರೆ ಈ ಜಗತ್ತಿನಲ್ಲಿ ಆ ಸೃಷ್ಟಿಕರ್ತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಿರ್ಮಾಪಕನಿದ್ದಾನೆ. ಈ ಜಗತ್ತು ಒಂದು ನಾಟಕ ಕಂಪನಿ ಇದೆ, ನಮಗೆ ಒಂದೊಂದು ರೋಲ್ ಕೊಟ್ಟಿದ್ದಾನೆ ನಿರ್ಮಾಪಕ. ನಾವೆಲ್ಲ ರೋಲ್ ಮಾಡಲಿಕ್ಕೆ ಬಂದಿದ್ದೇವೆ. ರೋಲ್ ಅಂದರೆ ಗೊತ್ತಲ್ಲ, ಪಾತ್ರ. ನಮ್ಮದು ಒಂದು ನಾಟಕ ಕಂಪನಿನಲ್ಲಿ ನಾವು ಪಾತ್ರ ಮಾಡ್ತಾಯಿದ್ದೇವೆ. ಅಂದರೆ ಇದು ಸಿನಿಮಾ ಲೋಕ, ಈ ಭೂಲೋಕ. ಸೃಷ್ಟಿಕರ್ತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಒಂದು ಸೂತ್ರ ಇಟ್ಕೊಂಡು ನಮ್ಮನ್ನು ಒಂದೊಂದು ಪಾತ್ರ ಕೊಟ್ಟಿದ್ದಾನೆ. ಯಾರು ಅಚ್ಚುಕಟ್ಟಾಗಿ ಮಾಡ್ತಾರೆ ಅವರಿಗೆ ಬಹುಮಾನ ಕೊಡ್ತಾನೆ. ಬಹುಮಾನ ಅಂದ್ರೇನು, ತನ್ನ ಸಾಮೀಪ್ಯಕ್ಕೆ ಕರ್ಕೊಳ್ತಾನೆ. ಆ ಪಾತ್ರ ಹೇಗೆ ಮಾಡಬೇಕು ನಾವು ಅಂತಂದರೆ, ಜನಮನನು ಮೆಚ್ಚಬೇಕು. ಇಲ್ಲಿ ಸಲೂರು ಅಲ್ಲಿ ಸಲೂರಂತೆ. ಆ ಪಾತ್ರ, ನಮ್ಮದು ಪಾತ್ರ ಮುಗಿದ್ರೂ ಕೂಡ ಜೀವನ ನೋಡ್ರಿ, ಜನನ ಜೀವನ ಮರಣ. ಜನನ ನಮ್ಮ ಕೈಯಲ್ಲಿಲ್ಲ, ಮರಣ ನಮ್ಮ ಕೈಯಲ್ಲಿಲ್ಲ. ಜೀವನ ಸಮಯ ನಮ್ಮ ಕೈಯಲ್ಲಿದೆ. ಆ ಜೀವನನೇ ನಮ್ಮ ಒಂದು ಪಾತ್ರ. ಅದಕ್ಕೆ ಜೀವನ ಅನ್ನೋದು, ಸಮಯ ಅನ್ನೋದು ನಾವು ಒಳ್ಳೆ ಕೆಲಸಗಳಿಗೆ ಉಪಯೋಗ ಮಾಡ್ಕೊಳ್ಬೇಕು. ನಮ್ಮ ಪಾತ್ರ, ಸಿನಿಮಾ ಅನ್ನೋ ಪಾತ್ರ ಮುಗಿದ್ರೂ ಕೂಡ ಜನಗಳು ನಮ್ಮ ಪಾತ್ರನ ನೆನೆಸ್ಕೊಂಡು, ಅಂದರೆ ಯಶೋಧ ಇದ್ದಾಳೆ, ಜಗತ್ತಿಗೆ ಬಂದಿದ್ದಾಳೆ, ನಾನು ಬರುವಾಗ ಏನಾದರೂ ತಂದಿದ್ದೇನಾ, ಜೊತೆಗೆ ಹೊತ್ಕೊಂಡು ಬಂದಿದ್ದೇನಾ? ಅಮ್ಮನ ಗರ್ಭದಿಂದ ನವಮಾಸಗಳು ಕಳೆದು ಜಗತ್ತಿಗೆ ಬಂದೆ. ಬರುವಾಗ ನಾನೇನು ತಂದಿದ್ದೇನೆ ಹೇಳ್ರಿ? ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಜೀವನ ಕತ್ತಲೆ. ನಾವು ಕತ್ತಲೆ ಮಾಡ್ಕೊಳ್ಳೋದು ಬೇಡ. ನಾವು ಜಗತ್ತಿಗೆ ಒಂದು ಮಾದರಿ ಬದುಕು, ಒಂದು ಇನ್ನೊಬ್ಬರಿಗೆ ಒಂದು ಮಾದರಿ ಆಗಬೇಕು, ಆ ರೀತಿ ಜೀವನ ಮಾಡಬೇಕಾಗಿದೆ. ಆ ರೀತಿ ಸಮಯ ಒಳ್ಳೆ ಕೆಲಸಗಳಿಗೆ ಉಪಯೋಗ ಮಾಡ್ಕೊಳ್ಬೇಕಾಗಿದೆ. ಜಗತ್ತಿಗೆ ಪ್ರಾಂಜಲ್ಯ ಜ್ಯೋತಿ ಬೆಳಕು ಕೊಟ್ಟು ಹೋಗಬೇಕಾಗಿದೆ. ನಮ್ಮ ಸಿನಿಮಾದಲ್ಲಿರುವಂಥ ನಮ್ಮ ಪಾತ್ರ ಮುಗಿದ್ರೂ ಕೂಡ ಜನಗಳು ನಮ್ಮ ಪಾತ್ರನ ನೆನೆಸ್ಕೊಂಡು, ಯಶೋದಮ್ಮ ಇದ್ರಪ್ಪ, ಒಳ್ಳೆ ಪಾತ್ರ ಮಾಡಿದ್ರು ನೋಡು, ಆ ಸಿನಿಮಾ ಜೀವನ ಅನ್ನೋ ಸಿನಿಮಾ ಭಾಳ ಚೆನ್ನಾಗಿ ನಿಭಾಯಿಸಿದ್ರು ನೋಡಪ್ಪ ಆ ಪಾತ್ರ ಅಂತ ಹೇಳಿ ಜನ ಆ ಪಾತ್ರಕ್ಕೆ ನೆನೆಸ್ಕೊಂಡು ಚಪ್ಪಾಳೆ ಹಾಕುವಂಥದ್ದಿರಬೇಕು. ಅದಕ್ಕೆ ನೀವು ಕೆಲವೊಂದು ಜನ ದೇವರಿಲ್ಲ ಅಂತ ಹೇಳ್ತಿದ್ರು.
ನಾನು ದೇವರಿದ್ದಾನೆ ಅಂತ ಸಾಕ್ಷಾತ್ಕಾರ ಮಾಡಿಸ್ತೇನೆ. ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟರೆ ನನಗೆ ದೇವರಿದ್ದಾನೆ. ಯಾಕೆ ದೇವರಿಲ್ಲ? ಜಗತ್ತು ಅನ್ನೋದು ಒಂದು ಸಮುದ್ರ ಇದೆ, ಈ ಭೂಲೋಕ ಅನ್ನೋದು ಒಂದು ಸಮುದ್ರ ಇದೆ. ಈ ಸಮುದ್ರದಲ್ಲಿ ನಾವೆಲ್ಲರೂ ಇದು ಜಗತ್ತಿನಲ್ಲಿ ಒಂದು ಸಮುದ್ರ, ಜಗತ್ತು ಅನ್ನೋದು ಒಂದು ಸಮುದ್ರದಲ್ಲಿ ನಾವೆಲ್ಲ ನಮ್ಮ ಕುಟುಂಬಗಳು ಡೋಣಿ, ಒಂದು ಹಡಗಂತಿರಲ್ಲ, ಹಡಗಿನಲ್ಲಿ ಕೂತ್ಕೊಂಡು ನಾವು ಪಯಣ ಮಾಡ್ತಾಯಿದ್ದೇವೆ. ಈ ಹಡಗಿನಲ್ಲಿ ನಾವು ಪಯಣ ಮಾಡುವಾಗ ನಾವು ಬರೀ ಹಡಗಿನಲ್ಲಿ ಕೂತ್ಕೊಂಡ್ರೆ ಈ ದಡದಿಂದ ಆ ದಡಕ್ಕೆ ಮುಟ್ಟಬೇಕಾದ್ರೆ ಹಡಗು ತಾನಾಗೆ ಓಡ್ತದೇನೋ? ಅದಕ್ಕೆ ಅಂಬಿಗ ಬೇಕಲ್ಲ. ಆ ಹಡಗನ್ನು ಈ ದಡದಿಂದ ಆ ದಡಕ್ಕೆ ಮುಟ್ಟಿಸೋಕೆ ಒಬ್ಬ ಅಂಬಿಗ ಬೇಕಲ್ಲ. ಆ ಅಂಬಿಗನೇ ಸೃಷ್ಟಿಕರ್ತ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಿದ್ದಾನೆ. ಅವನೇ ನಮ್ಮ ಹಡಗನ್ನು ತೊಗೊಂಡೋಗಿ ಮುಟ್ಟಿಸೋದು ಅವನ ಕೈಲಿದೆ. ಅದಕ್ಕೆ ನಾವೇನು ಮಾಡಬೇಕು? ಹೆಂಗೋ ಅಂಬಿಗ ಮುಟ್ಟಿಸ್ತಾನೆ ಬಿಡಪ್ಪ ಅಂತ ಅನ್ನೋದು ಬೇಡ. ನಾವು ಸತ್ಯದ ಮಾರ್ಗದಲ್ಲಿ ಹೋಗಬೇಕು, ನಾವು ಧರ್ಮನ ಪಾಲನೆ ಮಾಡಬೇಕು. ಧರ್ಮೋ ರಕ್ಷತಿ ರಕ್ಷಿತ. ಯಾಕೆ ಅಂತಂದರೆ ನಾವು ಒಳ್ಳೆ ಕರ್ಮಗಳು ಎಷ್ಟೇ ಒಳ್ಳೆಯದು. ನಾವು ಭಾಳ ಜನ ತಾಯಂದ್ರೆ ನೋಡ್ತೇನೆ, ಎಷ್ಟೋ ಜನ ನೋಡ್ತೇನೆ, ದಾನ ಧರ್ಮ ಮಾಡಿದ ಮೇಲೆ ಮಾಡಿದೆ ಅಂತ. ಅದಕ್ಕೆ ದಾನ ಮಾಡಿದೆ ಅಂತ ಅನ್ನೋಕ್ಕೆ ಹೋಗ್ಬೇಡ್ರಿ. ಯಾಕೆ ಅಂತಂದರೆ ಕೊಟ್ಟಿದ್ದು ತನಗೆ ಬಚ್ಚಿದ್ದು ಪರಗೆ, ಕೊಟ್ಟು ಕೆಟ್ಟೆನ ಬೇಡ ಮುಂದೆ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ ಅಂತೆ. ದಾನ ಕೊಟ್ಟ ತಕ್ಷಣ ಮುಂದೆ ಹೋಗ್ರಿ. ಭಗವಂತ ಇನ್ನೊಂದು ಯಾವ ಒಳ್ಳೆ ಕೆಲಸ ಕೊಡ್ತಾನೆ ನನಗೆ, ಅದನ್ನ ಕೆಲಸ ಪೂರ್ಣ ಮಾಡಬೇಕು ಅಂತ. ಅದನ್ನು ಒಳ್ಳೇದಾಯ್ತಂದ್ರೆ ಭಗವಂತ ಇನ್ನೊಂದು ಇಂಥದ್ದೇ ಕೆಲಸ ಕೊಡು, ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡು ಅಂತ ಭಗವಂತನಿಗೆ ಬಿಡಬೇಕು. ನೀವು ಎಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದರೆ ಅದು ಮುಂದೆ ನೋಡ್ಕೊಂಡು ಹೋಗ್ರಿ. ಜೀವನದಲ್ಲಿ ಯಾವತ್ತೂ ಹಿಂದೆ ತಿರುಗಿ ನೋಡೋಕೆ ಹೋಗ್ಬೇಡ್ರಿ. ಹಿಂದೆ ತಿರುಗಿ ನೋಡಿದರೆ ಖಂಡಿತ ನಿಮಗೆ ದುಃಖ ಆಗ್ತದೆ. ಯಾಕೆ ಅಂತಂದರೆ ನಾನು ಅಷ್ಟು ಅವ್ರನ್ನ ಸಹಾಯ ಮಾಡಿದೆ, ಅಷ್ಟು ದಾನ ಕೊಟ್ಟೆ ಅವರಿಗೆ ಕಷ್ಟದಲ್ಲಿದ್ದಾಗ. ಅವರಿಗೆ ಎಷ್ಟೋ ರೀತಿಯಿಂದ ನಾನು ಯಾವುದೋ ರೂಪದಲ್ಲಿ ಅವರಿಗೆ ಎಷ್ಟೋ ಸಹಾಯ ಮಾಡಿದ್ರು ಕೂಡ ಅವ್ರು ನನಗೆ ನೆನೆಸ್ಕೊಳ್ತಾ ಇಲ್ಲ, ಅವ್ರು ನನ್ನನ್ನು ಹೊಗಳ್ತಾ ಇಲ್ಲ, ನನ್ನನ್ನು ಗುರುತಿಸ್ತಾ ಇಲ್ಲ ಅನ್ನೋ ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ಹುಟ್ಟುತ್ತವೆ. ಅದಕ್ಕೆ ಆ ಭಾವನೆಗಳು ಹುಟ್ಟಬಾರ್ದು ಅಂತಂದರೆ ನಾವು ನಮ್ಮ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಮುಂದೆ ಹೋಗಬೇಕು. ಅದಕ್ಕೆ ಶ್ರೀಕೃಷ್ಣ ಭಗವಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ, ಕರ್ಮಣ್ಯೇವಾಧಿಕಾರಸ್ತೆ ಮಹಾಫಲೇಶು ಕದಾಚನ. ಕರ್ಮಗಳನ್ನು ಮಾಡೋಣ, ಭಗವಂತನ ಮೇಲೆ ಬಿಡೋಣ. ಯಾಕೆಂದರೆ ಭಗವಂತ ಯಾವ ಸಮಯದಲ್ಲಿ ಯಾವ ಫಲಗಳನ್ನು ಕೊಡಬೇಕನ್ನೋದು ಭಗವಂತನಿಗೆ ಬಿಟ್ಟಿದ್ದು ಇದೆ. ಅವನು ಆ ಫಲಗಳನ್ನು ಕೊಡ್ತಾನೆ. ಅದಕ್ಕೆ ನಾನು ಒಳ್ಳೆ ಕರ್ಮಗಳು ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಂಡು ನಾವು ಭಗವಂತ ನನಗೆ ಕಷ್ಟ ದುಃಖಗಳು ಕೊಡ್ತಾ ಇದೆಯಾ ಅಂತ ತಿಳ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ತಾಯಂದರೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಮಕ್ಕಳಿಗೆ ಹೀರೋಗಳನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಪಡೋಕ್ಕೆ ಹೋಗ್ಬೇಡ್ರಿ. ಸಿನಿಮಾ ನೋಡಿ ಬೇಡ ಅನ್ನಲ್ಲ, ನಾನು ಕೂಡ ಸಿನಿಮಾ ನೋಡೇ ಬೆಳೆದೊಳಿದ್ದೇನೆ. ಎಂಥ ಸಿನಿಮಾಗಳು? ಸತಿ ಸಕುಬಾಯಿ, ಸತಿ ಅನಸೂಯ, ಭಕ್ತ ಕುಂಬಾರ, ಭಕ್ತ ಜ್ಞಾನದೇವ, ಭಕ್ತ ಪ್ರಹ್ಲಾದ, ಸತ್ಯ ಹರಿಶ್ಚಂದ್ರ, ಭಕ್ತ ಸಿರಿಯಾಳ, ಇಂಥ ಸಿನಿಮಾಗಳು ನೋಡಿ ನಾವು ಬೆಳೆದವರಿದ್ದೇವೆ. ಅದಕ್ಕೆ ಭಗವಂತ ನೋಡ್ರಿ, ನಾನು ನ್ಯಾಷನಲ್ ಪ್ಲೇಯರ್, ಕರಾಟೆ ಬ್ಲ್ಯಾಕ್ ಬೆಲ್ಟು, ಸ್ಟೇಟ್ ಲೆವೆಲ್ ಪ್ಲೇಯರ್, ನಾನು ಗೋಲ್ಡ್ ಮೆಡಲಿಸ್ಟು. ಎಷ್ಟೋ ರೀತಿಯ ಸರ್ಟಿಫಿಕೇಟ್ಗಳನ್ನು ನನ್ನ ಮನೆಯಲ್ಲಿ ಒಂದು 40-60 ಪ್ಲಾಟ್ಸ್ ಹಾಕೋಗಲ್ಲ, ಅಷ್ಟು ಸರ್ಟಿಫಿಕೇಟು, ಮೆಡಲು, ಮೂಮೆಂಟ್ಸು, ನೆನಪಿನ ಕಾರ್ಡ್ ಎಲ್ಲ ಅದಾವೆ. ಆದರೆ ಅದು ನನಗೆ ಅದು ಒಂದು ಖುಷಿ ಕೊಡಲಿಲ್ಲ. ಯಾವುದೇ ಈಗ ಮೊನ್ನೆ 15 ದಿವಸ ಹಿಂದೆಯೇ ಮತ್ತೆ ಇನ್ವೆಸ್ಟಿಗೇಷನಲ್ಲಿ ಮತ್ತೊಂದು ಮೆಡಲ್ ಗೆದ್ಕೊಂಡು ಬಂದೆ, ಸಿಲ್ವರ್ ಮೆಡಲ್. ಇನ್ನು 15 ದಿವಸ ಆಗಿಲ್ಲ. ಆದರೆ ಅದು ಖುಷಿ ಕೊಡಲ್ಲ ನನಗೆ. ಯಾಕೆ ಅಂತಂದರೆ ನೋಡಿರಿ, ಎಲ್ಲ ರೀತಿಯ ನಮ್ಮ ಹತ್ರ ಸಂಪತ್ತು ಇದೆ, ಧನ ದೌಲತ್ತು, ಆಸ್ತಿ, ಅಂತಸ್ತು, ಎಲ್ಲ ರೀತಿಯ ಸಂಪತ್ತು ನಮ್ಮ ಹತ್ರ ಇದೆ. ಆದರೆ ಶಾಂತಿ, ಸಮಾಧಾನ, ಭಕ್ತಿ, ಅಧ್ಯಾತ್ಮದ ಸಂಪತ್ತೇ ಇಲ್ಲ ಅಂತಂದರೆ ಆ ಜೀವನ ಇದ್ದು ವ್ಯರ್ಥ. ಯಾಕೆ ಅಂತಂದರೆ ಭಕ್ತಿ ಇಲ್ಲದ ಜೀವನ, ಆಧ್ಯಾತ್ಮಿಕದ ಇಲ್ಲದ ಜೀವನ, ದಾನ ಧರ್ಮ ಇಲ್ಲದ ಜೀವನ ಎಲೆ ಇಲ್ಲದ ಒಣಮರ ಇದ್ದಂತೆ. ಯಾರಾದರೂ ಒಣಮರದ ಕೆಳಗಡೆ ಹೋಗಿ ನಿಲ್ತಾರೇನು ನೋಡ್ರಿ. ಅದಕ್ಕೆ ಯಾರು ಭಕ್ತಿವಂತರು ಇರ್ತಾರೆ ಅವರು ಹಸಿರು ನೆರಳು ಕೊಡೋ ಮರದಂತೆ ನಮ್ಮ ಜೀವನ. ನಾವು ಇನ್ನೊಬ್ಬರಿಗೆ ಒಳ್ಳೇದು ಬಯಸಬೇಕಾಗಿದೆ. ಮಕ್ಕಳನ್ನು ಹೀರೋಗಳನ್ನಾಗಿ ಮಾಡೋ ಬದಲು ನಿಮ್ಮ ಮಕ್ಕಳಿಗೆ ಒಳ್ಳೆ ಪ್ರಜೆಗಳನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ರಿ. ಯಾಕೆ ಅಂತಂದರೆ ಮಕ್ಕಳು ನಮ್ಮ ಜಿಲ್ಲೆ ಸಂಪತ್ತು, ನಾಡಿನ ಸಂಪತ್ತು, ದೇಶದ ಸಂಪತ್ತು. ಈ ಸಂಪತ್ತಕ್ಕೆ ಅಭಿವೃದ್ಧಿಪಡಿಸಬೇಕಾದ್ರೆ ಮಕ್ಕಳಿಗೆ ವಿದ್ಯಾಸಂಪತ್ತು ಕೊಡಿಸಿ. ವಿದ್ಯಾಸಂಪತ್ತು ಇದ್ದರೆ ಜ್ಞಾನ ಸಂಪತ್ತು ಒಲಿತದೆ, ಜ್ಞಾನ ಸಂಪತ್ತು ಇದ್ದರೆ ಮಾನ ಸಂಪತ್ತು ಒಲಿತದೆ, ಮಾನ ಸಂಪತ್ತು ಇದ್ದರೆ ಜಗತ್ತಿನ ಎಲ್ಲ ಸಂಪತ್ತು ನಿಮ್ಮ ಮಕ್ಕಳ ಹಿಂದೆ ಬೆನ್ನತ್ಕೊಂಡು ಬರ್ತವೆ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತಂದರೆ, ಇಡೀ ಜಗತ್ತಿನಲ್ಲಿಯೇ ಯಾವುದಾದ್ರೂ ದೇಶ ಸಂಸ್ಕೃತಿ ಸಂಸ್ಕಾರಕ್ಕೆ ಹೆಸರಾಗಿದ್ದೇನಾ ಅಂದರೆ ಅದು ಭಾರತ ದೇಶ ಒಂದೇ. ಇಂಥ ಭಾರತ ಭೂಮಿನಲ್ಲಿ ನಾವು ಹುಟ್ಟಿದ್ದೇವೆ ಅಂದರೆ ನಮ್ಮಂಥ ಭಾಗ್ಯವಂತರು, ಅದೃಷ್ಟವಂತರು, ಪುಣ್ಯವಂತರು ಬೇರೆ ಯಾರಿಲ್ಲ. ನಮ್ಮ ಮಕ್ಕಳಿಗೆ ನಾವು ಆಧ್ಯಾತ್ಮಿಕದ ಬೋಧನೆ, ನಮ್ಮ ಮಕ್ಕಳಿಗೆ ಭಕ್ತಿಯ ಮಾರ್ಗ ತೋರಿಸಲಿಕ್ಕೆ ನಮಗೆ ಇಷ್ಟ ಆಗ್ತಾ ಇಲ್ಲ. ನಮ್ಮ ಮಕ್ಕಳಿಗೆ ನಾವೆಲ್ಲ ಹೀರೋಗಳನ್ನಾಗಿ ಮಾಡಬೇಕು, ಡ್ಯಾನ್ಸರ್ಗಳನ್ನಾಗಿ ಮಾಡಬೇಕು, ಏನೇನೋ ಕಲ್ಪನೆಗಳು ಕಟ್ಕೊಂಡಿದ್ದೇವೆ ಮನಸ್ಸಿನಲ್ಲಿ. ಮಾಡಿ ಬೇಡ ಅನ್ನೋದಿಲ್ಲ, ಆದರೆ ಎಂಥ ಹೀರೋಗಳನ್ನಾಗಿ ಮಾಡಬೇಕು ಅಂತಂದರೆ ನಮ್ಮ ದೇಶಕ್ಕಾಗಿ, ನಮ್ಮ ದೇಶದ ಸ್ವಾತಂತ್ರ್ಯ ತರುವ ಸಲುವಾಗಿ 10 ಲಕ್ಷ ಜವಾನರು ಫೈಟ್ ಮಾಡಿದರು ಸ್ವಾತಂತ್ರ್ಯ ತರುವ ಸಲುವಾಗಿ. ಅದರಲ್ಲಿ 6.5 ಲಕ್ಷ ಜವಾನರು ತಮ್ಮ ಜೀವನ ಈ ಭೂಮಿಗಾಗಿ ಕೊಟ್ಟರು.
ನಾವು ತಿಳ್ಕೊಂಡಿದ್ದೇವೆ ಸ್ವಾತಂತ್ರ್ಯ ತಾನಾಗೆ ಸಿಕ್ಕಿದೆ ಹಾಗೆ ಹೀಗೆ. ಮಕ್ಕಳಿಗೆ ಪಠ್ಯ ಪುಸ್ತಕದಲ್ಲಿ ಏನಿದೆ ಅದನ್ನ ತಿಳಿಸೋಕ್ಕೆ ಪ್ರಯತ್ನ ಪಡ್ರಿ. 6.5 ಲಕ್ಷ ಜವಾನರಾದ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಲಾಲಾ ಲಜಪತ್ ರಾಯ್, ರಾಮ್ ಪ್ರಸಾದ್ ಬಿಸ್ಮಿಲ್, ಚಂದ್ರಶೇಖರ್ ಆಜಾದ್, ಮಂಗಲ್ ಪಾಂಡೆ, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ, ಅಬ್ಬಕ್ಕ, ಅಹಲ್ಯಾಬಾಯಿ ಹೋಳ್ಕರ್, ಸುಮಾರು ಜನರು ಈ ದೇಶದ ಮಣ್ಣಿಗಾಗಿ ಬ್ರಿಟಿಷರ ಜೊತೆ ಫೈಟ್ ಮಾಡಿ ಇದಕ್ಕೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದ್ರಲ್ಲ, ಅವ್ರು ನಮ್ಮ ಕಣ್ಣಿಗೆ ಕಾಣೋ ನಿಜವಾದ ಹೀರೋಗಳಾದರಂತ ನಿಮ್ಮ ಮಕ್ಕಳಿಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ರಿ. ನಮ್ಮ ದೇಶದ ಗಡಿ ಕಾಯ್ತಾ ಇದ್ದಾರೆ ನಮ್ಮ ವೀರ ಸೈನಿಕರು. ನಮ್ಮ ದೇಶದ ತ್ರಿವರ್ಣ ಧ್ವಜ ತುಂಬ ಚೆನ್ನಾಗಿ ಹಾರ್ತಾ ಇದೆ ಅಂತ ಹೇಳಿ, ಗಾಳಿಯಿಂದ ಹಾರ್ತಾ ಇದೆ ಅಂತ ಹೇಳಿ ಎಲ್ಲರೂ ಸಲ್ಯೂಟ್ ಕೊಡ್ತೇವಲ್ಲ, ಜನಗಣ ಹಾಡ್ತೇವೆ, ಸಲ್ಯೂಟ್ ಕೊಡ್ತೇವೆ ರಾಷ್ಟ್ರ ಧ್ವಜಕ್ಕೆ. ಆದರೆ ಆ ರಾಷ್ಟ್ರದ ತ್ರಿವರ್ಣ ಧ್ವಜ ಗಾಳಿಯಿಂದ ಹಾರ್ತಾ ಇದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಗಾಳಿಯಿಂದ ಹಾರ್ತಾ ಇಲ್ಲ. ನಮ್ಮ ವೀರ ಸೈನಿಕರು ತಮ್ಮ ತಂದೆ, ತಾಯಿ, ಹೆಂಡತಿ, ಮಕ್ಕಳು, ನೆಂಟರು, ಬೀಗರು ಎಲ್ಲರನ್ನ ಬಿಟ್ಟು ದೇಶದ ಗಡಿ ಕಾಯ್ತಾ ಇದ್ದಾರಲ್ಲ, ಆ ವೀರ ಸೈನಿಕರ ಉಸಿರಿನಿಂದ ತ್ರಿವರ್ಣ ಧ್ವಜ ಹಾರ್ತಾ ಇದೆ. ಆ ವೀರ ಸೈನಿಕರು ನಮ್ಮ ಕಣ್ಣಿಗೆ ಕಾಣೋ ನಿಜವಾದ ಹೀರೋಗಳಿದ್ದಾರೆ. ನಮ್ಮ ದೇಶಕ್ಕೆ, ನಮ್ಮ ನಾಡಿಗೆ, ನಮ್ಮ ಜಿಲ್ಲೆಗೆ ಕೀರ್ತಿ ತರುವಂಥ ಅನೇಕ ಸಾಧಕರಿದ್ದಾರೆ. ಈಗ ನೋಡಿ, ಈ ಸ್ಟೇಜ್ ಮೇಲೆ ಪ್ರತಿಯೊಬ್ಬ ಸಾಧನೆ ಮಾಡಿದ, ಪ್ರತಿಯೊಂದು ಕ್ಷೇತ್ರದ ಸಾಧನೆ ಮಾಡಿದ ಸಾಧಕರು ಕೂರ್ತಿದ್ದಾರೆ. ಇಂಥ ಸಾಧಕರು ನಮ್ಮ ಕಣ್ಣಿಗೆ ಕಾಣೋ ನಿಜವಾದ ಹೀರೋಗಳಿದ್ದಾರೆ. ನಾನು ತಿಂಗಳಿಗೆ 1 ಲಕ್ಷ ಸ್ಯಾಲ್ರಿ ತೊಗೊಳ್ತೇನೆ. 1 ಲಕ್ಷ. 1 ಲಕ್ಷದಲ್ಲಿ ನಾನು ಹಸಿವೆ ಆದರೆ ಒಬ್ಬ ಧನಿಕ ಇರಲಿ, ಒಬ್ಬ ತಿರುಕ ಇರಲಿ, ಒಬ್ಬ ಭಿಕ್ಷುಕ ಇರಲಿ, ಒಬ್ಬ ಕಾರ್ಮಿಕ ಇರಲಿ, ಹೊಟ್ಟೆ ತುಂಬಿಸೋದೇನು? ಅನ್ನ. ಈ ಅನ್ನ, ಈ ದವಸ ಧಾನ್ಯ ಬೆಳೆದು ಕೊಡ್ತಾ ಇದ್ದಾನಲ್ಲ ನಮ್ಮ ರೈತ, ರಾತ್ರಿ ಹಗಲು ಮಳೆ ಗಾಳಿ ಚಳಿ ಬಿಸಿಲು ಅನ್ನದೇ ನಮಗಾಗಿ ಆ ದವಸ ಧಾನ್ಯ ಬೆಳೆದು ತಂದು ಕೊಡ್ತಾ ಇದ್ದಾನಲ್ಲ, ಆ ರೈತರು ನಮ್ಮ ಕಣ್ಣಿಗೆ ಕಾಣೋ ನಿಜವಾದ ಹೀರೋಗಳಂತ ತಿಳಿಸ್ಕೊಡ್ರಿ ಮಕ್ಕಳಿಗೆ. ನಮ್ಮ ಟೀಚರ್ಸು, ನಮ್ಮ ಲೆಕ್ಚರ್ಸು, ನಮ್ಮ ಪ್ರೊಫೆಸರ್ಗಳು, ನೀವು ನಂಬ್ತಿರಲ್ಲ, ನಮ್ಮ ಕಟ್ಕೆ ಫ್ಯಾಮ್ಲಿ, ಫುಲ್ ಫ್ಯಾಮ್ಲಿ ಎಲ್ಲ ಪ್ರೊಫೆಸರ್ ಫ್ಯಾಮ್ಲಿ, ಟೀಚರ್ಸ್ ಫ್ಯಾಮ್ಲಿ, ಎಜುಕೇಷನ್ ಡಿಪಾರ್ಟ್ಮೆಂಟೇ ಇಟ್ಕೊಂಡಾರೆ. ನನ್ನ ಅಕ್ಕ ಕೂಡ ಟೀಚರು, ನನ್ನ ಅಕ್ಕನ ಮಗಳು ಕೂಡ ಟೀಚರ್ ಅಲ್ಲಿ ಕೂತಾರೆ. ನನ್ನ ಅಕ್ಕ ಲಿಂಗಮ್ಮ, ನನ್ನ ಅಕ್ಕನ ಮಗಳು ಭಾಗ್ಯಶ್ರೀ, ಅವಳು ಟೀಚರ್ ಇದ್ದಾರೆ. ನನ್ನ ತಾಯಿ ಕೂಡ ಗೌರ್ಮೆಂಟ್ ಸರ್ವೆಂಟ್, ರಿಟೈರ್ಡ್ ಪರ್ಸನ್. ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ನಾವು ಗೌರ್ಮೆಂಟ್ ಸರ್ವೆಂಟ್ ಇದ್ದೇವೆ. ನಮ್ಮ ತಾಯಿಗೆ ಹಿಡ್ಕೊಂಡು, ನಮ್ಮ ಚಿಕ್ಕಮ್ಮಗೆ ಹಿಡ್ಕೊಂಡು ಎಲ್ಲರೂ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ಮೊದಲು ವಿದ್ಯಾಸಂಪತ್ತು ತೊಗೊಳ್ರಿ, ಅದು ಒಂದು ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಪಡ್ರಿ. ಈ ವಿದ್ಯಾಸಂಪತ್ತಿನಿಂದ ಜಗತ್ತನ್ನೇ ಗೆಲ್ತೇವೆ ಅನ್ನೋ ನಂಬಿಕೆ. ನೋಡಿರಿ, ನಾನು ಎಲ್ಲರನ್ನ ನಮ್ಮ ಸ್ಟೇಷನಲ್ಲೂ ಕೂಡ ಎಷ್ಟೋ ಜನರಿಗೆ ನಾನು ರೌಡಿಗಳಿಗೂ ಸಹಿತ ಮನಸ್ಸು ಪರಿವರ್ತನೆ ಮಾಡುವಾಗ ಹೇಳ್ತೇನೆ, ತಮ್ಮ ನೀನು 6 ಅಡಿ ಕತ್ತಿ ತೊಗೊಂಡು 3 ಅಡಿ ಕತ್ತಿ ತೊಗೊಂಡು ಜನರಿಗೆ ಹೆದರಿಸಿದ್ರೆ ಜನ ಜಸ್ಟ್ ಹೆದರ್ಬೋದು, ನಾಳೆ ನಿನ್ನ ಮೇಲೆ ಕಂಪ್ಲೇಂಟ್ ಮಾಡ್ಬೋದು. ಆದರೆ ನಿನ್ನ ಕೈಯಲ್ಲಿ ಒಂದು 3 ಇಂಚಿನ ಪೆನ್ ಇಟ್ಕೊಂಡು ನೀನು ಜಗತ್ತು ಗೆಲ್ಲೋಕ್ಕೆ ಪ್ರಯತ್ನ ಮಾಡೋ ತಮ್ಮ ಅಂತ ಹೇಳ್ತೇನೆ ನಾನು. ಎಷ್ಟೋ ಜನ ರೌಡಿಗಳು ಸಹಿತ ಬಿಟ್ಟು ಇವಾಗ ಭಕ್ತಿ ಮಾರ್ಗ ಹಿಡ್ಕೊಂಡಿದ್ದಾವೆ. ಯಾಕೆ ಅಂದರೆ ಭಕ್ತಿ ಮಾರ್ಗದಲ್ಲಿ ಭಾಳ ಶಕ್ತಿ ಇದೆ. ಅದಕ್ಕೆ ಈ ಶಕ್ತಿ ಮಾರ್ಗ ದಯವಿಟ್ಟು ಯಾರು ಬಿಡಕ್ಕೆ ಹೋಗಬೇಡ್ರಿ. ನಾನು ಹಿರೇಗೌಡ್ರ ಮನೇಲಿ ಹೋದಾಗ ಅವ್ರ ಮನೆಯಲ್ಲಿನ ಸಂಸ್ಕಾರ ನೋಡಿದರೆ ನಾನು ಅಂದ್ಕೊಂಡೆ, ಯಪ್ಪ ಇದು ಎಲ್ಲಿ 12ನೇ ಶತಮಾನದ ಬಸವಾದಿ ಶರಣರ ಆದರ್ಶ ಬದುಕು ಪಠ್ಯ ಪುಸ್ತಕಗಳಲ್ಲಿ ಓದಿದ್ದೆ. ಆ ಆದರ್ಶ ಅನುಭವ ಮಂಟಪದಲ್ಲಿ ಅದು ಹೇಗಿತ್ತು ಅನ್ನೋದು ನಾನು ಕಲ್ಪನೆ ಮಾಡ್ಕೊಳ್ತಿದ್ದೆ. ಪುಸ್ತಕಗಳಲ್ಲಿ, ವಚನದ ಪುಸ್ತಕಗಳಲ್ಲಿ ಓದಿ ಓದಿ ಅಣ್ಣ ಬಸವಣ್ಣನವರ ಜೀವನ ಚರಿತ್ರೆ, ಅಕ್ಕ ಮಾದೇವರ ಜೀವನ ಚರಿತ್ರೆ, ಮೋಳಿಗೆ ಮಾರೇನ ಜೀವನ ಚರಿತ್ರೆ, ಮತ್ತು ನಮ್ಮ ಆಯ್ದ ಕಿಲಕಮ್ಮನ ಜೀವನ ಚರಿತ್ರೆ ಓದುವಾಗ ನಾನು ಅಂತಿದ್ದೆ, 12ನೇ ಶತಮಾನದಲ್ಲಿ ಅನುಭವ ಮಂಟಪ ಹೀಗಿತ್ತು ಅಂತ ಹೇಳಿದಾಗ ನಾನು ಕಲ್ಪನೆ ಮಾಡ್ಕೊಳ್ತೇನೆ. ಹಾಗೆ ಕೂತಿದ್ರು, ಹೀಗೆ ವಚನಗಳು ಬರಿತಾ ಇದ್ರು, ಬಸವಣ್ಣನವರು ಹೀಗೆ ಪ್ರವಚನ ಮಾಡ್ತಿದ್ರು ಅಂತ ಆ ಕಲ್ಪನೆ ಮಾಡ್ತಿದ್ನಲ್ಲ, ಆ ಕಲ್ಪನೆ ನಿಜವಾಗ್ಲೂ ಇವತ್ತು ರಿಯಲಿ ಹಿರೇಗೌಡ್ರ ಮನೆಯಲ್ಲಿ ನೋಡಿದೆ ರೀ. ನಾನು ಅಂಥ ಭಕ್ತಿವಂತರ ಮನೆಗೆ ನಾನು ಬಂದಲ್ಲ, ನಾನು ಖುಷಿ ಪಡ್ತಾ ಇದ್ದೇನೆ. ನಾನು ಆ ಭಕ್ತಿ ಹೇಗಿರಬೇಕು ಅಂತಂದರೆ ಅವರಿಂದ ನಾನು ಇನ್ನೂ ಕಲಿತೆ ಅನ್ನಿಸ್ತಾ ಇದೆ ಇವತ್ತು. ನಾನು ಆ ಭಕ್ತಿ ಎಷ್ಟು ನಯ, ವಿನಯ, ನಮ್ರತೆ, ಪ್ರೀತಿ, ವಿಶ್ವಾಸ, ಎಷ್ಟು ಮೃದು ಭಾವನೆಗಳು, ಎಷ್ಟು ಒಂದು ಹೇಳಿಕೆ ಪದಗಳು ಸಾಕಾಗೋದಿಲ್ಲ. ನಾನೊಬ್ಬ ಸಾಹಿತಿ ಇದ್ದರೂ ಕೂಡ ಆ ಪದ ಜೋಡಣೆ ಮಾಡಲಿಕ್ಕೆ ನನ್ನಿಂದ ಆಗೋದಿಲ್ಲ. ಅಂಥ ಮನೆತನ ನನಗೆ ಖುಷಿ ಆಯಿತು ನೋಡಿ. ಅದಕ್ಕೆ ತಾಯಂದರೆ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋಕ್ಕೆ ಹೋಗಬೇಡ್ರಿ. ನಿಮ್ಮ ಮಕ್ಕಳಿಗೆ ಮೊಬೈಲ್ ಕೊಡೋಕ್ಕೆ ಹೋಗಬೇಡ್ರಿ. 1 ದಿವಸ ಆಳ್ತಾರೆ, 2 ದಿವಸ ಆಳ್ತಾರೆ. ನೀವೇ ಮಕ್ಕಳಿಗೆ ಆದರ್ಶ ಸಾಧನೆ ಮಾಡಿದ ಸಾಧಕರ ಆದರ್ಶ ಬದುಕನ್ನು ಅವರ ಎದುರುಗಡೆ ಹೇಳಲಿಕ್ಕೆ ಪ್ರಯತ್ನ ಪಡ್ರಿ. ನೀವು ಕೂಡ ಮನೇಲಿ ಮಕ್ಕಳ ಎದುರುಗಡೆ ಒಂದು ಪುಸ್ತಕ ಇಟ್ಕೊಂಡು ಸುಮ್ಮನೆ ಕೂತ್ಕೊಳ್ರಿ. ನೀವು ನೋಡ್ತಾ ಹೋಗ್ರಿ ಯಾರ್ದು ಜೀವನ ಚರಿತ್ರೆ ಹೇಗಿದೆ, ಏನು ಮಾಡಿದ್ರು, ಏನು ಸಾಧನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ನೀವು ಓದ್ತಾ ಇದ್ದರೆ ನಿಮ್ಮ ಮಕ್ಕಳು ಸಹಿತ ಅದನ್ನ ನೋಡ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ, ಫಾಲೋ ಮಾಡ್ತಾರೆ. ನೀವು ಮೊಬೈಲ್ ಇಟ್ಕೊಂಡು ನಮ್ಮ ಅಕ್ಕಂದ್ರೆ ಏನು ಮಾಡ್ತಾರೆ ಗೊತ್ತಾ, ನಮ್ಮ ತಾಯಂದ್ರು ಕೆಲವೊಂದು ಜನ ಭಾಳ ಜನ, ನೀವು ಕಾತರ್ಕಿನಲ್ಲಿ ಹೆಣ್ಮಕ್ಳು ಆಗಿಲ್ಲ ಅಂತ ಗೊತ್ತಾಯಿತು ನನಗೆ. ಇಷ್ಟು ಜನ ಒಟ್ಟಿಗೆ ಸೇರಿದ್ದೀರಾ ಅಂದರೆ ಆ ಶಕ್ತಿ ಮಾತೆ ದ್ಯಾಮಮ್ಮ ತಾಯಿ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಅದಕ್ಕೆ ಇಷ್ಟು ಜನ ಒಟ್ಟಿಗೆ ಕೂಡಿದ್ದೀರಾ ನೀವು.
ಆದರೆ ಆ ತಾಯಂದ್ರೆ ಏನು ಮಾಡ್ತಾರೆ, ಮೊಬೈಲಲ್ಲಿ ಹೀಗೆ 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 ಕೈ ಆಡಿಸ್ತಾನೆ ಇರ್ತೀರ. ಆ ಮಕ್ಕಳು ಸಹಿತ ಮೊಬೈಲ್ ಇರಲಾರ್ದು ಊಟ ಮಾಡ್ತಾಯಿಲ್ಲ. ಸಹೋದರಿಯವ್ರು ಹೇಳಿದರು, ಮೊಬೈಲ್ ಊಟ ಮಾಡಬೇಕಾದ್ರೂ ನಮ್ಮ ತಾಯಂದ್ರು ಈಗ ಎಷ್ಟು ನಮ್ಮ ಕಾಲಕ್ಕೆ ನೋಡ್ರಿ, ಆ ಚಂದಮಾಮ ಬಂದು ಅಂತ ಹೇಳ್ತಿದ್ರು, ಆ ಯಾವುದೋ ಚುಕ್ಕಿಗಳು ಬಂತು, ಧ್ರುವ ನಕ್ಷತ್ರ ಬಂತು ನೋಡು, ಎಷ್ಟು ಬೆಳಗ್ಗೆ ಬಿತ್ತು ನೋಡು ಅಂತ ಹೇಳ್ತಿದ್ರು. ಭಾಳ ಚೆನ್ನಾಗಿ ಕಥೆಗಳನ್ನು ಹೇಳಿ, ಹಾಡುಗಳನ್ನು ಹೇಳಿ ಊಟ ಮಾಡಿಸ್ತಿದ್ರು. ಈಗ ನೀವು ರೀ ಅಲ್ಲಿ ಮೊಬೈಲ್ ಅದಾಗ ಕೊಡು, ಅದು ಊಟ ಮಾಡ್ತದೆ ಬಿಡು, ಕೆಲಸ ಅದಂತ ಹೇಳ್ತೀರ, ಹೌದಲ್ಲ? ಮತ್ತು ನಮ್ಮ ಅಕ್ಕಂದ್ರೆ ಏನು ಮಾಡ್ತಾರೆ, 4 ಜನ ಕೂತ್ಕೊಂಡು ಮೀಟಿಂಗ್ ಪಾಯಿಂಟ್ ಮಾಡ್ತೀರಿ ನೀವೊಂದು ಎಲ್ಲರಲ್ಲ, ಕೆಲವೊಂದು ಜನ. ಸಮಯದ ಮಹತ್ವ ತಿಳಿಸ್ಕೊಡ್ಲಿಕ್ಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಆ 4 ಜನ ಅಕ್ಕ ತಂಗಿಯರು ಕೂತ್ಕೊಂಡು ಮೀಟಿಂಗ್ ಪಾಯಿಂಟ್ ಮಾಡ್ತಿರಲ್ಲ, ಆಕಿ ಹಂಗೆ, ಇವ ಹಿಂಗೆ, ಆಕಿ ಅವನ ಜೊತೆ, ಇವೆಲ್ಲ ಕೆಟ್ಟ ಶಬ್ದಗಳು ನಮ್ಮ ನಾಲ್ಗೆ ಮೇಲೆ ಬರಬಾರ್ದು. ಅದು ಕೂಡ ದೋಷ ಇದೆ, ಅದು ಕೂಡ ಪಾಪನೇ ಇದೆ. ಯಾರ ಬಗ್ಗೆ ಆಡ್ಲಿಕ್ಕೆ ಹೋಗ್ಬಿಡ್ರಿ. ನಾವು ಯಾರಿಗಾದ್ರೂ ನಡೆಸ್ಕೊಡ್ತಾ ಇದ್ದೀವಾ? ಯಾರ್ದಾದ್ರೂ ಜೀವನ ನಾವು ಉದ್ಧಾರ ಮಾಡಿದ್ದೀವಾ? ಯಾರ್ದಾದ್ರೂ ಸಂಸಾರವನ್ನು ಮಾಡಿದ್ದೀವಾ? ನಾವು ಯಾರಿಗಾದ್ರೂ ಕಡಿಮೆ ಬಿದ್ದರೆ ಕೊಟ್ಟಿದ್ದೇವಾ? ಮತ್ತು ನಮಗೇನು ಹಕ್ಕಿದೆ? ಇನ್ನೊಬ್ಬರ ಬಗ್ಗೆ ಆಡಲಿಕ್ಕೆ ನಮಗೇನು ಹಕ್ಕಿದೆ? ಹಕ್ಕಿಲ್ಲ ಅಂದರೆ ಯಾಕೆ ಆಡೋಕ್ಕೆ ಹೋಗ್ಬೇಕು ಇನ್ನೊಬ್ಬರ ಬಗ್ಗೆ? ಭಗವಂತ ಭಾಳ ಒಳ್ಳೆ ಜೀವನ ಕೊಟ್ಟಿದ್ದಾರೆ. 86 ಲಕ್ಷ ಜೀವರಾಶಿಗಳಲ್ಲಿ ಅತಿ ಶ್ರೇಷ್ಠವಾದ ಜೀವಿ ಮನುಷ್ಯ ಜೀವಿ. ಈ ಜೀವನ ಬಹಳ ಪವಿತ್ರವಾದ ಜೀವನ ಇದೆ, ಎಲ್ಲರಿಗೂ ಸಿಗೋದಿಲ್ಲ. ನಾವು ಪ್ರತಿಯೊಂದು ಜೀವರಾಶಿಗಳಲ್ಲಿ ಜನ್ಮ ತಾಳಿ ಬಂದಿದ್ದೇವೆ. ಕ್ರಿಮಿಕೀಟಗಳು, ನೊಣಗಳಾಗಿ, ಹುಳುಗಳಾಗಿ, ಹಾವುಗಳಾಗಿ, ಚೇಳುಗಳಾಗಿ, ಪಶು ಪಕ್ಷಿಗಳಾಗಿ ನಾವು ಜನ್ಮ ತಾಳಿ ಬಂದಿದ್ದೇವೆ. ಅದಕ್ಕೆ ಮನುಷ್ಯನ ಜೀವನ ಅತಿ ಶ್ರೇಷ್ಠವಾದ ಜೀವನ ಇದೆ. ಈ ಜೀವನ ಮತ್ತೆ ನಾವು ಮಾನವ ಜನ್ಮಕ್ಕೆ ಬರಬೇಕು ಅಂತಂದರೆ ಯಾರು ಚಾಡಿ ಮಾಡಬಾರ್ದು, ನಿಂದೆ ಮಾಡಬಾರ್ದು, ಅಸೂಯೆ ಪಡಬಾರ್ದು, ಕ್ರೋಧ ಮಾಡಬಾರ್ದು, ಜಗಳ ಮಾಡಬಾರ್ದು, ಹಪಾಪಿತನದಿಂದ ನಾನು ನನ್ನದು ಅಂತ ಕೂಡಿಡೋಕ್ಕೆ ಪ್ರಯತ್ನ ಪಡಬೇಡ್ರಿ. ಒಳ್ಳೆ ಮಾರ್ಗದಲ್ಲಿ ಹೋಗಬೇಕು. ದಾನ ಮಾಡಿರಿ. ದಾನಾಂಶಂ ದಾಸಾಂಶಂ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈ ದಾನ ಯಾವಾಗಲೂ ನಮಗೆ ಖುಷಿ ಕೊಡ್ತದೆ. ವಿದ್ಯಾದಾನ ಆಗಲಿ, ವಸ್ತ್ರದಾನ ಆಗಲಿ, ಅನ್ನದಾನ ಆಗಲಿ, ಯಾವ ದಾನ, ಒಂದು ದಾಸೋಹ, ಪ್ರತಿಯೊಂದು ರೀತಿಯಿಂದ ಅನೇಕ ದಾನಗಳಲ್ಲಿ ಅನೇಕ ರೂಪಗಳಿದ್ದಾವೆ. ಅದಕ್ಕೆ ಮಕ್ಕಳಿಗೂ ಕೂಡ ಸಂಸ್ಕಾರ ಕಲಿಸ್ಲಿಕ್ಕೆ ಪ್ರಯತ್ನ ಪಡ್ರಿ. ಯಾಕೆ ಅಂತಂದರೆ, ನಾವೆಲ್ಲ ಧೀರ ವೀರ ಶೂರ ಭಾರತಾಂಬೆಯ ಮಡಿಲಿನ ಮುದ್ದಿನ ಹೆಮ್ಮೆಯ ಕಂದಮ್ಮಗಳು ನಾವೆಲ್ಲ. ನಮ್ಮ ಹತ್ರ ಧೈರ್ಯ, ಶೌರ್ಯ, ಸಾಹಸ, ಶಕ್ತಿ, ಯುಕ್ತಿ, ಭಕ್ತಿ ಎಲ್ಲವೂ ಇದೆ. ಆದರೆ ಸಾಧನೆ ಮಾಡೋ ಇಚ್ಛಾಶಕ್ತಿ ಒಳಗಡೆ ಇದೆ, ಬಟ್ ಹೊರಗಡೆ ತರಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಸಾಧನೆ ಮಾಡೋ ಇಚ್ಛಾಶಕ್ತಿ ಹೊರಗೆ ತರಲಿಕ್ಕೆ ಪ್ರಯತ್ನ ಪಡ್ರಿತಾ ಅಂದರೆ ಯಾಕೆ ಅಂತಂದರೆ, ಭಾಳ ಜನ ತಾಯಂದರು ಟೈಮ್ ವೇಸ್ಟ್ ಮಾಡ್ತಾಯಿದ್ದೀರಾ. ಸಮಯ, ಅಮೂಲ್ಯ ಸಮಯ ಕಳೀಲಿಕ್ಕೆ ಸುಮ್ಮನೆ ವೇಸ್ಟಾಗಿ ಕಳೆಯೋಕ್ಕೆ ಪ್ರಯತ್ನ ಪಡಬೇಡ್ರಿ. 4 ಜನ ಅಕ್ಕ ತಂಗಿಯರು ಕೂತ್ಕೊಂಡು ಭಜನೆ ಮಾಡಲಿಕ್ಕೆ ಪ್ರಯತ್ನ ಪಡ್ರಿ. ದ್ಯಾಮಮ್ಮನ ದೇವಸ್ಥಾನ ಹತ್ರ ಬಂದು ಆ ವಾರ ದಿವಸ ಭಜನೆ ಮಾಡಿರಿ, ಅಕ್ಕನ ಬಳಗ ಕಟ್ರಿ, ಹಾಡು ಹಾಡ್ರಿ, ಸತ್ಸಂಗ ಮಾಡಿರಿ. ನಿಮ್ಗೇನು ತಿಳಿತದೆ ಅನುಭವದ ನುಡಿಗಳನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ರಿ. ಅದರಲ್ಲಿ ಟೈಮ್ ಕಳೀಲಿಕ್ಕೆ ಪ್ರಯತ್ನ ಪಡ್ರಿ. ಯಾಕೆ ಅಂತಂದರೆ, ಯಮದೂತರು ಒಂದು ದಿವಸ, ಯಾಕಂದರೆ ಇದಕ್ಕೆ ಹೇಳ್ತಾ ಇದ್ದೇನೆ, ಒಂದು ದಿವಸ ಯಮದೂತರು ಭೂಲೋಕಕ್ಕೆ ಬರಲಿಕ್ಕೆ ಹೊರಡ್ತಾ ಇರ್ತಾರೆ. ಯಮರಾಜರು ಕೇಳ್ತಾರೆ, ಯಮದೂತರೇ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಸ್ವಾಮಿ, ಭೂಲೋಕಕ್ಕೆ ಹೋಗ್ತಾ ಇದ್ದೇವೆ, ಇವತ್ತು ಟಿಕೆಟ್ ಹರಿಯೋದಿದೆ ಇಂಥವ್ರದ್ದು. ಅಯ್ಯೋ ಹುಚ್ಚ, ಬರ್ರಿ ಇಲ್ಲಿ ಅಂತ ಕರಿತಾನೆ. ಯಮ ಮಹಾರಾಜರಿಗೂ ದಯ ಇದೆ ರೀ, ಕರುಣಾಮಯ ಇದ್ದಾನೆ ಅವನು ಕೂಡ. ಅವನು ಕರಿತಾನೆ, ಬನ್ರಪ್ಪ ಇಲ್ಲಿ ಅಂತ ಹೇಳ್ತಾನೆ. ಕಿವಿನಲ್ಲಿ ಪಿಸ್ಬಿಡ್ತಾನೆ ಯಮರಾಜ ಯಮದೂತರಿಗೆ. ಏನಂತ ನೋಡ್ರಿ, ಎಲ್ಲಿ ಸತ್ಸಂಗದಲ್ಲಿ ಭಾಗಿಯಾಗ್ತಾರೆ, ಎಲ್ಲಿ ಪ್ರವಚನದಲ್ಲಿ ಭಾಗಿಯಾಗ್ತಾರೆ, ಎಲ್ಲಿ ಅನುಭವ ಮಂಟಪದಲ್ಲಿ ತಮ್ಮ ಅನುಭವಗಳನ್ನು ಹಂಚ್ಕೊಳ್ತಾ ಇರ್ತಾರೆ, ಎಲ್ಲಿ ಭಕ್ತಿವಂತರು ಇರ್ತಾರೆ, ಎಲ್ಲಿ ದೇವರ ನಾಮಸ್ಮರಣೆ ಮಾಡ್ತಾ ಇದ್ದಾರೆ, ಎಲ್ಲಿ ವಿಚಾರಗೋಷ್ಠಿ ಮಾಡ್ತಾ ಇದ್ದಾರೆ, ಎಲ್ಲಿ ದಾನ ಧರ್ಮ ಮಾಡ್ತಾ ಇದ್ದಾರೆ, ಎಲ್ಲಿ ಭಕ್ತರ ಕೂಟ ಒಂದಾಗಿದೆ, ಅಂಥವರ ಕಡೆಗೆ ಹೋಗ್ಬೇಡ್ರಿ ನೀವು, ಅಂಥವರಿಗೆ ಟಿಕೆಟ್ ಹರಿಯಕ್ಕೆ ಹೋಗ್ಬೇಡ್ರಿ ನೀವು ಅಂತ ಹೇಳ್ತಾನೆ. ಯಾಕೆ ಅಂತಂದರೆ, ಭಗವಂತ ನಿಮ್ಮನ್ನು ಕ್ಷಮಿಸೋದಿಲ್ಲ. ಅಂದರೆ ನೋಡ್ರಿ, ಯಮರಾಜ ಎಷ್ಟು ಚೆನ್ನಾಗಿ ಹೇಳ್ತಾನೆ, ಭಕ್ತಿವಂತರಿಗೆ ನೀನು ಟಿಕೆಟ್ ಹರಿಯಕ್ಕೆ ಹೋಗಬೇಡ ಅಂತ ಯಮರಾಜ ಎಂಥ ಚೆನ್ನಾಗಿ ಹೇಳ್ತಾನೆ ಯಮದೂತರಿಗೆ, ಗೊತ್ತಾ? ಅದಕ್ಕೆ ಭಕ್ತಿಯಲ್ಲಿ ಅಷ್ಟು ಶಕ್ತಿ ಇದೆ. ಇದು ಭಾಗವತನಲ್ಲಿ ಬರ್ತದೆ, ಇದು ಯಮದೂತರದು. ಅದಕ್ಕೆ ನಾವು ಶಕ್ತಿವಂತರಾಗಲಿಕ್ಕೆ ಪ್ರಯತ್ನ ಪಡಬೇಕು. ಶಕ್ತಿವಂತರಂದರೆ ಫೈಟ್ ಮಾಡೋಕ್ಕಲ್ಲ, ಭಕ್ತಿಯಲ್ಲಿ ಶಕ್ತಿ ಉಂಟು ಮಾಡಬೇಕು ನಾವೆಲ್ಲರೂ. ಕಷ್ಟಗಳ ಬಗ್ಗೆ ನಾನು ಹೇಳಿದೆ ನಿಮಗೆ. ಕಷ್ಟಗಳು ಯಾಕೆ ಬರ್ತವೆ ಅಂತಂದರೆ, ನಾವು ಅನೇಕ ಕ್ರಿಮಿಕೀಟಗಳಿಗೆ ತುಳಿತೀವಿ. ನಾವು ಏನೂ ಪಾಪ ಮಾಡಿಲ್ಲ ಅಂತ ನಾನು ಹೇಳ್ತೇನೆ. ನಾನು ಇಲ್ಲಿವರೆಗೂ ಯಾವುದು ಪಾಪ ಮಾಡಿಲ್ಲರಿ, ನಾನು ಯಾವುದು ಕೆಟ್ಟದ್ದು ಬಯಸಿಲ್ಲರಿ ಅಂತ. ನಾನು 2 ವೀಲರ್ ಮೇಲೆ ಹೋಗ್ತೇನೆ, ಕಾರ್ನಲ್ಲಿ ಹೋಗ್ತಾ ಇರ್ತೇನೆ ಅಥವಾ ನಡ್ಕೊಂಡು ಹೋಗ್ತೇನೆ. ನನ್ನ ಕಾಲಿನಲ್ಲಿ ಎಷ್ಟು ಕ್ರಿಮಿಕೀಟಗಳು ಸಾಯ್ತಾವಲ್ಲ?
ಮತ್ತು ಆ ಕ್ರಿಮಿಕೀಟಗಳು ಪ್ರತಿಯೊಂದು ಜೀವರಾಶಿಗೂ ಏನಿದೆ ಗೊತ್ತಾ, ನಾನು ಬದುಕಬೇಕು. ನೀವು ಹಾವನ್ನು ಹೊಡೆಯೋಕೆ ಹೋಗ್ರಿ, ಹಾವು ಸಹಿತ ನಾನು ಬದುಕಬೇಕು ಅಂತ ಎಲ್ಲೆಲ್ಲೋ ಬಿಲದಲ್ಲಿ ಓಡಲಿಕ್ಕೆ ಪ್ರಯತ್ನ ಪಡ್ತದೆ. ಪ್ರತಿಯೊಂದು ಜೀವಿಗೂ ಕೂಡ ನಾನು ಬದುಕಬೇಕನ್ನೋದು ಅದಕ್ಕೂ ಆಸೆ ಇರ್ತದೆ. ಈಗ ಒಂದು ಕಟಕನ ಕೈಯಲ್ಲಿ ಒಂದು ಕುರಿ ಕೊಯ್ಯುವಾಗ ಆ ಕುರಿನೂ ಸಹಿತ ಕೂಗ್ತದೆ ಗೊತ್ತಲ್ಲ, ಒಂದು ಕೋಳಿ ಸಹಿತ ಕೂಗ್ತದೆ, ನಾನು ಬದುಕಬೇಕು ಪರಮಾತ್ಮ ಅಂತ. ಎಲ್ಲ ಜೀವರಾಶಿಗಳಿಗೂ ಬದುಕಬೇಕನ್ನೋದು ಆಸೆ ಇರ್ತದೆ. ಅದಕ್ಕೆ ಯಾವ ಜೀವರಾಶಿಗಳಿಗೂ ಹಿಂಸೆ ಕೊಡೋಕೆ ಹೋಗ್ಬೇಡ್ರಿ. ಯಾಕೆ ಅಂತಂದರೆ ಸಕಲ ಜೀವಾತ್ಮರಲ್ಲಿ ಪರಮಾತ್ಮನಿದ್ದಾನೆ. ಸಕಲ ಜೀವಾತ್ಮರಲ್ಲಿ ಪರಮಾತ್ಮನೇ ಇದ್ದಾನೆ. ಪರಮಾತ್ಮನಿದ್ದ ಆ ಆತ್ಮಕ್ಕೆ ನಾವೇನು ಮಾಡಲಿಕ್ಕೂ ನಮಗೆ ಹಕ್ಕಿಲ್ಲ. ಅದಕ್ಕೆ ಯಾವ ಜೀವಿಗೂ ಕೂಡ ಹಿಂಸೆ ಕೊಡೋಕೆ ಹೋಗ್ಬೇಡ್ರಿ. ನಾವು ಯಾವ ಜೀವಿಗೂ ನಾನು ಹಿಂಸೆ ಕೊಡೋಕೆ ಹೋಗಲ್ಲ. ಬಟ್ ನಾನು ಏನೋ ಹೋಗುವಾಗ ನಡೆಯುವಾಗ ನನ್ನ ಕಾಲಲ್ಲಿ ಏನಾದರೂ ಆಗುತ್ತಪ್ಪ ಅಂತಂದು ತಿಳ್ಕೊಂಡು ನಾನು ಹೆಜ್ಜೆ ಇಡುವಾಗ ಭಾಳ ಯೋಚನೆ ಮಾಡ್ತೇನೆ, ದೇವರೇ ನನ್ನನ್ನು ಕ್ಷಮಿಸು ಸ್ವಾಮಿ, ನಾನು ನೆಲದ ಮೇಲೆ ನಡೀತಾ ಇದ್ದೇನೆ, ನಾನು 2 ವೀಲರ್ ಮೇಲೆ ಹೋಗ್ತಾ ಇದ್ದೇನೆ, ನನ್ನಿಂದ ಯಾವ ಜೀವರಾಶಿಗಳಿಗೆ ಹಿಂಸೆ ಆಗ್ತಾ ಇದ್ದೇನೋ ಅಥವಾ ಸ್ವಾಮಿ ಆ ಮತ್ತೆ ಕರ್ಮಗಳನ್ನು ನನ್ನ ಕರ್ಮಗಳು ಹೆಚ್ಚಿಗೆ ಇಂಥದ್ದು ಕೆಟ್ಟ ಕರ್ಮಗಳು ನನ್ನಿಂದ ಆಗಬಾರ್ದು ಅಂತ ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇರ್ತೇನೆ. ಯಾಕೆ ಅಂತಂದರೆ ಆ ಕಲಿಯುಗದಲ್ಲಿ ನೋಡಿ ನಾವಂತೀವಿ ಸ್ವರ್ಗದಲ್ಲಿ ನಮಗೆ ಭಗವಂತ ಕರೀತಾನೆ, ನಮಗೆ ವೈಕುಂಠದಲ್ಲಿ ಭಗವಂತ ಕರೀತಾನೆ. ಅಲ್ಲ, ಸ್ವರ್ಗ ನರಕ ಈ ಕಲಿಯುಗದಲ್ಲಿ ಇಲ್ಲೇ ಅದಾವೆ, ನಮ್ಮ ಎದುರುಗಡೆನೇ ಅದಾವೆ. ಎಲ್ಲಿ ಶಾಂತಿ ಪ್ರೀತಿ ಸಂಸ್ಕೃತಿ ಸಂಸ್ಕಾರ ಇದೆ, ಎಲ್ಲಿ ಭಕ್ತಿವಂತರಿದ್ದಾರೆ, ಎಲ್ಲಿ ದೈವಭಕ್ತರಿದ್ದಾರೆ, ಎಲ್ಲಿ ದಾನ ದಾಸೋಹ ನಡೀತಾ ಇದೆ, ಎಲ್ಲಿ ಪ್ರವಚನ ಅನುಭವ ಮತ್ತು ಸತ್ಸಂಗ ಭಜನ್ ಎಲ್ಲಿ ನಡೀತಾ ಇದೆ, ಎಲ್ಲಿ ಶಿವಭಕ್ತರಿದ್ದಾರೆ ದೈವಭಕ್ತರಿದ್ದಾರೆ, ಅವರ ಅಂಗಳನೇ ಸ್ವರ್ಗ ಇದೆ ಈಗಿನ ಕಾಲದಲ್ಲಿ ಕಲಿಯುಗದಲ್ಲಿ. ಅದಕ್ಕೆ ನರಕ ಎಲ್ಲಿದೆ ಅಂತಂತಂದರೆ ಸುಳ್ಳರು ಗೊಳ್ಳರು ಕಳ್ಳರು ಇರ್ತಾರಲ್ಲ, ಇನ್ನೊಬ್ಬರದ್ದು ಕೆಟ್ಟದ್ದು ಬೇಸರು ಚಾಡಿ ನಿಂದೆ ಜಗಳ ಅಸೂಯೆ ಅಹಂಕಾರ ಕ್ರೋಧ ಮಾಡಿರ್ತಾರಲ್ಲ, ಅವರ ಅಂಗಳನೇ ನರಕ ಇದೆ. ಅದಕ್ಕೆ ನಾವೆಲ್ಲರೂ ಸನ್ಮಾರ್ಗದಲ್ಲಿ ಹೋಗಬೇಕಾಗಿದೆ, ಶಿವನ ಸಾಮೀಪ್ಯ ಪಡಿಬೇಕಾಗಿದೆ, ನಾವು ಭಕ್ತಿವಂತರಾಗಬೇಕಾಗಿದೆ, ಸತ್ಯದ ಮನೆಯಲ್ಲಿ ನಡಿಬೇಕಾಗಿದೆ. ಸುಳ್ಳಿನ ಅರಮನೆಯಲ್ಲಿ ನಿಮಗೇನೇ ಕೊಟ್ಟರು ಕೂಡ ಬೇಡ ಅಂತ ಹೇಳ್ರಿ. ಯಾಕೆ ಅಂತಂದರೆ ನಾವು ಜಗತ್ತಿಗೆ ಬಂದಿದ್ದೇವೆ ಅಂತಂದರೆ ಏನೂ ಬಂದಿಲ್ಲ. ಅಲೆಕ್ಸಾಂಡರ್ ಜಗತ್ತನ್ನೇ ಗೆದ್ದಿದ್ನು. ಮಂತ್ರಿಗೆ ಕರೀತಾನೆ, ಮಂತ್ರಿ ನಾನು ಇಷ್ಟೆಲ್ಲ ಗೆದ್ದಿದ್ದೇನೆ, ನಾನು ಸತ್ತ ಮೇಲೆ ತೊಗೊಂಡೋಗ್ತೀನೇನೋ ಅಂತ. ಅಲ್ಲ ಸ್ವಾಮಿ, ಯಾರು ತೊಗೊಂಡೋಗಲ್ಲ. ಮತ್ತು ಇಷ್ಟೆಲ್ಲ ನಾನು ಯಾಕೆ ಗೆದ್ದೆ? ಇಲ್ಲ ಸ್ವಾಮಿ, ತೊಗೊಂಡೋಗ್ಲಿಕ್ಕಾಗಲ್ಲ. ಹಾಗಿದ್ರೆ ನಾನು ಏನು ತೊಗೊಂಡೋಗಲ್ಲ ಅಂತಂದರೆ ನನ್ನ ಶವದ ಪೆಟ್ಟಿಗೆ ಹೊರಗಡೆ ನನ್ನ ಕೈಗಳನ್ನು ಮೇಲೆ ಇಟ್ಟು ನನ್ನನ್ನು ಸ್ಮಶಾನಕ್ಕೆ ಕರ್ಕೊಂಡೋಗಿ ನನ್ನ ಹೆಣ ಹೂಳಬೇಕಾದ್ರೆ ನೋಡಿ, ನಾವು ಬರುವಾಗ ಏನೂ ತಂದಿಲ್ಲ, ಹೋಗುವಾಗ ಏನೂ ತೊಗೊಂಡೋಗಿಲ್ಲ, ಇಲ್ಲಿಂದ ಸಂಪಾದನೆ ಮಾಡಿದ್ದೇವೆ. ಮತ್ತು ಇಲ್ಲಿಂದ ಬಿಟ್ಟು ಹೋಗಬೇಕಾದ್ರೆ ಯೋಚನೆ ಮಾಡ್ತಿದ್ದೇವೆ. ಇಷ್ಟೆಲ್ಲ ಸಂಪಾದನೆ ಮಾಡಿದ್ದೇವೆ ಅಂತಂದರೂ ಕೂಡ ನಾವು ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗಿದ್ರೂ ಕೂಡ ನಿದ್ದೆ ಬರೋದಿಲ್ಲ. ನಮ್ಮ ಮನೆಗೆ ಒಂದು ಸಲ ಬನ್ನಿ ಎಲ್ಲರೂ, ನಮ್ಮ ಮನೇಲಿ ದಾಸೋಹ ಇದೆ. ಹೇಗಿದೆಯಪ್ಪ ಅಂತಂದರೆ PSI ಮೇಡಮ್ ಅದಾಳೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ಬೋದು, ಬರ್ಬೋದು, ಹೊರಗಿಂದ ಗಂಟು ಬರ್ಬೋದು ಅಂತ ತಿಳ್ಕೊಂಡಿದ್ದೀರಾ ನೀವು ಯಾರಾದರೂ? ನನ್ನ ಮನೆಯಲ್ಲಿ ಭಾಳ ಸಿಂಪಲ್, ಯಾವ ಸೋಫಾ ಇಲ್ಲ, ಕೂಲರ್ ಇಲ್ಲ, AC ಇಲ್ಲ, ಯಾವುದು ಎಂಥದ್ದು ಇಲ್ಲ. 1-2 ಫೈಬರ್ ಕುರ್ಚಿ ಅದಾವೆ, ಒಂದು ಕೌದಿ ಹಾಸ್ಕೋಬೇಕು, ಒಂದು ಕೌದಿ ಹೊಚ್ಕೋಬೇಕು. ಮಷಿನ್ ಮೇಲೆ ಹೊಲಿದಂಥ ಕೌದಿಗಳು. ಮೊದಲು ನಮ್ಮಮ್ಮ ಕೌದಿ ಕೈಯಿಂದ ಹೊಲಿತಿದ್ರು. ನನ್ನ ಅಕ್ಕ ಕೂಡ ಟೀಚರ್ ಅದಾರೆ, ಅವರು ಕೂಡ 1 ಲಕ್ಷ ಸ್ಯಾಲ್ರಿ ಎತ್ತುತ್ತಾರೆ. ಅವ್ರ ಮನೆಯಲ್ಲೂ ಕೂಡ ಒಂದು ಕೌದಿ ಹಾಸಬೇಕು, ಒಂದು ಕೌದಿ ಹೊಚ್ಕೋಬೇಕು. ನೀವು ನಂಬ್ತಿರೋ ಇಲ್ಲೋ ನೀವ್ರೆ ಹಿಂಗೆ ಹೇಳ್ಬೋದು ಅಂತ. 14 ಗ್ರಾಮ್ ಬಂಗಾರ ಇದೆ ನನ್ನ ಮನೇಲಿ. ಎಷ್ಟು ರೀ? 14 ಗ್ರಾಮ್. 1 ತೊಲ 4 ಗ್ರಾಮ್. ಅದು ನೌಕರಿಗೆ ಬಂದಾಗ ಕೊಂಡ್ಕೊಂಡಿಲ್ಲ. 93ನಲ್ಲಿ ನಮ್ಮ ಅಜ್ಜಿ ನಮಗೆ ನಾವು ಅವಾಗ ಸ್ವಲ್ಪ ಮನೇಲಿ ಟ್ಯೂಷನ್ ಹೇಳ್ತಿದ್ರು ಎಲ್ಲರೂ. ಬಂದಂಥ ದುಡ್ಡಿನಲ್ಲಿ ಇದು ಒಂದು ಮೆರಿಟ್ ಸ್ಕಾಲರ್ಶಿಪ್ನಲ್ಲಿ 550 ರೂಪಾಯಿಗೆ ಕಿವಿ ಓಲೆ ತೊಗೊಂಡಿದ್ದೆ. ಆ ಕಿವಿ ಓಲೆ ಇನ್ನೂವರೆಗೆ ಬಿಚ್ಚಿಲ್ಲ ನಾನು. 14 ಗ್ರಾಮ್ ಬಂಗಾರ ಆವಾಗಿನ ಕಾಲದ ಇದು ಒಂದು ಹಿಡ್ಕೊಂಡು 1 ತೊಲದ 11 ಗ್ರಾಮ್ದು ಒಂದು ಲಾಕೆಟ್ ಇದೆ, ಸಣ್ಣ ಇದ್ದಾಗಿಂದ ಮಾಡಿಸಿದ್ದು ನಮ್ಮ ತಾಯಿಯದು. ಅದು ಬಿಟ್ಟರೆ ಇನ್ನೂವರೆಗೆ ನಾನು ಒಂದು ಗುಂಜಿ ಬಂಗಾರ ಕೊಂಡ್ಕೊಳ್ಳಿಕ್ಕೆ ನನ್ನಿಂದ ಆಗಲ್ಲ. ಯಾಕೆ ಗೊತ್ತಾ? ವ್ಯಾಮೋಹ ಬೇಡ. ನಾವು ಭಕ್ತಿ ಮಾರ್ಗದಲ್ಲಿ ಹೋಗ್ತಾ ಇದ್ದೇವೆ. ನಮ್ಮಂಥ ಸನ್ಯಾಸಿಗಳಿಗೆ ಬ್ರಹ್ಮಚಾರಿಗಳಿಗೆ ಅವೆಲ್ಲ ಶಾಶ್ವತ ಅಲ್ಲ. ಯಾಕೆ ಅಂತಂದರೆ ನಾನು ಆಸೆ ಪಡ್ತಾ ಹೋಗಿದ್ದರೆ ದುರಾಸೆ ಆಗ್ತದೆ. ದುರಾಸೆ ನಿರಾಸೆ ಆಗಿದ್ದರೆ ದುಃಖ ತುಂಬಿ ಬರ್ತದೆ, ಜೀವನ ಖಿನ್ನತೆಗೆ ಒಳಗಾಗ್ತದೆ ಅಂತ ಹೇಳಿ ನಾವೆಲ್ಲ ವ್ಯಾಮೋಹಗಳನ್ನು ತ್ಯಾಗ ಮಾಡಿದವರು ನಾವು ಬ್ರಹ್ಮಚಾರಿಗಳು. ನೀವು ತ್ಯಾಗ ಮಾಡಬೇಡ್ರಿ. ನಿಮಗೆ ಸಂಸಾರ ಇದೆ, ಗಂಡ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ನೀವು ಖುಷಿಯಿಂದ ಇರಬೇಕು. ನೀವು ಒಳ್ಳೆ ಮೇಕಪ್ ಮಾಡ್ಕೊಳ್ರಿ, ಒಳ್ಳೆ ಬಟ್ಟೆ ಹಾಕ್ಕೊಳ್ರಿ, ಒಳ್ಳೆ ಆಭರಣಗಳು ಹಾಕ್ಕೊಳ್ರಿ, ಖುಷಿಯಿಂದ ಇರ್ರಿ. ಅದನ್ನ ನೋಡಿ ನಾವು ಖುಷಿ ಪಡ್ತೇವೆ. ಯಾಕೆ ಅಂದರೆ ನಮ್ಮಂಥ ಬ್ರಹ್ಮಚಾರಿಗಳಿಗೆ ಅದು ಒಪ್ಪೋದು. ನನ್ನ ಹತ್ರ 2 ವೀಲರ್ ಸಹಿತ ಇಲ್ಲ ಸ್ವಂತದ್ದು. ಸರ್ಕಾರಿ 2 ವೀಲರ್ ಇದೆ, ಅದ್ರ ಮೇಲೆ ಹೋಗ್ತಾನೆ, ಇಲ್ಲ ಆಟೋನಲ್ಲಿ ಹೋಗ್ತಾನೆ ನಾನು. ಅಣ್ಣಾಜಿಯವ್ರು ನನಗೆ ಕಾರ್ ಮಾಡಿ ಕಳಿಸ್ತೀನಿ ರೀ ಅಮ್ಮ ಅಂತಂದರು. ಬೇಡ ರೀ ಅಣ್ಣಾಜಿ, ನನಗೆ ಯಾವುದು ಬೇಡ, ನಾನು ಬಸ್ಸಿಗೆ ಬರ್ತೇನೆ ಅಂತಂದರೆ ಅವ್ರು ಕಾರಿಗೆ ಬನ್ನಿರಿ ಅಂತ ಹೇಳಿದ್ರು ನನಗೆ.
ನಾನು ಕಾರಿಗೆ ಬಂದರೆ, ಇಲ್ಲಾಂದ್ರೆ ನಾನು ಭಾಳ ಸಿಂಪಲ್ ಇದ್ದೇನೆ, ನಾನು ವ್ಯಾಮೋಹ ಇಲ್ಲ ನನಗೆ. ಯಾಕೆ ಅಂತಂದರೆ ಯಾವುದು ನನ್ನದಲ್ಲ, ಭಕ್ತಿ ಜೀವನ ಸಮಯ ನನ್ನದಿದೆ, ನಾನು ಅದನ್ನ ಮಾತ್ರ ಸಂಪಾದನೆ ಮಾಡಬೇಕು. ನಮ್ಮ ಅಜ್ಜಿ ಕೂಡ ದೈವಭಕ್ತರು, ನಮ್ಮ ತಾಯಿ ಕೂಡ, ನನ್ನ ಅಕ್ಕ ಕೂಡ, ನನ್ನ ತಂಗಿ ಇನ್ನೊಬ್ಬಳು ಬಾಂಬೆನಲ್ಲಿ ಇರ್ತಾಳೆ, ಅವಳಂತೂ ಮಹಾನ್ ಶರಣೆ. ಅವಳು ಏನು ಹೇಳ್ತಾಳೆ ಅದು ಮಾತು ನಿಜ ಆಗ್ತವೆ, ಅಷ್ಟು ಭಕ್ತಿವಂತೆ ಅವಳು. ನಮ್ಮ ಮನೆಯಲ್ಲಿ ಅಜ್ಜಿಯಿಂದ ನಮಗೆ ಈ ಭಕ್ತಿ ಮಾರ್ಗ ಸಿಕ್ಕಿದೆ. ನಮ್ಮ ಅಜ್ಜಿಗೆ ನಾನು ಧನ್ಯವಾದ ಹೇಳ್ತೇನೆ, ದಿನಾಲೂ ನೆನೆಸ್ತಾ ಇರ್ತೇನೆ ನಮ್ಮ ಅಜ್ಜಿಗೆ ನಾನು. ಅದಕ್ಕೆ ದಯವಿಟ್ಟು ಯಾಕೆ ಈ ಮಾತು ಹೇಳ್ತಾನೆ ಅಜ್ಜಿ ಬಗ್ಗೆ ಅಂತಂದರೆ, ಕೆಲವೊಂದು ಜನ ತಾಯಂದರು ಮನೆ ಸೊಸೆ ಬಂದ ತಕ್ಷಣ ವಯಸ್ಸಾದ ವಯೋವೃದ್ಧರು ಮನೇಲಿ ಇರೋದು ಬೇಡ, ಗಂಡನಿಗೆ ಪಿಸ್ಗುಟ್ಟು ಹೇಳೋದು ಬೇಡ. ದಯವಿಟ್ಟು ಆ ಮುದುಕಿಗೆ ಹೋಗಿ ಅನಾಥಾಶ್ರಮಕ್ಕೆ ಹಾಕಿರಿ, ವೃದ್ಧಾಶ್ರಮಕ್ಕೆ ಹಾಕಿರಿ ಅಂತ ಹೇಳೋದು ಬೇಡ. ಯಾಕೆ ಅಂತಂದರೆ ಅವರಿಂದ ನಾವು ಈ ಮಟ್ಟಕ್ಕೆ ಬಂದಿದ್ದೇವೆ. ದಯವಿಟ್ಟು ತಾಯಂದ್ರಿಗೆ ಒಂದು ಮಾತು ಹೇಳಿಕೆ ಇಷ್ಟಪಡ್ತೇನೆ, ನಿಮ್ಮ ಅತ್ತೆ ಮಾವಂದರಿಗೆ ನಿಮ್ಮ ತಂದೆ ತಾಯಿಯಂತೆ ಪ್ರೀತಿ ಮಾಡಿರಿ, ನಿಮ್ಮ ನಾದಿನಿ ನೆಗೆಣಿಯರಿಗೆ ನಿಮ್ಮ ಅಕ್ಕ ತಂಗಿಯರಂತೆ ಪ್ರೀತಿ ಮಾಡಿರಿ, ನಿಮ್ಮ ಭಾವ ಮೈದಿಂದರಿಗೆ ನಿಮ್ಮ ಮಕ್ಕಳಂತೆ ತಮ್ಮಂದ್ರಂತೆ ಅಣ್ಣಂದ್ರಂತೆ ಪ್ರೀತಿ ಮಾಡಿರಿ. ಅಲ್ಲಿ ಪ್ರೀತಿಯ ಬಾಂಧವ್ಯ ಬೆಸೆಯೋಕ್ಕೆ ಪ್ರಯತ್ನ ಪಡ್ರಿ, ಬಾಂಧವ್ಯ ಮುರ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಡ್ರಿ. ಯಾಕೆ ಅಂತಂದರೆ ಈ ಬಾಂಧವ್ಯ ಭಾಳ ಪ್ರೀತಿ ಇರ್ತದೆ ನೋಡ್ರಿ. ಒಂದು ಸಲ ಕಟ್ಕೊಳ್ರಿ. ಯಾರಾದರೂ ಮನೇಲಿ ಒಂದು ಎದುರಾಡಿದ್ದಾರೆ ಅಂದರೆ ಆಯಿತು ಅಂತ. ಈಗ ನನ್ನ ಮನೇಲಿ ನನ್ನಷ್ಟು ಸೈಲೆಂಟ್ ಇರಿ, ನಮ್ಮ ಮನೆತನ ಯಾಕೆ, ನಮ್ಮ ಕುಲದಲ್ಲೇ ನನ್ನಷ್ಟು ಸೈಲೆಂಟ್ ಯಾರು ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ನಾನು ಇನ್ನೂ ಸೈಲೆಂಟ್ ಆಗಬೇಕು. ಭಕ್ತಿ ಮಾರ್ಗದಲ್ಲಿ ಹೋಗಿದ್ದೇನೆ ಅಂತಂದರೆ ನಾನು ಯಾರಿಗೂ ಸಹಿತ ನಾನು ಮನಸ್ಸು ನೋಯಿಸಬಾರ್ದು. ಒಂದು ಜೀವಕ್ಕೂ ಒಂದು ಜೀವಿಗೂ ಸಹಿತ ನಾನು ನೋಯಿಸೋಕ್ಕೆ ಇಷ್ಟಪಡಲ್ಲ. ಯಾಕೆ, ನನಗೆ ಪ್ರೀತಿ ಸಂಪಾದನೆ ಮಾಡಬೇಕಾಗಿದೆ, ಎಲ್ಲರ ಬಾಯಲ್ಲಿ ನಾನು ಹೌದು ಅನ್ನಿಸ್ಕೊಳ್ಬೇಕಾಗಿದೆ. ಅದಕ್ಕೆ ನಾನು ಯಾರ ಮನಸ್ಸು ನೋಯಿಸೋಕ್ಕೆ ಇಷ್ಟಪಡಲ್ಲ, ಎಲ್ಲರನ್ನ ಪ್ರೀತಿಯಿಂದ ಹಚ್ಕೊಂಡು ಬಿಡ್ತೇನೆ ನಾನು. ಅದಕ್ಕೆ ನನಗೆ ಒಂದಿಲ್ಲ ಅಂದರೂ ಕೂಡ ನಮ್ಮ ಗದಗೇಶಿಗೆ ಗೊತ್ತಿದೆ ನೋಡ್ರಿ, ಇಲ್ಲಿ ಗದಗೇಶ್ ಇಲ್ಲೇ ಕೊಪ್ಪಳದವ್ರು ಇದ್ದಾರೆ, ಲಾಯರ್ ಇದ್ದಾರೆ, ಅಮ್ಮಾಜಿ ಅಂತ. ಅವ್ರು ಭಾಳ ನನಗೆ ಹಚ್ಕೊಂಡಿದ್ದಾರೆ. ನನಗೆ 40 ಲ್ಯಾಕ್ ಫಾಲೋವರ್ಸ್ ಅದ್ದಾರೆ. ಅದರಲ್ಲಿ ಸ್ಟೂಡೆಂಟ್ಗಳೇ ನನ್ನ ಫಾಲೋವರ್ಸ್ ತುಂಬ ಜನ ಇದ್ದಾರೆ. ಯಾಕಪ್ಪ ಮಕ್ಕಳಿಗೆ ನಾನು ಉದ್ಧಾರ ಮಾಡಬೇಕು, ಮಹಿಳೆಯರನ್ನ ಒಂದು ಕಿವಿ ಮಾತು ಹೇಳಬೇಕು ಅಂತಂದರೆ, ಹೆಣ್ಮಕ್ಳ ಕೈಯಲ್ಲಿದೆ ಮನೆ ಸಂಸಾರ ಆಗಲಿ, ಪ್ರತಿಯೊಂದು ರೀತಿಯಿಂದ ಹೆಣ್ಮಕ್ಳ ಕೈಯಲ್ಲಿದೆ. ನಮ್ಮಿಂದ ಏನಾಗಲ್ಲ ಹೆಣ್ಮಕ್ಳು ಅಂತ ತಿಳ್ಕೊಳಿಕ್ಕೆ ಹೋಗ್ಬೇಡ್ರಿ. ನಾವು ಬಡವರಿದ್ದೆ ಮೇಡಮ್ ಮಕ್ಳಿಗೆ ಓದಿಸೋಕ್ಕಾಗಲ್ಲ ಅಂತ ತಿಳ್ಕೊಳಿಕ್ಕೆ ಹೋಗ್ಬೇಡ್ರಿ. ಯಾಕೆ ಅಂತಂದರೆ ಮಕ್ಕಳಿಗೆ ನಾವು ಬಡವರಿದ್ದೆ ಅಂತ ಮಕ್ಕಳ ಮುಂದೆ ಹೇಳೋಕ್ಕೆ ಹೋಗ್ಬೇಡ್ರಿ. ಯಾಕೆಂದರೆ ಬಡತನ ನಮಗೆ ಇದೆ, ನಮ್ಮ ಮನೆಗೆ ಇದೆ. ಆದರೆ ಮಕ್ಕಳ ವಿದ್ಯೆಗೆ, ಬುದ್ಧಿಗೆ, ಜ್ಞಾನಕ್ಕೆ, ಲೇಖನಿಗೆ, ಅವರ ಪಠ್ಯ ಪುಸ್ತಕಗಳಿಗೆ, ಅವರ ಸಾಧನೆ ಹಾದಿಗೆ ಬಡತನವಿಲ್ಲ ಅಂತ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ರಿ. ಯಾಕೆ ಮಾತಿಗೂ ನಾನು ಮಕ್ಕಳಿಗೆ ಎಜುಕೇಷನ್ ಕೊಡ್ರಿ ಅಂತ ಹೇಳ್ತೇನೆ ಅಂದರೆ ಇದೇ ಉದ್ದೇಶಕ್ಕೆ. ಎಲ್ಲಿವರೆಗೆ ನೀವು ಮಕ್ಕಳಿಗೆ ಎಜುಕೇಷನ್ ಕೊಡ್ತಾ ಇರ್ತೀರಲ್ಲ ಅವ್ರ ಜೀವನ ಅಷ್ಟು ಉದ್ಧಾರ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ಒಂದು ಲಾಸ್ಟ್ ಮಾತು ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಎಲ್ಲರೂ ಇಲ್ಲಿ ದೇವಸ್ಥಾನದಲ್ಲಿ ಕೂತ್ಕೊಂಡು ನೀವು ಭಜನೆ ಮಾಡಲಿಕ್ಕೆ ಪ್ರಯತ್ನ ಪಡ್ರಿ, ಭಕ್ತಿ ಮಾರ್ಗದಲ್ಲಿ ಸಾಧನೆ ಮಾಡಿರಿ. ಎಲ್ಲ ಲೋಕದಲ್ಲಿ ಎಲ್ಲ ಕಡೆಗೂ ನಾವು ಸಾಧನೆ ಮಾಡ್ಬೋದು. ನಾನು ಅನೇಕ ರೀತಿ ಸಾಧನೆ ಮಾಡಿದ್ದೇನೆ, ಯಾವ ಸಾಧನೆ ಕೂಡ ನನಗೆ ಖುಷಿ ಕೊಟ್ಟಿಲ್ಲ. ಭಕ್ತಿ ಮಾರ್ಗ ನನಗೆ ಭಾಳ ಖುಷಿ ಕೊಟ್ಟಿದೆ, ಈ ಸನ್ಮಾರ್ಗ ನನಗೆ ಭಾಳ ಖುಷಿ ಕೊಟ್ಟಿದೆ. ಅದಕ್ಕೆ ಇಂಥ ಮಾರ್ಗ ಸಿಗಬೇಕಾದ್ರೆ ಭಕ್ತಿವಂತರಿಗೆ ಮಾತ್ರ ಸಿಗ್ತದೆ. ಎಲ್ಲರಿಗೂ ಇಂಥ ದೈವ ಮಾರ್ಗ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹತ್ರ ಎಲ್ಲರ ಹತ್ರ ಭಕ್ತಿ ಇದೆ ಅಂತಲೇ ಇಂಥ ಮಾರ್ಗದಲ್ಲಿ ದ್ಯಾಮಮ್ಮ ಅಮ್ಮನ ಈ ಶಕ್ತಿ ಪೀಠದಲ್ಲಿ ಬಂದು ಕೂತಿದ್ದೀರಾ ನೀವೆಲ್ಲರೂ. ಎಲ್ಲರಿಗೂ ಇಂಥ ಮಾರ್ಗ ಸಿಗೋದಿಲ್ಲ. ಅದಕ್ಕೆ ಸುಳ್ಳು ಹೇಳಕ್ಕೆ ಹೋಗ್ಬೇಡ್ರಿ, ಚಾಡಿ ಮಾಡೋಕ್ಕೆ ಹೋಗ್ಬೇಡ್ರಿ, ನಿಂದೆ ಮಾಡೋಕ್ಕೆ ಹೋಗ್ಬೇಡ್ರಿ, ಅಸೂಯೆ ಪಡೋಕ್ಕೆ ಹೋಗ್ಬೇಡ್ರಿ, ಅಹಂಕಾರ ತೋರ್ಸೋಕ್ಕೆ ಹೋಗ್ಬೇಡ್ರಿ, ಯಾವ ಜೀವರಾಶಿಗಳಿಗೂ ಹಿಂಸೆ ಕೊಡೋಕ್ಕೆ ಹೋಗ್ಬೇಡ್ರಿ, ಯಾರಿಗೂ ನೋವು ಕೊಡೋಕ್ಕೆ ಹೋಗ್ಬೇಡ್ರಿ. ಎಲ್ಲರಲ್ಲೂ ಪರಮಾತ್ಮನಿದ್ದಾನೆ ಅಂತ ತಿಳ್ಕೊಳ್ರಿ. ಯಾಕೆ ಅಂತಂದರೆ ಪರಮಾತ್ಮ ಹಲವು ರೂಪಗಳಲ್ಲಿ ನಮಗೆ ಬಂದು ದರ್ಶನ ಕೊಡ್ತಾ ಇದ್ದಾನೆ, ನಮಗೆ ಒಂದು ಅವಕಾಶ ಕೊಡ್ತಾ ಇದ್ದಾನೆ. ಕಷ್ಟದಲ್ಲಿ ನಮಗೆ ಭಾಗಿಯಾಗಿ ನಮಗೆ ಒಬ್ಬ ಆಪ್ತ ಮಿತ್ರನಂತೆ ದೇವರು ನಮಗೆ ಸಹಾಯ ಮಾಡ್ತಾ ಇದ್ದಾನೆ. ಅದಕ್ಕೆ ದೇವರಿಗೆ ನಾವು ಒಂದು ಆಪ್ತ ಮಿತ್ರನಂತೆ ತಿಳ್ಕೊಂಡು ನಮ್ಮ ಕಷ್ಟ ದುಃಖಗಳನ್ನು ನೀವು ಸಿಕ್ಕೋರ ಮುಂದೆ ಹೇಳಕ್ಕೆ ಹೋಗ್ಬೇಡ್ರಿ ತಾಯಂದರೆ. ಯಾರಾದರೂ ನಮಗೆ ಬೇಕಾದವ್ರದಾರ ಅಂತ ಹೇಳಿ ನಮ್ಮ ಕಷ್ಟ ದುಃಖಗಳನ್ನು ಹೇಳಿದರೆ ಆಮೇಲೆ ಅದು ಹೆಚ್ಚಿನ ದುಃಖ ಆಗ್ತದೆ. ಅದಕ್ಕೆ ನಮ್ಮ ಎಲ್ಲರ ಆಪ್ತ ಮಿತ್ರ ದೇವರೊಬ್ಬನೇ ಇದ್ದಾನೆ. ನಾವೇನೇ ಹೇಳಬೇಕಾದ್ರೂ ಕೂಡ ದೇವ್ರ ಮುಂದೆ ಹೇಳ್ಕೊಳ್ರಿ. ದೇವ್ರು ನಮಗೆ ಕಷ್ಟ ಕಾಲದಲ್ಲಾಗಲಿ ಒಳ್ಳೆ ಕಾಲದಲ್ಲಿ ದೇವ್ರು ನಮಗೆ ಸಹಾಯಕ್ಕೆ ಇರ್ತಾನೆ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಆ ದ್ಯಾಮಮ್ಮ ತಾಯಿಯವರು ಹಾಗೂ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಮಾತ್ಮ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಆ ದುರ್ಗಾ ಮಾತೆ ನಿಮಗೆಲ್ಲರ ಹೆಜ್ಜೆಗೂ ಮಾತಿಗೂ ನಿಮಗೆ ಜಯ ಕೊಡಲಿ. ಮತ್ತು ಈ ಸಲ ನಿಮ್ಮ ಬೆಳೆ ಎಲ್ಲ ಹಾನಿಯಾಗಿದೆ ಅಂತ ಹೇಳ್ತೀರಾ. 2026ನಲ್ಲಿ ನಿಮ್ಮ ಮುತ್ತಿನಂಥ ಬೆಳೆ ಬರ್ತದೆ. ಎಲ್ಲ ರೈತರ ಮುಖದಲ್ಲಿ
ಖುಷಿಯಿಂದ ಕಂಗೊಳಿಸ್ತದೆ ಆ ಮುಖಗಳು, ಭಾಳ ಖುಷಿಯಿಂದ ಕಂಗೊಳಿಸ್ತದೆ ಅಂತ ಹೇಳಿ ನಾನು ಎಲ್ಲರಿಗೂ ನಮಸ್ಕರಿಸುತ್ತಾ ಹಾರೈಸ್ತಾ ನಿಜವಾಗ್ಲೂ ಹೇಳ್ತೇನೆ, ಭಾಳ ಮುತ್ತಿನಂಥ ಬೆಳೆ ಬರ್ತದೆ 2006ನಲ್ಲಿ. ಮತ್ತು ಈ ಊರಿನಲ್ಲಿ ಒಳ್ಳೆ ಕಾರ್ಯಗಳಾಗ್ತವೆ. ಭಾಳ ಒಳ್ಳೆ ಸಾಧನೆ ಮಾಡಿ ಸಾಧಕರ ಸಾಲಿನಲ್ಲಿ ಕೂಡ ಕಾತರ್ಕಿ ಒಂದು ಸಾಧಕರ ಸಾಲಿನಲ್ಲಿ ಒಂದು ಊರಾಗ್ತದೆ ಅಂತ ಹೇಳ್ತಾ ನಾನು ಹಾರೈಸ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಹಿರೇಗೌಡರ ಅಣ್ಣರ ಫ್ಯಾಮಿಲಿಗೂ ಕೂಡ ಭಗವಂತ ಸದಾ ಒಳ್ಳೆಯದನ್ನೇ ಮಾಡಲಿ. ಅವ್ರ ಮನೆಯಲ್ಲಿ ಸದಾ ಅನ್ನಪೂರ್ಣೆ ವಾಸವಾಗಿದ್ದಾಳೆ, ಹಾಗೆ ಎಲ್ಲ ದೇವರುಗಳು ಕೂಡ ಅಲ್ಲಿ ವಾಸವಾಗಿದ್ದಾರೆ. ಅವ್ರಿಗೆ ಕೂಡ ಧನ್ಯವಾದ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ. ಆಧ್ಯಾತ್ಮ ಸ್ವರೂಪಿಯಾದಂತಹ ರಾಜಯೋಗಿನಿ ಅಕ್ಕರವರ ಪ್ರವಚನ ಇನ್ನೇನು ಈಗ ಪ್ರಾರಂಭವಾಗ್ತಾ ಇದೆ. ದಯಮಾಡಿ ಯಾರೂ ಸಹ ಎದ್ದು ಹೋಗಬಾರ್ದು. ಇನ್ನೇನು ಅವರ ಆಶೀರ್ವಚನ ಅತಿ ಮುಖ್ಯವಾದಂತಹದ್ದು, ನಮ್ಮೆಲ್ಲರಿಗೂ ಸಹ ಬೇಕಾದಂತಹ ವಿಷಯ ಅದು. ದಯಮಾಡಿ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಉಪಸ್ಥಿತರಿದ್ದು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾರೆ. ಓಂ ಶಾಂತಿ. ಪಿತಾಹಮಸ್ಯ ಜಗತೋ ಮಾತಾ ದಾತಾ ಪಿತಾಮಹಃ ವೇದ್ಯಂ ಪವಿತ್ರಂ ಓಂಕಾರಃ ಋಕ್ಸಾಮಯಜರೇವ ಚ. ಜಗತ್ತಿಗೆ ಮಾತು ಪಿತಾ, ಜಗತ್ತಿಗೆ ದಾತ ಆಗಿರುವಂತಹ ವಿಶ್ವವಂದ್ಯ ಸರ್ವಧರ್ಮ ಮಾನ್ಯನಾಗಿರುವ ಏಕೈಕನಾಗಿರುವ ಜಗತ್ತಿಗೆ ಒಡೆಯನಾದ ಜಗದೀಶ್ವರನನ್ನು, ವಿಶ್ವದ ಅಧಿಪತಿಯಾದ ವಿಶ್ವೇಶ್ವರನನ್ನು, ಲೋಕದ ಒಡೆಯನಾದ ಲೋಕೇಶ್ವರನನ್ನು, ಸರ್ವ ಮನದ ಮನದೀಶ್ವರನಾದ ಪರಂಜ್ಯೋತಿ ಸ್ವರೂಪ ಪರಮಾತ್ಮ ಶಿವತಂದೆಯನ್ನು ಮನಮಂದಿರದಲ್ಲಿ ಹೃದಯ ತುಂಬಿ ಸ್ವಾಗತಿಸುತ್ತಾ ಈ ಕಾತರ್ಕಿ ಗ್ರಾಮಕ್ಕೆ ಭಗವಂತನ ಆಶೀರ್ವಾದದ ಸುರಿಮಳೆ ಸುರಿಯುತ್ತಿದೆ ಅನ್ನುವಂತಹ ಅನುಭವವನ್ನು ಮಾಡುತ್ತಾ ಪರಮಾತ್ಮನನ್ನ ಹೃದಯ ತುಂಬಿ ಈ ಸ್ಥಾನಕ್ಕೆ ಸ್ವಾಗತಿಸುತ್ತಾ, ಜೊತೆಗೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ, ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವದ ಮಹಿಳಾ ಗೋಷ್ಠಿ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಕ್ಷೇತ್ರಗಳಲ್ಲಿ ಅನುಭವಿಗಳು, ಸಾಧಕರು ಆಗಿರುವಂತಹ ಗೌರವಾನ್ವಿತ ಮಹಿಳಾ ಶಿರೋಮಣಿಗಳಿಗೆ ವಂದಿಸ್ತಾ, ಜೊತೆಗೆ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆರ್ಗನೈಸ್ ಮಾಡಿರುವಂತಹ ಈ ಒಂದು ಕಾತರ್ಕಿ ಗ್ರಾಮದ ಎಲ್ಲ ಸಹೋದರ ಸಹೋದರಿಯರೇ, ನಿಜವಾಗಿಯೂ ನಮಗೆ ಅನಿಸ್ತಾ ಇದೆ, ಈಶ್ವರೀಯ ವಿಶ್ವವಿದ್ಯಾಲಯ ಯಾಕೆ ನಮ್ಮನ್ನು ಕಾತರ್ಕಿ ಗ್ರಾಮದಲ್ಲಿ ಪ್ರತಿ ಸಾರಿ ಕರೆಸ್ತಾರೆ? ನಿಮಗೆ ಪ್ರಶ್ನೆ ಬರಬಹುದು. ಆ್ಯಕ್ಚುಲಿ ಈಶ್ವರೀಯ ವಿಶ್ವವಿದ್ಯಾಲಯದ ಒಂದು ಸತ್ಯವಾದ ಪರಿಚಯ ಇವತ್ತು ಕಾತರ್ಕಿ ಗ್ರಾಮಕ್ಕಷ್ಟೇ ಅಲ್ಲ, ವಿಶ್ವಕ್ಕೆ ಪರಿಚಯ ಮಾಡಿಸ್ಬೇಕಾಗಿರೋದು ಅತ್ಯಂತ ಅವಶ್ಯಕತೆ ಇದೆ. ಯಾಕೆ ಅಂದರೆ, ಒಂದು ಪರಮ ಸತ್ಯವನ್ನು, ಪರಮಾತ್ಮನ ವಾಣಿಯಲ್ಲಿ ಬಂದಿರುವ ಸತ್ಯವನ್ನು ನಾವು ನಿಮಗೆ ತಿಳಿಸ್ತೇವೆ. ಪರಮಾತ್ಮ ಈಶ್ವರನಿಂದ ಸ್ಥಾಪನೆ ಆಗಿರುವಂತಹ ಏಕೈಕವಾಗಿರುವಂತಹ ಸಂಸ್ಥೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ.
ಇದರ ಸ್ಥಾಪಕನು ಸ್ವಯಂ ಈಶ್ವರನೇ. ಈ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಪ್ರತಿದಿನ ಸತ್ಯವಾದ ಈಶ್ವರನ ಪರಿಚಯ, ಸತ್ಯವಾದ ಈ ಸೃಷ್ಟಿ ನಾಟಕದ ರಹಸ್ಯ, ಸತ್ಯವಾದ ಯಥಾರ್ಥ ಜ್ಞಾನ ಸ್ವಯಂ ಈಶ್ವರನೇ ಕೊಡ್ತಿದ್ದಾನೆ ಅನ್ನೋ ಪರಮ ಸತ್ಯ ಇವತ್ತಿಲ್ಲ ನಾಳೆ ಜಗತ್ತಿಗೆ ಪ್ರತ್ಯಕ್ಷ ಆಗೋ ಸಮಯ ಭಾಳ ಸಮೀಪ ಬಂದಿದೆ. ಆದ್ದರಿಂದ ಅಂತಹ ಒಂದು ಪರಮಾತ್ಮನ ಒಂದು ಸತ್ಯವಾದ ಜ್ಞಾನ ಇವತ್ತು ವಿಶ್ವಕ್ಕೆ ತಲುಪಲಿ ಅನ್ನುವಂತಹ ಏಕೈಕವಾದ ಗುರಿ ಉದ್ದೇಶವನ್ನಿಟ್ಟುಕೊಂಡು ಇವತ್ತು ಈಶ್ವರಿ ವಿಶ್ವವಿದ್ಯಾಲಯ 150 ದೇಶಗಳಲ್ಲಿ ಯಾರಿಂದನೂ ಯಾವ ರೂಪದ ಏನನ್ನೂ ಪ್ರತಿಫಲಾಪೇಕ್ಷೆ ಇಲ್ಲದೆ ಉಚಿತವಾಗಿ ಮಾನವೀಯ, ನೈತಿಕ, ಯೋಗ, ರಾಜಯೋಗ ಶಿಕ್ಷಣವನ್ನು ಈಶ್ವರೀಯ ವಿಶ್ವವಿದ್ಯಾಲಯ ವಿಶ್ವದಾದ್ಯಂತ ನೀಡ್ತಾ ಇದೆ. ನಮಗೆ ಕಾತರ್ಕಿ ಗ್ರಾಮ ನೋಡಿದಾಗ ಭಾಳ ಖುಷಿ ಅನ್ನಿಸ್ತದೆ. ಯಾಕೆ ಅಂದರೆ ಹೆಂಗೆ ಆಕಾಶದಲ್ಲಿ ನಕ್ಷತ್ರಗಳು ಭಾಳ ಇರ್ತವೆ, ಆದರೆ ಧ್ರುವ ನಕ್ಷತ್ರ ಅನ್ನೋದು ಒಂದು ಸ್ಪೆಷಲ್ ಸ್ಟಾರ್ ಆಗಿ ಇವತ್ತು ಎಲ್ಲರನ್ನ ಆಕರ್ಷಣೆ ಮಾಡ್ತದೆ. ಹಾಗೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಹಳ್ಳಿಗಳು ಭಾಳ ಇದ್ದಾವೆ, ಆದರೆ ಕಾತರ್ಕಿ ಅನ್ನೋ ಗ್ರಾಮ ಇವತ್ತು ಧ್ರುವ ನಕ್ಷತ್ರದಂತೆ ಎಲ್ಲರನ್ನ ಆಕರ್ಷಣೆ ಮಾಡ್ತಾ ಇದೆ. ಯಾಕೆ ಅಂದರೆ ನಾನಿಲ್ಲಿ ಸಾಕಷ್ಟು ಬಾರಿ ಇಲ್ಲಿ ಏನು ಮಾಡಿದ್ದೇನೆ, ಬಂದಿದ್ದೇನೆ, ಆತ್ಮೀಯವಾಗಿ ನಮ್ಮನ್ನು ಬರಮಾಡಿಕೊಂಡಿದ್ದಾರೆ. ಇಲ್ಲಿ ಇರುವಷ್ಟು, ಇಲ್ಲಿ ಮಾಡುವಷ್ಟು ಧಾರ್ಮಿಕ ಕಾರ್ಯಕ್ರಮಗಳು, ಆಧ್ಯಾತ್ಮ ಕಾರ್ಯಕ್ರಮಗಳು ನಾನು ಹೆಚ್ಚಾನು ಹೆಚ್ಚು ಬೇರೆ ಯಾವ ಹಳ್ಳಿಗಳಲ್ಲಿಯೂ ಸಹ ನಾನು ನೋಡಿಲ್ಲ. ಅಷ್ಟು ಒಂದು ಧಾರ್ಮಿಕವಾದ ಭಾವನೆ, ಭಕ್ತಿಯ ಭಾವನೆ, ಆಧ್ಯಾತ್ಮಿಕ ಭಾವನೆ ಈ ಊರಿನ ಜನರಲ್ಲಿ ಆಲ್ರೆಡಿ ಆ ಸಂಸ್ಕಾರ ಇದೆ, ಆ ಭಾವನೆ ಇದೆ ಈ ಊರಿನ ಜನರಲ್ಲಿ. ಆದರೆ ನನಗೆ ಒಂದು ಅನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ, ಏನು ಗೊತ್ತಾ, ಇಷ್ಟೆಲ್ಲ ನಾವು ಭಾರತೀಯರು ಪೂಜೆ ಮಾಡ್ತೇವೆ, ಇಷ್ಟೆಲ್ಲ ಭಕ್ತಿ ಮಾಡ್ತೇವೆ, ಇಷ್ಟೆಲ್ಲ ವ್ರತ ಮಾಡ್ತೇವೆ, ಇಷ್ಟೆಲ್ಲ ಹಬ್ಬ ಹರಿದಿನಗಳನ್ನು ಮಾಡ್ತೇವೆ, ಇಷ್ಟೆಲ್ಲ ಜಾತ್ರೆ ತೀರ್ಥ ಮಾಡ್ತೇವೆ. ಇಷ್ಟು ಮಾಡಿದರೂ ಸಹ ಇವತ್ತು ನಾವು ಭಾರತೀಯರು ಸುಖ, ಶಾಂತಿ, ಆರೋಗ್ಯ, ನೆಮ್ಮದಿ, ಖುಷಿಯಿಂದ ಜೀವನ ನಡೆಸ್ತಿದ್ದೀವಾ? ಇದೊಂದೇ ಪ್ರಶ್ನೆಯನ್ನು ಹಾಕ್ಕೊಳ್ಳಿ ನೀವು. ನಾವು ಇಷ್ಟೆಲ್ಲ ಭಕ್ತಿ, ಧ್ಯಾನ, ಪೂಜೆ ಇವೆಲ್ಲ ಮಾಡ್ತಿದ್ದೀವಿ ಅಂದಮೇಲೆ ನಾವು ಭಾಳ ನೆಮ್ಮದಿಯಾಗಿರಬೇಕಾಗಿತ್ತಲ್ಲ. ಇಷ್ಟೆಲ್ಲ ಭಕ್ತಿ ಮಾಡ್ತಿದ್ದೇವೆ ಅಂದಮೇಲೆ ನಮ್ಮ ಜೀವನದಲ್ಲಿ ಚಿಂತೆ, ದುಃಖ, ಭಯ, ಟೆನ್ಷನ್ ಇದ್ಯಾವುದೇ ಇರಬಾರ್ದಿತ್ತಲ್ಲ. ಇಷ್ಟು ಮಾಡಿದರೂ ಸಹ ಇವತ್ತು ಮನುಷ್ಯನ ಜೀವನದಲ್ಲಿ ಸತ್ಯವಾದ ಶಾಂತಿ, ಸತ್ಯವಾದ ನೆಮ್ಮದಿ, ಸತ್ಯವಾದ ಖುಷಿ, ಆರೋಗ್ಯ ಯಾಕಿಲ್ಲ? परमात्मन महावाक्यದಲ್ಲಿ बರ್ತದೆ, अपने आप को भूल गए हैं और परमात्मा बाप को भूल गए हैं, इसलिए सारी दुनिया कंगाल बन गए हैं. ಇದು ಪರಮಾತ್ಮ ಶಿವನ ವಾಣಿಯನ್ನು ನಾನು ನಿಮಗೆ ಹೇಳ್ತಿದ್ದೇನೆ. ಯಾಕೆ ಅಂದರೆ ಇವತ್ತು ಮನುಷ್ಯ ತನ್ನನ್ನು ತಾನು ಮರ್ತಿದ್ದಾನೆ, ಪರಮಾತ್ಮನಾಗಿರುವಂಥ ಈ ವಿಶ್ವದ ರಚಯಿತ ಸೃಷ್ಟಿಕರ್ತನನ್ನು ಮರ್ತಿದ್ದಾನೆ. ಅದರಿಂದ ಇವತ್ತು ಮನುಷ್ಯನ ಜೀವನವೇ ಏನಾಗ್ಬಿಟ್ಟಿದೆ, ಕಂಗಾಲಾಗ್ಬಿಟ್ಟಿದೆ. ನೋಡಿ, ನಮ್ಮ ಭಾರತ ಎಷ್ಟು ಶ್ರೇಷ್ಠ ಇದೆ. ಭಾ ಅಂದರೆ ಪ್ರಕಾಶಿಸು, ರಥ ಅಂದರೆ ನಿರಂತರ, ನಿರಂತರವಾಗಿ ಸತ್ಯ ಆಧ್ಯಾತ್ಮ ಜ್ಞಾನವನ್ನು ಪ್ರಕಾಶಗೊಳಿಸುವ ದೇಶ ನಮ್ಮದು ಭಾರತ ದೇಶ. ಇಂಥ ಭಾರತ ದೇಶದಲ್ಲಿರೋರಿಗೆ, ಭಾರತವಾಸಿಗಳಿಗೆ ಯಾಕೆ ಇವತ್ತು ನೆಮ್ಮದಿ, ಶಾಂತಿ, ಬದುಕು ಯಾಕೆ ಇನ್ನೂ ಸಿಕ್ಕಿಲ್ಲ ನಮಗೆ ಅಂದರೆ ಅದಕ್ಕೆ ಒಂದೇ ಒಂದು ಕಾರಣ, ಒಂದೇ ಒಂದು ಕೊರತೆ, ಸತ್ಯವಾದ ಆಧ್ಯಾತ್ಮ ಜ್ಞಾನ ಇಲ್ಲದೇ ಇರುವ ಕೊರತೆ ಒಂದೇ ಕಾರಣ, ಬೇರೆ ಇನ್ಯಾವುದೂ ಅಲ್ಲ. ಹಾಗಾದರೆ ಇವತ್ತು ನಮ್ಮ ಮಹಿಳೆಯರು, ಇವತ್ತು ಎಲ್ಲ ಮಹಿಳಾ ಶಿರೋಮಣಿಗಳು ಭಾಳ ಸುಂದರವಾಗಿ ತಮ್ಮ ತಮ್ಮ ಅನುಭವದ ನುಡಿಗಳನ್ನು ಹಂಚಿಕೊಂಡಿದ್ದಾರೆ, ತಮ್ಮ ತಮ್ಮ ಸಲಹೆಗಳನ್ನು ಈ ವೇದಿಕೆಯ ಮೂಲಕ ತಮಗೆಲ್ಲ ಕೊಟ್ಟಿದ್ದಾರೆ. ಓಕೆ, ನಾವು ಶರೀರಕ್ಕೆ ಸ್ವಾವಲಂಬಿಗಳಾಗಿ ನಾವು ದುಡಿದು ಹಣ ಗಳಿಸ್ಬೋದು, ಆಸ್ತಿ ಗಳಿಸ್ಬೋದು, ಮನೆ ಗಳಿಸ್ಬೋದು, ಮತ್ತು ಶರೀರಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳನ್ನು ಮಾಡ್ಕೋಬೋದು. ಈ ದೇಹಕ್ಕೆ ಬೇಕಾಗಿರೋ ವ್ಯವಸ್ಥೆ ನಾವು ಮಾಡ್ಕೊಂಡ್ವಿ, ಆದರೆ ಮನಸ್ಸಿಗೆ ಬೇಕಾಗಿರೋ ವ್ಯವಸ್ಥೆ ನಾವು ಏನು ಮಾಡ್ಕೊಂಡಿದ್ದೀವಿ? ದೇಹಕ್ಕೆ ತಿನ್ನಲಿಕ್ಕೆ, ಉಣ್ಲಿಕ್ಕೆ, ಇರಲಿಕ್ಕೆ ವ್ಯವಸ್ಥೆ ಆದರೆ ಸಾಕಾ, ಅಥವಾ ಮನಸ್ಸಿಗೆ ನೆಮ್ಮದಿ, ಶಾಂತಿ, ಸಮಾಧಾನ, ಖುಷಿ ಬೇಕಾ? ನೀವೇ ನಿರ್ಣಯ ಮಾಡಿ.
ಮನಸ್ಸಿಗೆ ಎಲ್ಲಿವರೆಗೂ ನೆಮ್ಮದಿ, ಶಾಂತಿ, ಸಮಾಧಾನ, ಖುಷಿ ಸಿಗಲ್ವೋ ಅದು ನಿಜವಾದ ಜೀವನವೇ ಅಲ್ಲ. ಕೋಟಿ ಕೋಟಿ ಆಸ್ತಿ ಇದ್ದರೂ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದರೆ ಅದು ಜೀವನವೇ ಅಲ್ಲ, ಅದು ನೀರಸ ಜೀವನ. ಜೀವನದಲ್ಲಿ ಎಲ್ಲ ಇದೆ ರೀ, ಮನಸ್ಸಿಗೆ ಖುಷಿನೇ ಇಲ್ಲ ಜೀವನದಲ್ಲಿ ಅಂದರೆ ಅದು ಜೀವನವೇ ಅಲ್ಲ. ಮನುಷ್ಯನ ಜೀವನದಲ್ಲಿ ಅನೇಕ ಕಲೆಗಳಿದಾವೆ. ನೀವೆಲ್ಲ ಮಹಿಳೆಯರು ವಿಶೇಷವಾಗಿ ಅನೇಕ ಕಲೆಗಳನ್ನು ನೀವು ಹೊಂದಿರ್ತೀರ. ಏನಪ್ಪ, ರಂಗೋಲಿ ಬಿಡಿಸೋದೊಂದು ಕಲೆ, ಹಾಡೋದೊಂದು ಕಲೆ, ಡ್ಯಾನ್ಸ್ ಮಾಡೋದೊಂದು ಕಲೆ, ಮುಖ್ಯವಾಗಿ ಚಲೋ ರುಚಿಯಾಗಿ ಅಡುಗೆ ಮಾಡೋದೊಂದು ಕಲೆ. ಆದರೆ ಮಹಿಳೆಯರೇ, ಎಲ್ಲ ನನ್ನ ಆತ್ಮೀಯ ಸೋದರ ಸೋದರಿಯರೇ, ನಾವೆಲ್ಲರೂ ಜೀವನದಲ್ಲಿ ಕಲಿತುಕೊಳ್ಳಲೇಬೇಕಾದ ಕಲೆ ಏನಪ್ಪ ಅಂದರೆ ನಮ್ಮ ಲೈಫಲ್ಲಿ ನಾವು ಖುಷಿಯಾಗಿರೋದು ಒಂದು ದೊಡ್ಡ ಕಲೆ. ನಮ್ಮ ಲೈಫಲ್ಲಿ ನಾನು ಖುಷಿಯಾಗಿರ್ಬೇಕಪ್ಪ, ಏನು ಮಾಡ್ಬೇಕಂಗಾದು? ಹಣದಿಂದ ಖುಷಿ ಸಿಗ್ತದ? ಆಸ್ತಿಯಿಂದ ಖುಷಿ ಸಿಗ್ತದ? ಅದು ಬೇಡ ಅಂತ ಹೇಳ್ತಾ ಇಲ್ಲ ನಾವು. ಆ ಸತ್ಯವಾದ ಖುಷಿ ಅದು ವಸ್ತು ವೈಭವಗಳಿಂದ ಸಿಗುವಂಥದ್ದಲ್ಲ, ಹಣ ಆಸ್ತಿಯಿಂದ ಸಿಗುವಂಥದ್ದಲ್ಲ, ಸ್ಥಾನಮಾನ ಅಧಿಕಾರದಿಂದ ಸಿಗುವಂಥದ್ದಲ್ಲ. ಆ ಸತ್ಯವಾದ ಖುಷಿ ನಮಗೆ ಸಿಗಬೇಕಾಗಿರೋದು ಪರಮಾತ್ಮನ ಸತ್ಯ ಸಾನ್ನಿಧ್ಯದಿಂದ, ಪರಮಾತ್ಮನ ಸತ್ಯ ಜ್ಞಾನದಿಂದ. ಮನಸ್ಸಿಗೆ ಬೇಕಾದ ಸತ್ಯ ಶ್ರೇಷ್ಠ ವಿಚಾರಗಳನ್ನು ಕೇಳೋದ್ರಿಂದ ಆ ಸತ್ಯವಾದ ಖುಷಿ ನಮ್ಮ ಜೀವನಕ್ಕೆ ಪ್ರಾಪ್ತಿಯಾಗ್ತದೆ. ಹಾಗಾದರೆ ನಮ್ಮ ಲೈಫಲ್ಲಿ ನಾವು ಸದಾ ಖುಷಿಯಾಗಿರ್ಬೇಕಂದ್ರೆ ನಾವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ, ಒಂದನೇದು ಮನಸ್ಸನ್ನು ಸ್ವಚ್ಛ ಮಾಡ್ಕೋಬೇಕು. ಫಸ್ಟ್ ಮನೆಯನ್ನೆಲ್ಲರೂ ಸ್ವಚ್ಛ ಮಾಡ್ತೀರ. ಬೆಳಗ್ಗೆ ಎದ್ದು ಕೂಡಲೇ ಫಸ್ಟ್ ಮಾಡೋ ಕೆಲಸನೇ ಏನು? ಮನೆ ಸ್ವಚ್ಛತೆ ಕೆಲಸ. ಮನೆ ಸ್ವಚ್ಛ ಏನೋ ಮಾಡಿ 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 ಏನು ಮಾಡ್ತೇವೆ, ಕಸ ಒಂದು ಕಡೆ ಹಾಕಿ ಮತ್ತು ಗಾಡಿಗೆ ಹಾಕಿ ಅದನ್ನು ಹೊರಗೆ ಹಾಕಿಬಿಡ್ತೇವೆ ಕಸವನ್ನು. ಯಾವಾಗ ಮನೆ ಕಸವನ್ನು ಹೊರಗೆ ಹಾಕಿದಾಗ ಎಷ್ಟು ಸಮಾಧಾನ ಆಗ್ತದಲ್ಲ. ಹಾಗಾದರೆ ಮನಸ್ಸಿನ ಕಸವನ್ನು ವಾಶ್ ಮಾಡ್ತಿದ್ದೀವ? ಮನಸ್ಸಿನ ಕಸವನ್ನು ಸ್ವಚ್ಛ ಮಾಡ್ತಿದ್ದೀವ? ಎಲ್ಲಿವರೆಗೆ ಮನಸ್ಸಿನಲ್ಲಿ ಅನ್ಯರ ಬಗ್ಗೆ ಈರ್ಷೆ, ದ್ವೇಷ, ಅಸೂಯೆ, ಅಹಂಕಾರ, ಸಿಟ್ಟು, ಆವೇಶ, ಈ ಮನಸ್ಸಿನ ಅಸ್ವಚ್ಛತೆ ಎಲ್ಲಿವರೆಗೂ ದೂರ ಆಗಲ್ವೋ ಅಲ್ಲಿವರೆಗೂ ಮನಸ್ಸಿನಲ್ಲಿ ಸತ್ಯವಾದಂತಹ ಖುಷಿ ನೆಲೆಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಮನಸ್ಸಿನಲ್ಲಿ ಖುಷಿ ನೆಲೆಸಬೇಕಂದ್ರೆ ಮನಸ್ಸಿನ ಸ್ವಚ್ಛತೆ ಬೇಕು. ಮನಸ್ಸು ಸ್ವಚ್ಛ ಆಗಬೇಕಂದ್ರೆ ನೀವೆಲ್ಲ ಯಾವ ರೀತಿಯಾಗಿ ನೀರಿನಿಂದ ಮನೆಯನ್ನು ಸ್ವಚ್ಛ ಮಾಡ್ತಿರೋ ಹಾಗೆ ಮನಸ್ಸಿನ ಒಳಗಿನ ಕೊಳಕನ್ನು ಸ್ವಚ್ಛ ಮಾಡಲಿಕ್ಕೆ ಬೇಕಾಗಿರೋದು ಸತ್ಯ ಆಧ್ಯಾತ್ಮ ಜ್ಞಾನದ ಅಮೃತ. ಆ ಸತ್ಯ ಆಧ್ಯಾತ್ಮ ಜ್ಞಾನದ ಅಮೃತದಿಂದ ನಮ್ಮ ಮನಸ್ಸಿನ ಕೊಳಕು ಏನಾಗತ್ತೆ, ದೂರ ಆಗತ್ತೆ. ಇನ್ನೊಂದು ಎರಡನೇ ಪಾಯಿಂಟ್, ಮನಸ್ಸನ್ನು ಖುಷಿಯಾಗಿ ಇಟ್ಕೋಬೇಕಂದ್ರೆ ಮನಸ್ಸಿಗೆ ಬೇಕಾಗಿರೋ ಫುಡ್ಡನ್ನು ನೀವು ಪ್ರತಿನಿತ್ಯ ಕೊಡಿ. ಮನಸ್ಸಿಗೆ ಬೇಕಾಗಿರೋ ಫುಡ್ಡು ಬೇರೆ ಯಾವುದೂ ಅಲ್ಲ, ಶ್ರೇಷ್ಠ ವಿಚಾರಗಳು, ಸತ್ಯ ವಿಚಾರಗಳು. ತಾಯಂದರೆ, ನೀವು ಟಿ ವಿ ಮುಂದೆ ಎಷ್ಟು ಸಮಯವನ್ನು ಕೊಡ್ತೀರೋ ಅಟ್ಲೀಸ್ಟ್ ಮಿನಿಮಮ್ 1 ಗಂಟೆ ಆದರೂ ಸತ್ಯವಾದ ಆಧ್ಯಾತ್ಮ ಜ್ಞಾನವನ್ನು ಕೇಳೋದಕ್ಕೆ ನೀವು ಸಮಯವನ್ನು ಕೊಟ್ಟಿದ್ದೇ ಆದರೆ ನಿಜವಾಗ್ಲೂ ನಿಮ್ಮ ಮನಸ್ಸಿಗೆ ಬೇಕಾಗಿರೋ ಫುಡ್ ನಿಮಗೆ ಸಿಗ್ತದೆ, ಮನಸ್ಸು ಶಕ್ತಿಶಾಲಿ ಆಗ್ತದೆ. ಯಾಕೆಂದರೆ ನಾವು ಅಂದ್ಕೊಂಡಿದ್ದೇವೆ ಜೀವನ ಇದೇ ರೀತಿ ಇರಂಗಿಲ್ಲ. ಜೀವನದಲ್ಲಿ ಸುಖ, ದುಃಖ, ನೋವು, ನಲಿವು, ಅಪಮಾನ, ಹೊಗಳಿಕೆ, ತೆಗಳಿಕೆ ಇವೆಲ್ಲವುಗಳು ಬರ್ತವೆ. ಇವೆಲ್ಲವುಗಳನ್ನೂ ಸಹ ನಾವು ಏನು ಮಾಡಬೇಕಾಗ್ತದೆ, ಸಮನಾಗಿ ನಾವು ಇವನ್ನು ನಿಭಾಯಿಸಬೇಕಾದ್ರೆ ನಮ್ಮಲ್ಲಿ ಶಕ್ತಿ ಬೇಕಾಗ್ತದೆ. ಆ ಶಕ್ತಿ ನಮಗೆ ಸಿಗೋದು ಯಾವುದರಿಂದ? ಆಧ್ಯಾತ್ಮ ಬಲದಿಂದ ಮಾತ್ರ. ಹಾಗಾದರೆ ಆಧ್ಯಾತ್ಮ ಬಲ ಅಂದ್ರೇನು? 2 ಪಾಯಿಂಟ್. ಆಧ್ಯಾತ್ಮದಲ್ಲಿ ಇನ್ನೇನು ಹೆಚ್ಚಿಲ್ಲ. ಇದಕ್ಕೇನು ಡಬಲ್ ಡಿಗ್ರಿ ಮಾಡ್ಕೊಂಬರೋದು ಬೇಕಾಗಿಲ್ಲ, PhD ಮಾಡ್ಕೊಂಡು ಬರೋದು ಬೇಕಾಗಿಲ್ಲ, ಹಗಲು ರಾತ್ರಿ ಏನು ಜಪತಪ ಮಾಡೋದು ಬೇಕಾಗಿಲ್ಲ. ಇದು ಸತ್ಯ ಜ್ಞಾನ. ಆಧ್ಯಾತ್ಮ ಬಹಳ ಸರಳವಾದ ಜ್ಞಾನ. ಇದು ಆಧ್ಯಾತ್ಮದಲ್ಲಿ 2 ಮುಖ್ಯವಾದ ವಿಷಯವನ್ನು ನಾವು ಅರ್ಥ ಮಾಡ್ಕೋಬೇಕು. 1, ನಾನು ಯಾರು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. 2, ಈ ಸೃಷ್ಟಿ ನಡೆಸ್ತಾ ಇರೋ ಸೃಷ್ಟಿಕರ್ತ ಯಾರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದೇ ಸತ್ಯವಾದ ಆಧ್ಯಾತ್ಮ. ನಾನು ಯಾರಪ್ಪ ಹಾಗಾದರೆ? ಇವತ್ತು ನನಗೆ ಶಾಂತಿ ಬೇಕು ಅಂತೀವಿ, ನೆಮ್ಮದಿ ಬೇಕು ಅಂತೀವಿ, ಖುಷಿ ಬೇಕು ಅಂತೀವಿ. ಈ ಶಾಂತಿ, ನೆಮ್ಮದಿ, ಖುಷಿ ಬೇಕಂತ ಹೇಳ್ತಿರೋನು ಯಾರು? ಒಂದು ಶವ ಕೇಳ್ತದ ನನಗೆ ಶಾಂತಿ ಬೇಕು, ನೆಮ್ಮದಿ ಬೇಕಂತ? ಒಂದು ಶವ ಕೇಳ್ತದ? ಡೆಡ್ ಬಾಡಿ. ಆ ದೇಹದ ಒಳಗಡೆ ಇರುವ ಚೇತನ ಶಕ್ತಿ ಇದೆಯಲ್ಲ, ಆ ಚೇತನ ಶಕ್ತಿಗೆ ನಾವೇನಂತ ಹೇಳ್ತೇವೆ? ಆತ್ಮ ಅಂತ.
ಯಾರಾದರೂ ಸತ್ತೋಗ್ಬಿಟ್ರೆ ಹೋಗ್ಬಿಟ್ರು ನೋಡ್ರಿ ಅಂತ ಅಳ್ತಿರ್ತಾರೆ. ಬಾಡಿ ಅಲ್ಲೇ ಇರುತ್ತೆ, ಆದರೆ ಹೋದರು ಅಂತಾರೆ. ಹೋಗಿದ್ದು ಯಾರವರು? ಹೋಗಿದ್ದು ಆತ್ಮ. ಸತ್ತೋದ್ರು. ಸತ್ಯವಾದ ಶಕ್ತಿ ಅದು ದೇಹ ಬಿಟ್ಟೇನಾಯಿತು? ಹೋಗ್ಬಿಡ್ತು. ಆ ಆತ್ಮ ಸತ್ಯವಾದ ಶಕ್ತಿ ದೇಹ ಬಿಟ್ಟು ಹೊರಟೋಯ್ತು ಅಂದರೆ ಆ ಡೆಡ್ ಬಾಡಿ ಏನು ಮಾಡ್ತೀರಿ? ಏನು ಮಾಡ್ತೀರಾ? ಡೆಡ್ ಬಾಡಿ ತಗೊಂಡೋಗಿ ಮಣ್ಣಲ್ಲಿ ಮುಚ್ಚಾಕ್ತೀರ. ಹೌದು ತಾನೆ? ಸೊ ದೇಹ ಇವತ್ತಿದೆ, ನಾಳೆ ಮಣ್ಣಿನಲ್ಲಿ ಮುಚ್ಚಲ್ಪಡ್ತದೆ, ಸುಟ್ಟರೆ ಬೂದಿ ಆಗಿಬಿಡ್ತದೆ, ದೇಹ ನಾಶ ಆಯಿತು. ಆದರೆ ಒಳಗಡೆ ಇರುವ ಆತ್ಮ, ಆ ಆತ್ಮ ಜ್ಯೋತಿ ನಾವೆಲ್ಲರೂ ಸಹ. ನಾನು ಅಂದರೆ ಇವತ್ತಿದ್ದು ನಾಳೆ ಮಣ್ಣಲ್ಲಿ ಮುಚ್ಚಲ್ಪಡುವ ದೇಹ ಅಲ್ಲ. ನಾನು ಅಂದರೆ ಈ ದೇಹದ ಮೂಲಕ ಕೆಲಸ ಮಾಡಿಸುವ ಚೇತನ ಶಕ್ತಿ, ಅದೇ ಆತ್ಮ. ಅದಕ್ಕೆ ಅಕ್ಕ ಮಹಾದೇವಿ ಹೇಳಿದರು, ಚರ್ಮದ ಚಲುವ ಗೊಂಬೆಯ ನೋಡಬೇಡ, ಗೊಂಬೆಯ ಒಳಗಣ ಇರುವ ಮಾಣಿಕ್ಯವ ನೋಡ. ಆ ಮಾಣಿಕ್ಯ ಯಾವುದು? ಆತ್ಮ. ನಮಗಿವತ್ತು ಒಳ್ಳೆ ಗುಣ ಬೇಕು, ಒಳ್ಳೆ ಗುಣ, ಒಳ್ಳೆ ಸಂಸ್ಕಾರ, ಒಳ್ಳೆ ಮೌಲ್ಯ. ಯಾರು ಧರಿಸ್ಬೇಕದು? ಒಳ್ಳೆ ಗುಣ, ಒಳ್ಳೆ ಮೌಲ್ಯ, ಒಳ್ಳೆ ಸಂಸ್ಕಾರ, ಒಳ್ಳೆ ನಡತೆ ಯಾರು ಗಳಿಸ್ಬೇಕದು? ಶರೀರನ? ಆತ್ಮನ. ಆತ್ಮ ಧರಿಸ್ಬೇಕದನ್ನು. ಆತ್ಮ ಒಳ್ಳೆ ಸಂಸ್ಕಾರವನ್ನು ನಾವು ಏನು ಮಾಡ್ಕೋಬೇಕಾಗಿದೆ? ಧಾರಣೆ ಮಾಡ್ಕೋಬೇಕಾಗಿದೆ. ಆತ್ಮೀಯರೇ, ನಾವೆಲ್ಲರೂ ಸಹ ಈ ದೇಹದ ಒಳಗಡೆ ಇರುವ ಅವಿನಾಶಿಯಾದ, ಚೈತನ್ಯವಾದ, ಶಾಶ್ವತವಾದ ಆತ್ಮಜ್ಯೋತಿಗಳು. ಎಲ್ಲಿಯ ತನಕ ತನ್ನನ್ನು ತಾನು ಅರಿಯಂಗಿಲ್ವೋ ಅಲ್ಲಿಯ ತನಕ ಪರಮಾತ್ಮನನ್ನು ಅರಿಯಲು ಸಾಧ್ಯವೇ ಇಲ್ಲ. खुद को ना जाने तो खुदा को भी ना जान सकते. ಸ್ವಯಂವನ್ನು ಎಲ್ಲಿವರೆಗೂ ಅರಿಯಂಗಿಲ್ವೋ ಪರಮಾತ್ಮನನ್ನು ಅರಿಲಿಕ್ಕೆ ಸಾಧ್ಯ ಇಲ್ಲ. ಸ್ವಯಂವನ್ನು ಅರಿತಾಗ ನಾವು ಪರಮಾತ್ಮನನ್ನು ಅರಿಯಲು ಸಾಧ್ಯ. ಆದ್ದರಿಂದ ನಾವೆಲ್ಲರೂ ಸಹ ಈ ದೇಹದ ಒಳಗಡೆ ಇರುವಂಥ ಚೈತನ್ಯವಾದ ಆತ್ಮಜ್ಯೋತಿಗಳಾಗಿದ್ದೇವೆ. ಈ ಆತ್ಮಜ್ಯೋತಿಯಲ್ಲಿ ಇವತ್ತು ನಾವು ಏನು ಶಾಂತಿ, ನೆಮ್ಮದಿ, ಖುಷಿ, ಸುಖ ಇವೆಲ್ಲವನ್ನು ನಾವು ತುಂಬ್ಕೋಬೇಕಪ್ಪ ಅಂದರೆ ಇವೆಲ್ಲವುಗಳಿಗೂ ಸೋರ್ಸ್ ಯಾರಪ್ಪ ಅಂದರೆ ಪರಮ ಆತ್ಮ. ಅವನು ಸೋರ್ಸ್. ಆ ಪರಮ ಆತ್ಮ ಯಾರು ಅನ್ನೋದನ್ನು ತಿಳ್ಕೊಂಡಾಗ ಪರಮಾತ್ಮನಿಂದ ನಾವು ಅವೆಲ್ಲ ಶಕ್ತಿಗಳನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ. ಅರ್ಜುನ ಕೇಳ್ತಾನಂತೆ, ಕಥಂ ವಿದ್ಯಾಮಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಶು ಚಿಂತೋಸಿ ಭಗವನ್ಮಯ. ಎಲೈ ಭಗವಂತ, ನಿನ್ನನ್ನು ಸದಾ ನಾನು ಧ್ಯಾನ ಮಾಡಬೇಕು, ಯಾವ ರೂಪದಲ್ಲಿ ನಾನು ನಿನ್ನನ್ನು ಧ್ಯಾನಿಸಲಿ ಅಂತ ನಾನು ಚಿಂತಿತನಾಗ್ಬಿಟ್ಟಿದ್ದೇನೆ. ಯಾವ ಸ್ವರೂಪದಲ್ಲಿ ನಿನ್ನನ್ನು ಧ್ಯಾನ ಮಾಡಲಿ ಅಂತ ಇವತ್ತೆಲ್ಲ ಕಲಿಯುಗದಲ್ಲಿರುವಂತಹ ಜ್ಞಾನ ಅರ್ಜುನರು ಇವತ್ತೇನು ಮಾಡ್ತಿದ್ದಾರೆ? ಭಗವಂತನನ್ನು ಕಾಣಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಭಗವಂತ ಕೊಟ್ಟ ಉತ್ತರ ಏನಪ್ಪ ಅಂದರೆ, ಪರಮಾತ್ಮ ಅಂದರೆ ಜಗತ್ತಿಗೆ ಒಬ್ಬನೇ, ವಿಶ್ವಕ್ಕೆ ಒಬ್ಬನೇ, ಲೋಕಕ್ಕೆ ಒಬ್ಬನೇ. ಅವನು ಯಾರು? ಅವನು ಯಾರು? ನಮಗೆ ಕಷ್ಟ ಬಂದಾಗ, ದುಃಖ ಬಂದಾಗ ಪರಮಾತ್ಮ ಕಾಪಾಡಪ್ಪ ಅಂತೀವಿ ವಿನಃ ಪರಮಾತ್ಮಗಳೇ, ಭಗವಂತಗಳೇ ಅನ್ನಂಗಿಲ್ಲ. ಅರ್ಥ ಇಷ್ಟರಲ್ಲೇ ನಾವು ಬಳಸೋ ಶಬ್ದದಲ್ಲೇ ಇದೆ. ಪರಮಾತ್ಮ ಒಬ್ಬನೇ, ಭಗವಂತ ಒಬ್ಬನೇ ಅನ್ನೋ ಪರಮ ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡಾಗ ಸತ್ಯವಾಗಿಯೂ ಹೇಳ್ತೇನೆ, ಜೀವನದಲ್ಲಿ ನೆಮ್ಮದಿ, ಶಾಂತಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯವಿದೆ. ಸೊ ಪರಮಾತ್ಮ ಹೇಗಿದ್ದಾನೆ? ಇದು ಭಾಳ ಮುಖ್ಯವಾಗಿರುವಂಥ ಸಂಗತಿ. ನಮಗೆಲ್ಲರಿಗೂ ಸಹ ಇಬ್ಬರು ತಂದೆಯರಿದ್ದಾರೆ. ಒಬ್ಬರು ಶರೀರಕ್ಕೆ ಜನ್ಮ ಕೊಟ್ಟಿರುವಂಥ ತಂದೆಯರು. ನಿಮಗೆಲ್ಲರಿಗೂ ಶರೀರದ ತಂದೆ ತಾಯಿ ಹೇಳ್ರಿ ಅಂದರೆ ನೀವೆಲ್ಲ ನಿಮ್ಮ ತಂದೆ ಹೆಸರನ್ನು ಹೇಳ್ತೀರಾ. ದೇಹದ ತಂದೆ ಪರಿಚಯ ಇದೆ ನಮಗೆ. ದೇಹದ ತಂದೆ ಯಾರು, ಏನು ಕೆಲಸ ಮಾಡ್ತಾರೆ, ಎಲ್ಲಿರ್ತಾರೆ, ದೇಹದ ತಂದೆ ಪರಿಚಯ ಹೇಳ್ತೇವೆ. ಆದರೆ ದೇವಸ್ಥಾನದಲ್ಲಿ ಭಗವಂತನ ಮುಂದೆ ಕೈ ಮುಗಿದು ನಮಸ್ಕಾರ ಮಾಡಿದಾಗ ಅಪ್ಪ ಅಂತ ತಲೆ ಬಾಗ್ತೇವಲ್ಲ, ಹಾಗಾದರೆ ಪರಮಾತ್ಮ ಯಾರಿಗೆ ಅಪ್ಪ? ಅವನು ಯಾರಿಗೆ ಅಪ್ಪ? ಅವನು ದೇಹಕ್ಕೊಬ್ಬ ಅಪ್ಪ ಇದಾನಲ್ಲ ಆಲ್ರೆಡಿ. ಪರಮಾತ್ಮ ಯಾರಿಗೆ ಅಪ್ಪ? ನಾವೆಲ್ಲ ಆತ್ಮ ಜ್ಯೋತಿಗಳಿಗೆ ತಂದೆ ಅವನು. ಇಡೀ ವಿಶ್ವದ ಆತ್ಮೀಯರೇ, ಇಡೀ ವಿಶ್ವದ 800 ಕೋಟಿ ಆತ್ಮಗಳಿಗೂ ತಂದೆ ಯಾರು? ಅವನು ಪರಮಾತ್ಮ. ಆ ಶ್ರೇಷ್ಠಾತಿ ಶ್ರೇಷ್ಠವಾಗಿರುವಂಥ ಪರಮ ಆತ್ಮ ಅವನು ಪರಮ ಜ್ಯೋತಿ ಸ್ವರೂಪದಲ್ಲಿದ್ದಾನೆ. ಆ ಪರಮ ಜ್ಯೋತಿ ಸ್ವರೂಪನಾದ ಪರಮಾತ್ಮನನ್ನು ಜ್ಯೋತಿರ್ಲಿಂಗುವಿನ ರೂಪದಲ್ಲಿ ನಾವೇನು ಮಾಡ್ತಿದ್ದೇವೆ? ಆರಾಧಿಸ್ತಿದ್ದೇವೆ, ಪೂಜಿಸ್ತಾ ಇದ್ದೇವೆ. ಜ್ಯೋತಿರ್ಲಿಂಗಂ ಶಿವ ಅಂತ ಪೂಜಿಸ್ತೇವೆ ನಾವು. ಆ ಜ್ಯೋತಿರ್ಲಿಂಗವನ್ನು ಪ್ರತಿನಿತ್ಯ ಏನು ಮಾಡಲಾಗ್ತದೆ? ಪೂಜೆ ಮಾಡಲಾಗ್ತದೆ. ಆ್ಯಕ್ಚುಲಿ ಪರಮಾತ್ಮ ಅವನು ಜನನ ಮರಣ ಚಕ್ರದಲ್ಲಿ ಬರಲ್ಲ, ಪಾಪ ಪುಣ್ಯ ಚಕ್ರದಲ್ಲಿ ಬರಲ್ಲ,
ಸುಖ ದುಃಖದ ಚಕ್ರದಲ್ಲಿ ಬರಲ್ಲ, ಆತ್ಮಗಳು ಇವೆಲ್ಲ ಚಕ್ರದಲ್ಲಿ ಬರ್ತಾರೆ. ಸೊ ಆತ್ಮಗಳು ಎಂದಿಗೂ ಪರಮಾತ್ಮನಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಇವೆಲ್ಲ ಪಾಪ ಪುಣ್ಯ ಸುಖ ದುಃಖ ಹುಟ್ಟು ಸಾವು ಕರ್ಮ ಕರ್ಮಫಲ ಇವೆಲ್ಲವನ್ನು ಅನುಭವಿಸೋನು ಆತ್ಮಗಳು. ಆದರೆ ಪರಮಾತ್ಮ ಇವೆಲ್ಲವುಗಳಿಗಿಂತ ಸುಪ್ರೀಂ ಇದ್ದಾನೆ. ಆತ್ಮಗಳನ್ನು 5 ಕ್ಯಾಟಗರಿ ಮಾಡ್ಬೋದು. ಒಂದು, ಕೆಲವು ಆತ್ಮಗಳು ದೇಹದ ಮೂಲಕ ಪಾಪ ಮಾಡ್ತಾರೆ, ಅವ್ರಿಗೆ ಪಾಪಾತ್ಮನ ಕ್ಯಾಟಗರಿ ಅನ್ಬೋದು. ಕೆಲವು ಆತ್ಮಗಳು ದೇಹದ ಮೂಲಕ ಪುಣ್ಯದ ಕರ್ಮ ಮಾಡ್ತಾವೆ, ಅವರಿಗೆ ಪುಣ್ಯಾತ್ಮರು ಅಂತ ಅದೊಂದು ಕ್ಯಾಟಗರಿ ಇದೆ. ಕೆಲವು ಆತ್ಮಗಳು ದೇಹದ ಮೂಲಕ ಮಹಾನ್ ಕಾರ್ಯ ಮಾಡ್ತಾರೆ, ಅವರು ಮಹಾತ್ಮರು ಅಂತ ಒಂದು ಭಾಗ ಇದೆ. ಕೆಲವು ಆತ್ಮಗಳು ದೇಹದ ಮೂಲಕ ಧರ್ಮಸ್ಥಾಪನೆ ಮಾಡ್ತಾರೆ, ಅವ್ರಿಗೆ ಧರ್ಮಾತ್ಮರು ಅಂತ ಹೇಳಲಾಗ್ತದೆ. ಬುದ್ಧ ಇರ್ಬೋದು, ಪೈಗಂಬರ್ ಇರ್ಬೋದು, ಯೇಸು ಕ್ರಿಸ್ತ ಇರ್ಬೋದು. ಕೆಲವು ಆತ್ಮಗಳಲ್ಲಿ ದೈವಿ ಗುಣಗಳಿಂದ ಸಂಪನ್ನ ಇರ್ತಾರೆ, ಅವ್ರಿಗೆ ದೇವಾತ್ಮರು ಅಂತೇವೆ. ರಾಧೆ, ಕೃಷ್ಣ, ಲಕ್ಷ್ಮಿ, ನಾರಾಯಣ, ರಾಮ, ಸೀತೆ, ದೇವತೆಗಳೆಲ್ಲರೂ ಸಹ ದೇವತಾ ಆತ್ಮಗಳು. ಇವರೆಲ್ಲರೂ ಅನೇಕರಿದ್ದರೆ ಆತ್ಮೀಯರೇ, ಆದರೆ ಪರಮಾತ್ಮ ಇರೋನು ಮಾತ್ರ ಜಗತ್ತಿಗೆ ಒಬ್ಬನೇ ಒಬ್ಬ ಇದ್ದಾನೆ. ಪಾಪಾತ್ಮರಿಗಿಂತ ಪುಣ್ಯಾತ್ಮರು ಶ್ರೇಷ್ಠ, ಪುಣ್ಯಾತ್ಮರಿಗಿಂತ ಮಹಾತ್ಮರು ಶ್ರೇಷ್ಠ, ಮಹಾತ್ಮನಿಗಿಂತ ಧರ್ಮಾತ್ಮರು ಶ್ರೇಷ್ಠ, ಧರ್ಮಾತ್ಮರಿಗಿಂತ ದೇವಾತ್ಮರು ಶ್ರೇಷ್ಠ. ಇವತ್ತು ಗುಡಿಗಳಲ್ಲಿ ನಾವೆಷ್ಟು ದೇವಿಯರನ್ನು ಇಟ್ಟು ಪೂಜೆ ಮಾಡ್ತಿದ್ದೇವೆ. ಆ ದೇವಿಯರಿಗೆ ಶಕ್ತಿ ಕೊಡುವಂಥ ಪರಮಾತ್ಮ ಶ್ರೇಷ್ಠ, ಅತಿ ಶ್ರೇಷ್ಠ. ಅವನು ವಿಶ್ವಕ್ಕೆ ಒಬ್ಬನೇ, ಅವನೇ ಪರಮಾತ್ಮ ಶಿವ, ಅವನೇ ಜಗತ್ತಿನ ಒಡೆಯ, ಅವನೇ ವಿಶ್ವದ ಸದ್ಗುರು. ಜಗತ್ತಿಗೆ ಸದ್ಗತಿಯನ್ನು ಕೊಡೋನು ಅವನೇ, ಮುಕ್ತಿ ಕೊಡೋನು ಅವನೇ, ಜೀವನ್ ಮುಕ್ತಿ ಕೊಡೋನು ಅವನೇ. ಅಂತಹ ಪರಮಾತ್ಮ ಪರಂಪಿತ ಪರಮಾತ್ಮ ಶಿವ, ಅವನಿಗೆ ಶಿವ ಅನ್ಬೋದು, ಅವನಿಗೆ ಅಲ್ಲ ಅನ್ಬೋದು, ಅವನಿಗೆ ಗಾಡ್ ಅನ್ಬೋದು. ಪರಮಾತ್ಮ ಅನ್ಸ್ಕೋಬೇಕಾದ್ರೆ ಅವನು ವಿಶ್ವಕ್ಕೊಬ್ಬನೇ. ವಿಶ್ವದಲ್ಲಿರೋ ಎಲ್ಲ ಧರ್ಮದವರು ಅವನನ್ನು ಒಪ್ಕೊಳ್ಳುವಂಥವನೇ ಅವನು ಸುಪ್ರೀಂ. ಆದ್ದರಿಂದ ಆ ಒಬ್ಬ ಸುಪ್ರೀಂ ಪರಮಾತ್ಮನನ್ನು ಈಶ್ವರ ಅನ್ಬೋದು, ಅಲ್ಲ ಅನ್ಬೋದು, ಗಾಡ್ ಅನ್ಬೋದು, ಖುದಾ ಅನ್ಬೋದು, ಪರಬ್ರಹ್ಮ ಅನ್ಬೋದು. ಅನೇಕ ಶಬ್ದಗಳಿಂದ ನೆನಪು ಮಾಡ್ತಾ ಇದ್ದಾರೆ. ಆದರೆ ಪರಮಾತ್ಮ ಏಕೈಕನಾಗಿದ್ದಾನೆ. ಆ ಏಕೈಕ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುವ ಸಮಯ ಯಾವಾಗ ಅನ್ನುವ ರಹಸ್ಯವನ್ನು ಈಶ್ವರೀಯ ವಿಶ್ವವಿದ್ಯಾಲಯ ನಮಗೆ ಕಲಿಸಿದೆ. ಯಾವಾಗ ಅಂದರೆ ಈ ಕಲಿಯುಗದ ಘೋರ ಅಜ್ಞಾನದ ಅಂಧಕಾರದ ರಾತ್ರಿಯಲ್ಲಿ ಪರಮಾತ್ಮ ಶಿವ ಈ ಜಗತ್ತಿಗೆ ಅವತರಣೆ ಮಾಡ್ತಾನೆ. ಈ ಕಲಿಯುಗದ ಘೋರ ಅಜ್ಞಾನದ ಅಂಧಕಾರದ ರಾತ್ರಿಯನ್ನು ಪರಿವರ್ತನೆ ಮಾಡ್ತಾನೆ. ಸತ್ಯಯುಗ ಸುಖದ ಜಗತ್ತನ್ನು ಸ್ಥಾಪನೆ ಮಾಡ್ತಾನೆ. ನಿಮಗೆ ಈ ಪರಮ ಸತ್ಯವನ್ನು ನಾವು ಈಶ್ವರೀಯ ವಿಶ್ವವಿದ್ಯಾಲಯದ ಮೂಲಕ ನಿಮಗೆ ತಿಳಿಸ್ತಿದ್ದೇವೆ. ಭಗವಂತನ ಶಿವನ ವಾಣಿಯಲ್ಲಿ ಬಂದಿದೆ, ಸಭೀಕೋ ಯಹಾ ಖುಷ್ಖಬರಿ ಸುನಾವೋ ಅಭಿ ಸುಖ ಶಾಂತಿ ಕಿ ದುನಿಯಾ ಆ ರಹೇ ಹೇ. ಎಲ್ಲರಿಗೂ ಈ ಖುಷಿ ಸುದ್ದಿಯನ್ನು ತಿಳಿಸ್ರಿ. ಈಗ ಸುಖ ಶಾಂತಿಯ ಜಗತ್ತು ಬರ್ತಾ ಇದೆ. ಈ ಕಲಿಯುಗದ ಅಂತಿಮ ಸಮಯ ನಾವಿವತ್ತು ನೋಡ್ತಿದ್ದೇವೆ. ಎಷ್ಟು ದಿನದಿಂದ ದಿನಕ್ಕೆ ಕಾಯಿಲೆಗಳು, ದುಃಖ, ಅನಾಚಾರ, ಅತ್ಯಾಚಾರ, ಭ್ರಷ್ಟಾಚಾರ ಏನು ಯಾವ ಲೆವೆಲ್ಲಿಗೆ ಹೋಗಿ ಮುಟ್ಟಬೇಕಾಗಿತ್ತೋ ಆ ಲೆವೆಲನ್ನು ಮಿತಿ ಮೀರಿ ಹೋಗ್ತಾ ಇದೆ ಇವತ್ತು ಕಲಿಯುಗದ ಪರಿಸ್ಥಿತಿ, ಕಲಿಯುಗದ ವಾತಾವರಣ. ಇಂತಹ ಘೋರವಾದಂತಹ ರೌರವ ನರಕವನ್ನು ಅತ್ಯಂತ ಸುಂದರವಾದ ಸ್ವರ್ಗ ಸುಖಮಯ ಜಗತ್ತನ್ನಾಗಿ ಸ್ಥಾಪನೆ ಮಾಡೋದು ಯಾವ ಮನುಷ್ಯರಿಂದನೂ ಸಾಧ್ಯ ಇಲ್ಲ, ಯಾವ ಧರ್ಮಾತ್ಮರಿಂದನೂ ಸಾಧ್ಯ ಇಲ್ಲ, ಯಾವ ಮಹಾತ್ಮರಿಂದನೂ ಸಾಧ್ಯ ಇಲ್ಲ. ಅಂತಹ ಸೃಷ್ಟಿ ಪರಿವರ್ತನೆಯ ಕಾರ್ಯ, ವಿಶ್ವ ಪರಿವರ್ತನೆಯ ಕಾರ್ಯ, ಆ ವಿಶ್ವ ಪರಿವರ್ತಕನೇ ಈ ಸೃಷ್ಟಿಗೆ ಬಂದು ಆ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿ ಇಡೀ ವಿಶ್ವದ ಸರ್ವ ಧರ್ಮದ ಮನುಷ್ಯ ಆತ್ಮನಿಗೆ ಈ ಸತ್ಯವಾದ ರಾಜಯೋಗ ಜ್ಞಾನ ಶಿಕ್ಷಣವನ್ನು ಕೊಡೋದ್ರ ಮೂಲಕ ಮಾನವರಲ್ಲಿ ದೈವಿ ಗುಣಗಳನ್ನು, ದೈವಿ ಮೌಲ್ಯವನ್ನು, ದೇವತಾ ಸಂಸ್ಕಾರವನ್ನು ತುಂಬಿ ಮಾನವರನ್ನು ದೇವಮಾನವರನ್ನಾಗಿ ಮಾಡುವಂತಹ ಒಂದು ಶ್ರೇಷ್ಠವಾದ ವಿಶ್ವ ಕಲ್ಯಾಣದ ಕಾರ್ಯವನ್ನು ಪರಮಾತ್ಮ ಈ ಜಗತ್ತಿನಲ್ಲಿ ಬಂದು ಮಾಡ್ತಿದ್ದಾನೆ. ಈ ಪರಮ ಸತ್ಯವನ್ನು ನಾವೆಲ್ಲರೂ ಸಹ ಅರಿತುಕೊಳ್ಳೋಣ. ಪರಮಾತ್ಮ ಶಿವನ ಮಕ್ಕಳಾಗಿ, ಪರಮಾತ್ಮನ ವಿದ್ಯಾರ್ಥಿಗಳಾಗಿ, ಈಶ್ವರನ ವಿಶ್ವವಿದ್ಯಾಲಯದ ಸ್ಟೂಡೆಂಟ್ಸ್ ಆಗಿ ಪ್ರತಿನಿತ್ಯ ನಾವು ಶಿಕ್ಷಣವನ್ನು ಪಡೆದು ಭಗವಂತನ ಎಲ್ಲ ಪರಮಾತ್ಮನ ಪ್ರಾಪ್ತಿಗಳನ್ನು ಪಡ್ಕೊಳ್ಳಿಕ್ಕೆ ನಾವೆಲ್ಲ ಅಧಿಕಾರಿಗಳಾಗೋಣ ಅಂಥೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ, ನಿಜವಾಗಿಯೂ ಸಹ
ಹಿರೇಗೌಡರು ಫ್ಯಾಮಿಲಿ ಹೆಂಗಿದೆ ಅಂದರೆ, ನಾವು ಅವ್ರ ತಾಯಿ ಇದ್ದಾಗಲಿಂದನೂ ಸಹ ಬರ್ತಾ ಇದ್ದೇವೆ. ಅವರ ತಲೆತಲಾಂತರದಿಂದ ಒಂದು ಜನ್ಮಾಂತರದಿಂದ ಆ ಒಂದು ಫ್ಯಾಮಿಲಿಯಲ್ಲಿ ಒಂದು ಭಕ್ತಿ ಭಾವದ ಒಂದು ಸಂಸ್ಕಾರ ಆ ಫ್ಯಾಮಿಲಿಯಲ್ಲಿ ಬಂದಿದೆ. ಅದನ್ನು ಅವ್ರ ಮಕ್ಕಳು ಮೊಮ್ಮಕ್ಕಳು ಮುಂದುವರ್ಸ್ಕೊಂಡು ಹೋಗ್ತಾ ಇರೋದು ಬಹಳ ಗ್ರೇಟ್ ಅಂತ ನಮ್ಗೆ ಅನ್ನಿಸ್ತದೆ. ಹಿಂದಿನ ಕಾಲದಲ್ಲಿ ಇರುತ್ತೆ, ಬಟ್ ಅವ್ರ ನೆಕ್ಸ್ಟ್ ಜನ್ರೇಷನ್ ಅದನ್ನು ಕಂಟಿನ್ಯೂ ಮಾಡೋಂಗಿಲ್ಲ ಎಷ್ಟೋ ಮನೆಗಳಲ್ಲಿ. ಆದರೆ ಹಿರೇಗೌಡರು ಫ್ಯಾಮಿಲಿಯಲ್ಲಿ ಆ ವಿಶೇಷತೆ ನಾವು ಕಾಣ್ತೇವೆ. ನೆಕ್ಸ್ಟ್ ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲರಲ್ಲಿಯೂ ಆ ಒಂದು ಸಂಸ್ಕಾರವನ್ನು ತುಂಬ್ತಿದ್ದಾರೆ. ಅದು ಒಂದು ಆದರ್ಶವಾದ ಫ್ಯಾಮಿಲಿ ಆಗಿದೆ. ಹಾಗೆಯೇ ಪ್ರತಿಯೊಬ್ಬರೂ ಸಹ ಈ ಒಂದು ಅಧ್ಯಾತ್ಮವಾದ ಜ್ಞಾನಯುಕ್ತ ಮಾರ್ಗದಲ್ಲಿ ನಡೆದಿದ್ದೇ ಆದರೆ ನೀವು ನಿಮ್ಮ ಮಕ್ಕಳ ಬಗ್ಗೆನೂ ಹೆದರಬೇಕಾಗಿಲ್ಲ, ಮಕ್ಕಳ ಭವಿಷ್ಯದ ಬಗ್ಗೆನೂ ಹೆದರಬೇಕಾಗಿಲ್ಲ. ಅವ್ರಿಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಒಳ್ಳೆ ದಾರಿಯನ್ನು ತೋರಿಸ್ಬಿಟ್ರೆ ಆ ಮಕ್ಕಳು ನಿಜವಾಗಿಯೂ ಸಹ ನಿಮಗೂ ಸಂಪತ್ತಾಗ್ತಾರೆ, ದೇಶಕ್ಕೂ ಸಂಪತ್ತಾಗ್ತಾರೆ ಅಂತ ಹೇಳ್ತಾ ಇವತ್ತಿನ ದಿನ ಈಶ್ವರೀಯ ವಿಶ್ವವಿದ್ಯಾಲಯದವರನ್ನು ನೀವು ಪ್ರತಿ ಸಾರಿ ಕರೆಸ್ತೀರಾ ಅಂದರೆ ಈಶ್ವರನ ಕಣ್ಣು ಈ ಊರಿನ ಮೇಲೆ ಇದೆ ಅಂತ ನನಗೆ 100% ಅನ್ನಿಸ್ತದೆ. ಪ್ರತಿ ಸಾರಿ ನೀವು ಕರೆಸ್ತೀರಾ ಅಂದರೆ ಶಿವಬಾಬಂದೇನೋ ಒಂದು ದೃಷ್ಟಿ ಈ ಊರಿನ ಮೇಲಿದೆ, ಶಿವಬಾಬನ ಆಶೀರ್ವಾದ ಈ ಊರಿನ ಮೇಲಿದೆ. ಆದರೆ ಯಾವಾಗ ಸಮಯ ಬರುತ್ತೋ ಇಲ್ಲಿ ಭಗವಂತನ ಜ್ಞಾನ ಪ್ರತಿನಿತ್ಯ ಕೇಳೋ ಅದೃಷ್ಟ ನೀವು ಯಾವಾಗ ಅವಕಾಶ ಮಾಡಿಕೊಡ್ತೀರೋ ಗೊತ್ತಿಲ್ಲ, ಅದು ಶಿವಬಾಬನಿಗೆ ಗೊತ್ತು. ಆ ಸತ್ಯವಾದ ಜ್ಞಾನವನ್ನು ಪಡ್ಕೊಳ್ಳಿ, ಪ್ರತಿನಿತ್ಯ ಶಿವನ ವಾಣಿಯನ್ನು ಕೇಳಿ ಶಿವನ ಸತ್ಯ ಜ್ಞಾನವನ್ನು ಅರ್ಥ ಮಾಡ್ಕೊಳ್ಳಿ. ಸಾಕ್ಷಾತ್ ಜ್ಞಾನ ಸಾಗರನಾಗಿರುವ ಪರಮಾತ್ಮನೇ, ಸತ್ಯಂ ಶಿವಂ ಸುಂದರಂ ಆಗಿರೋ ಪರಮಾತ್ಮನೇ ತನ್ನ ಸತ್ಯ ಜ್ಞಾನವನ್ನು ಕೊಡ್ತಿದ್ದಾನೆ. ಆ ಜ್ಞಾನ ಕೇಳ್ತಾ ಕೇಳ್ತಾ ಜೀವನದ ಸರ್ವ ದುಃಖ, ಅಶಾಂತಿ, ಕತ್ತಲು, ನೋವು, ಭಯ, ಟೆನ್ಷನ್, ರೋಗ ಇವೆಲ್ಲವೂ ಸಮಾಪ್ತಿಯಾಗ್ಲಿಕ್ಕೆ ಒಂದೇ ಒಂದು ಔಷಧಿ, ಜ್ಞಾನ ಮತ್ತು ಧ್ಯಾನ. ಇದು ಎರಡೇ ಔಷಧಿ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಸಿಗೋದು. ಮನಸ್ಸಿನ ರೋಗಗಳಿಗೆ, ದೇಹದ ರೋಗಗಳಿಗೆ ಆಸ್ಪತ್ರೆಯಲ್ಲಿ ಮೆಡಿಸನ್ ಸಿಗ್ತದೆ, ಬಟ್ ಮನಸ್ಸಿನ ರೋಗಗಳಿಗೆ ಇವತ್ತು ಮೆಡಿಸನ್ ಸಿಗಬೇಕಪ್ಪ ಅಂದರೆ ಅದಕ್ಕೆ ಒಂದು ಜ್ಞಾನ, ಎರಡು ಧ್ಯಾನ, ಮೆಡಿಟೇಷನ್. ಇದು ಈ ಔಷಧಿ ಪರಮಾತ್ಮ ವೈದ್ಯನಾಥೇಶ್ವರನಾಗಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಈ ಮೆಡಿಸನ್ ಕೊಡ್ತಿದ್ದಾರೆ. ಇದನ್ನು ಪ್ರತಿನಿತ್ಯ ತಗೊಂಡಿದ್ದೇ ಆದರೆ ನಾವು ಮನ್ ಬಿ ತಂದುರಸ್ತ್, ಮನ ಖುಷಿಯಾಗಿತ್ತಂದರೆ ಆಟೋಮೆಟಿಕಲಿ ತನ್ ಬಿ ತಂದುರಸ್ತ್, ತನವೂ ಸಹ ಆರೋಗ್ಯವಾಗಿರ್ತದೆ. ಯಾಕೆಂದರೆ ಮನಸ್ಸಿನ ಕಾಯಿಲೆಗಳಿಂದಲೇ ಇವತ್ತು ದೇಹದ ಕಾಯಿಲೆಗಳೇನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಮೆಡಿಕಲ್ ಸೈನ್ಸ್ ಹೇಳ್ತದೆ 80% ಕಾಯಿಲೆ ಬರಲಿಕ್ಕೆ ಮನಸ್ಸಿನ ಟೆನ್ಷನ್ ಕಾರಣ ಅಂತ. ಅದಕ್ಕೆ ಎಲ್ಲೂ ಮೆಡಿಸನ್ ಇಲ್ಲ, ಒಂದೇ ಸತ್ಯವಾದ ಆಧ್ಯಾತ್ಮ ಜ್ಞಾನ ಮತ್ತು ಮೆಡಿಟೇಷನ್. ಅದನ್ನು ತಾವೆಲ್ಲರೂ ಸಹ ಪಡ್ಕೊಳ್ಳಿ. ಶಿವಬಾಬಾ ಆದಷ್ಟು ಬೇಗ ಈ ಊರಿನ ಜನರಿಗೆ ಅದನ್ನು ಕರುಣಿಸಲಿ ಅಂತ ನಾನು ಪರಮಾತ್ಮ ಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ತಮಗೆಲ್ಲರಿಗೂ ಸಹ ಪರಮಾತ್ಮ ಶಿವನ ಆಶೀರ್ವಾದ ಸದಾ ಇರಲಿ. ತಮ್ಮ ಕುಟುಂಬದಲ್ಲಿ, ತಮ್ಮ ಜೀವನದಲ್ಲಿ ಆರೋಗ್ಯ, ಆಯುಷ್ಯ, ಸುಖ, ಶಾಂತಿ, ನೆಮ್ಮದಿ ಸದಾ ನೆಲೆಸಲಿ. ಈ ಊರಿನಲ್ಲಿ ಮಳೆ, ಬೆಳೆ ಮತ್ತು ಸ್ಥೂಲ ಸೂಕ್ಷ್ಮ ಎಲ್ಲ ಸಂಪತ್ತು ಮತ್ತು ಎಲ್ಲ ಸಮೃದ್ಧಿಯೂ ಸಹ ಸದಾ ಕಾಲ ನೆಲೆಸಲಿ ಅಂತ ಶುಭವನ್ನು ಹಾರೈಸಿ ನಮ್ಮ ಮಾತಿಗೆ ಮಂಗಳವನ್ನು ಹೇಳ್ತೇವೆ. ಈಗ 1 ನಿಮಿಷ ನಾವೆಲ್ಲರೂ ಸಹ ಒಂದೇ ನಿಮಿಷ ಧ್ಯಾನ